ಅವ್ರಿಗೆ ಫುಲ್ ಮೈಂಡ್ ಸೆಟ್ ಮಾಡಬಹುದು. ಮೋದಿ ಕೇರ್ನ ಪವರ್ ಅರ್ಥ ಮಾಡಿಸ್ಬೋದು, ಡ್ರೀಮ್ ಅಂದ್ರೆ ಏನಂತ ಅರ್ಥ ಮಾಡಿಸ್ಬೋದು. ಯಾಕಂದ್ರೆ ತುಂಬಾ ಜನಕ್ಕೆ ಡ್ರೀಮ್ ಅಂತ ಏನಂತ ಗೊತ್ತಿರಲ್ಲ, ಡ್ರೀಮ್ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಗೊತ್ತಿರುತ್ತೆ, ಬಟ್ ಮೋದಿಕೇರ್ ಅರ್ಥ ಆಗಿರಲ್ಲ. ಮೋದಿಕೇರ್ ಕಂಪನಿ ಬ್ಯಾಕ್ ಗ್ರೌಂಡ್, ಮೋದಿಕೇರ್ ಉದ್ದೇಶ ಇದೆಲ್ಲ ಮತ್ತೆ ಎಲ್ಲ ಅರ್ಥ ಮಾಡಿಸಿ ಅವ್ರಿಗೆ ಫಸ್ಟ್ ಅವ್ರು ಜಾಯಿನ್ ಆದ ತಕ್ಷಣ ನಾವು ಅವಾಗ 1.5 ಅವರ್ 2 ಅವರ್ ಮಾಡ್ತಾ ಇದೀವಿ. ಆ 2 ಅವರಲ್ಲಿ ಅವ್ರಿಗೆ ಫುಲ್ ಅವ್ರು ಇನ್ವಾಲ್ವ್ಮೆಂಟ್ ಆಗ್ಬಿಡೋರು. ಆಮೇಲೆ ನೀವು ಫ್ಯಾಮಿಲಿ ಎಲ್ಲ ಇರಬೇಕು. ಆ ಒಂದು ಬಾಕ್ಸ್ ಏನಿದೆ ಕಿಟ್ ಬಾಕ್ಸ್, ನಿಮ್ಮ ಡ್ರೀಮ್ ಬಾಕ್ಸ್ ಅಂತ ಹೇಳಿ ಅದು ಓಪನ್ ಮಾಡೋ ನೀವೆಲ್ಲ ಇರ್ಬೇಕಂತ ಈ ರೀತಿ ಎಲ್ಲ ಹೈಪ್ ಮಾಡಿ ನಾವು ಅದು ಮಾಡ್ತಾ ಇದೀವಿ ಸರ್. ಎಕ್ಸ್ಟ್ರಾರ್ಡಿನರಿ ಆಗಿತ್ತು, ಮತ್ತೆ ಅದು ನಮಗೆ ಸಿಕ್ಕಿದೆ. ನಿನ್ನೆ ಗೋವಿಂದರಾಜ್ ಎಕ್ಸ್ಟ್ರಾರ್ಡಿನರಿ ಆಗಿ ಅರ್ಥ ಮಾಡಿಸಿದ್ರು. ಇದು ಬೇಸಿಕ್ ಇರೋರಿಗೆ, ಬೇಸಿಕ್ ಅಲ್ಲಿ ಬಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರೋರಿಗೆ ಬೇಕೇ ಬೇಕಾಗುತ್ತೆ. ಇತ್ತೀಚೆಗೆ 6 ತಿಂಗಳು 1 ವರ್ಷ ಬಂದು ಮೋದಿಕೇರ್ ಸ್ಟಾರ್ಟ್ ಮಾಡಿರೋರಿಗೆ ಬೇಕೇ ಬೇಕಾಗುತ್ತೆ. ಎಕ್ಸ್ಟ್ರಾರ್ಡಿನರಿ ಸರ್. ಇವತ್ತು 6 ಗಂಟೆಗೆ ನಮ್ಮ ಕಾಲೇಜಲ್ಲಿ ಎಲ್ಲರಿಗೂ ಹೇಳಿದೀನಿ, ಹಿಂಗೆ 2ನೇ ತಾರೀಕಿಗೆ ಈ ರೀತಿ ಬೇಸಿಕ್ ಕೋರ್ಸ್ ಇರುತ್ತೆ. ಹಿಂಗ 5 ನಿಮಗೆ ಒಂದು ನಿಮಗೆ ಟಾರ್ಗೆಟ್ ಕೊಡ್ತಾರೆ. 50 PV ಮೇಲೆ ಮಾಡ್ಕೊಂಡಿರ್ಬೇಕು, 50 ಜನ ನೀವು ಲಿಸ್ಟ್ ಮಾಡಿಕೊಂಡಿರ್ಬೇಕು. ಆಮೇಲೆ ಡ್ರೀಮ್ ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಕೋರ್ಸೆಟ್ ಮಾಡ್ಕೊಂಡಿರ್ಬೇಕು. 5 ಪ್ರಾಡಕ್ಟ್ ನಿಮ್ಮ ಹತ್ರ ಇರಬೇಕು, ಡೆಮೋ ಕಿಟ್ ಇರಬೇಕು. ಇದು ಇವಾಗಂದ್ರೆ ನೀವು ರೆಡಿ ಮಾಡ್ಕೊಳ್ಳಿ. ಯಾರ್ಯಾರು ನಿಮ್ಮ ಡೌನ್ ಲೈನ್ಸ್ ಇದ್ದಾರೆ ಅವ್ರು ಹೊಸದಾಗಿ ಜಾಯಿನ್ ಆದವ್ರನ್ನ ಇದನ್ನ ನೀವು ಫಸ್ಟ್ ಟ್ರೈನಿಂಗ್ ಕೊಡ್ಬೇಕು. ಇವತ್ತಿಂದ ಕೊಟ್ಟು 2ನೇ ತಾರೀಕು ಒಳಗೆ ನೀವು ಅಟೆಂಡ್ ಮಾಡಿಸ್ಬೇಕು. 9 ರಿಂದ 10 ಗಂಟೆ ಇರುತ್ತೆ. ಆಮೇಲೆ PD ಆನ್ ಮಾಡ್ಕೊಂಡಿರ್ಬೇಕು, ನೋಟ್ಸ್ ಬರೀಕೊಂಡಿರ್ಬೇಕು. ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಅಲ್ಲಿ 90% ಪಾಸ್ ಆಗ್ಬೇಕು. 90% ಪಾಸ್ ಆಗಿರೋರಿಗೆ ಮತ್ತೆ ನೆಕ್ಸ್ಟ್ ನೀವು ಡೌನ್ಲೈನ್ಗೆ ಅಲೋ ಮಾಡ್ತಾರೆ. ಇಲ್ಲ ನಾನೇ ಪಾಸ್ ಆಗಿದ್ದೀನಿ, ನಾನು ಹೇಳಿದ ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡ ಬರಲ್ಲ, ನನಗೆ ಬರ್ತಾ ಇರೋದು ತಮಿಳ್ ಲ್ಯಾಂಗ್ವೇಜು, ನನಗೆ ಆ ಟೈಮಲ್ಲಿ ನನಗೆ ಬರೆಯಕ್ ಆಯ್ತಾ ಇಲ್ಲ. ಅಷ್ಟೇ ಕೇಳಿಸ್ಕೊಂಡು ಆಮೇಲೆ ಸವಿತಾ ಮೇಡಮ್ ವೆಂಕಟೇಶ್ ನನಗೆ ಬಂದು ಮತ್ತೆ 1 ಅವರ್ 2 ಅವರ್ ನನಗೆ ಅವ್ರನ್ನ ಕೇಳಿ ನಾನು ಬರ್ಸ್ಕೊಂಡು ನಾನು ಪಾಸ್ ಆಗಿದ್ದೀನಿ. ಯಾಕಂದ್ರೆ ನಾನು ಪಾಸ್ ಆಗ್ಬೇಕಾದ್ರೆ ಏನಿಲ್ಲ, ಆದ್ರೆ ನಾನು ಪಾಸ್ ಆಗ್ಬೇಕು ಅಂತಾನೆ ನಾನೇ ಮಾಡಿ ತಗೊಂಡು ಪಾಸ್ ಆಗಿದ್ದೀನಿ. ಇದೆಲ್ಲ ಇವತ್ತು ನಾನು 6 ಗಂಟೆ ಕಾಲಲ್ಲಿ ಬೇಸಿಕ್ ಕೋರ್ಸ್ ಬಗ್ಗೆ ಒಂದು ಅರ್ಧ ಗಂಟೆ ಎಲ್ಲ ಮಾತಾಡಿದ್ದೀನಿ ಸರ್. ಖಂಡಿತ ನಮ್ಮ ಟೀಮಲ್ಲಿ ಇನ್ನು ನಾನೇನು 20 ಜನ ಲಿಸ್ಟ್ ಮಾಡ್ಕೊಂಡಿದ್ದೆ, ಇನ್ನು ಜಾಸ್ತಿ ಜನ ಆಯ್ತಾರೆ. ಆದ್ರೆ ಹಂಗೆ ಆಟ ಕೂಡ ಲೆಕ್ಕ ಕೂಡ ಅಟೆಂಡ್ ಮಾಡ್ಸಲ್ಲ. ಅವ್ರಿಗೆ 5 ಪಾಯಿಂಟ್ಸ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ನಾನು ಮತ್ತೆ ಸವಿತಾ ಮೇಡಮ್ ಅವ್ರನ್ನ ಎನ್ಕ್ವೈರಿ ಮಾಡಿ ಅವನ್ನ ಅಟೆಂಡ್ ಮಾಡಿಸ್ತೀವಿ ಸರ್. ಈ ಒಂದು ಸಿಸ್ಟಮ್ ರೆಡಿ ಮಾಡಿದ್ದಕ್ಕೆ ನಿಮ್ಗೆ ಎಲ್ಲಾರ್ಗು ಥ್ಯಾಂಕ್ಸ್, ಆರ್ಟ್ಸ್ಫುಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಟರಾಜ್ ಸರ್. ನಿಮ್ಮ ಪ್ರತಿಯೊಂದು ಮಾತು ನೋಡಿ, ಬೇಸಿಕ್ ಕೋರ್ಸ್ಗೆ ಯಾವ ತರ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಮಾಡ್ಲಿಕ್ಕೆ ಇವಾಗಲೇ ಒಂದು ಆಕ್ಷನ್ ತಗೊಂಡಿರುವಂತದ್ದು. ಮುಂದಿನ ಒಂದು ಬೇಸಿಕ್ ಕೋರ್ಸ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಏನ್ ನೀವು ತಗೊಂಡಿದ್ದೀರ ಸ್ಟೆಪ್ನ, ನಿಜವಾಗ್ಲೂ ಅಲ್ಟಿಮೇಟ್ ಸರ್. ಅದು ನಾವೆಲ್ಲರೂ ಸಹಿತ ಮುಂದಿನ ಬೇಸಿಕ್ ಕೋರ್ಸ್ಗೆ ಏನ್ ನಡೀಬೇಕು ಅಂತಿದೆ ಇವಾಗ್ಲೇ ರೆಡಿ ಮಾಡ್ಕೋಬೇಕು. ಅದನ್ನ ವಿಜಯ್ ಸರ್ ಹೇಳ್ತಾ ಇರೋದು, ಒಂದು ಬೇಸಿಕ್ ಕೋರ್ಸ್ ಶುರುವಾಯ್ತು ಅಂದ್ರೆ ಎಲ್ಲೂ ಸಹಿತ ಅದು ನಿಲ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅವ್ರದ್ದು. ಹಾಗಾಗಿ ನಾವೆಲ್ಲರೂ ಸಹಿತ ಅದಕ್ಕೆ ವರ್ಕ್ ಮಾಡ್ಬೇಕಾಗಿದೆ. ಅದನ್ನ ಆಲ್ರೆಡಿ ನಟರಾಜ್ ಸರ್ ಮಾಡ್ತಾ ಇರುವಂತದ್ದು. ಜೊತೆಗೆ ನೀವ್ ಹೇಳಿದಾಗೆ ಕಿಟ್ ಓರಿಯಂಟೇಶನ್ ಪ್ರತಿಯೊಬ್ಬರಿಗೂ ಸಹಿತ ನಾವು ಅರ್ಥ ಮಾಡಿಸ್ಲಿಕ್ಕೆ ನಾವು ಹೇಳ್ಕೊಡುವಂತದ್ದು. ಯಾಕೆ ಅಂತಂದ್ರೆ ಇದೇ ಮುಂದಿನ ಒಂದು ಸ್ಟೆಪ್ ಆಗ್ಬೇಕು ನಮ್ಮೆಲ್ಲರದು ಸಹಿತ. ಯಾಕಂದ್ರೆ ಮೋದಿ ಕೇರಿಗೆ ಏನು ಹೇಳಿದೇನೆ ಏನೋ ಸಿಗುತ್ತೆ ಅಂತ ಸುಮ್ನೆ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಅವ್ರಿಗೂ ಅದನ್ನ ಸರಿಯಾಗಿ ಕಲೀಲಿಲ್ಲ ಅಂದ್ರೆ ಎಲ್ಲೋ ಅವರಿಗೆ ಬರ್ಡನ್ ಹೋಗುವಂತ ಚಾನ್ಸಸ್ ಆಗಿರುತ್ತೆ. ಮತ್ತೆ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ. ನಾವು ಮುಂಚೆನೆ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಕಿಟ್ ಓರಿಯಂಟೇಶನ್ ಅಲ್ಲಿ ನಿಜವಾಗ್ಲೂ ಅವರು ಮೋದಿ ಕೇರ್ಲಿ ಉಳಿತಾರೆ. ಲಾಂಗ್ ಟರ್ಮ್ ಅಲ್ಲಿ ಅವರು ಲೀಡರ್ ಆಗಿ ಬೆಳಿತಾರೆ. ಒಂದು ದೊಡ್ಡ ಟೀಮ್ ಸಹಿತ ಕಟ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಥ್ಯಾಂಕ್ ಯು ನಟರಾಜ್ ಸರ್ ಶೇರ್ ಮಾಡಿದ್ಕೆ. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿ, ನಾನು ಕರಿತೀನಿ. ಯಾಕಂದ್ರೆ ಇಲ್ಲಾಂದ್ರೆ ಎಲ್ಲರೂ ಮಿಕ್ಸಪ್ ಆಗ್ಬಿಡ್ತೀರಾ. ಹಾಗಾಗಿ ಹ್ಯಾಂಡ್ ರೈಸ್ ಮಾಡಿ ಅಂತರ್ಗೆ ನಾನು ಇನ್ವೈಟ್ ಮಾಡ್ತೀನಿ. ನೆಕ್ಸ್ಟ್ ಸುವರ್ಣ ಹೆಗಡೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. 7ನೇ ತಾರೀಕ್ ಪ್ರೋಗ್ರಾಮಿಗೆ ಒಂದ್ 10 ಜನ ಅಂತ ನಾನು ಅನ್ಕೊಂಡಿದೀನಿ. ಇನ್ನ ಜಾಸ್ತಿ ಆಗ್ಬೋದು, ಬಟ್ 10 ಜನ ಆಗಿದ್ದಾರೆ ಸರ್ ಬರೋದಿಕ್ಕೆ. ಮತ್ತೆ ಬೇಸಿಕ್ ಕೋರ್ಸ್ ಅಂದ್ರೆ 15 ಜನ ಆಗಿದ್ದಾರೆ ಇವಾಗ್ಲೇನೆ. ಅವ್ರಿಗೆ ನಾನು ಈಗ ನಟರಾಜ್ ಸರ್ ಹೇಳ್ದಂಗೆ ಅದೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ಸರ್ ನಾನು.
ಓಕೆ, ಥ್ಯಾಂಕ್ ಯು ಮೇಡಮ್. 15 ಜನಕ್ಕೆ ಅವಕಾಶ ಇರೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಹಾಗಾಗಿ ಒಬ್ಬರಿಗೆ 6 ಜನ, ನೀವು ಕ್ವಾಲಿಫೈ ಆದ್ರೆ 6 ಜನ ಒಂದು ಆತರ ಲಿಮಿಟ್ ಇರುತ್ತೆ. ಹಾಗಾಗಿ ಇಲ್ಲಿ ಅವ್ರನ್ನ ನೋಡಿ, ಅದರಲ್ಲಿ ಯಾರು ಕಮಿಟೆಡ್ ಇದ್ದಾರೆ, 100% ಇದ್ದಾರೆ, ಅವರಿಗೆ ನಾವು ಕೊಡ್ಬೇಕಾಗುತ್ತೆ. ಯಾಕಂದ್ರೆ 15 ಜನ ಒಂದೇ ಸಾರಿ ನಾವು ಕೂರಿಸಿದಾಗ ಅವರಿಗೆ ಜವಾಬ್ದಾರಿ ತಗೊಳ್ಳಿಕ್ಕೆ ಎಲ್ಲ ಒಂದ್ ಕಡೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಲಿಮಿಟ್ಸ್ ಇರುತ್ತೆ, ಅದ್ರಲ್ಲಿ ನೀವು ಪ್ರಯಾರಿಟಿ ನೋಡ್ಕೊಳ್ಳಿ. ಫಸ್ಟ್ ಸರ್ ಬ್ಯಾಚ್ ಗೋಪಿ ಸರ್ ಹತ್ರ ಮಾತಾಡಿದೀನಿ, ಅದಕ್ಕೆ ಅದನ್ನ ಬೇರೆ ತರ ಮಾಡಿ ಕರ್ಕೊಂಬರೋಣ ಅಂತ ಹೇಳಿದ್ದಾರೆ ಸರ್. ಓಕೆ, ಅದನ್ನ ಡಿಸ್ಕಸ್ ಮಾಡಿ. ಯಾಕಂದ್ರೆ ಇಲ್ಲಿ ಒಬ್ಬರಿಗೆ ನಾವು ಒಂದು ಲಿಮಿಟ್ ನ ಮಾಡಿದೀವಿ. ಯಾಕೆಂತಂದ್ರೆ ಒಂದ್ ಕಡೆ ನಾವು ಒಂದು ಜೋಶಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀವಿ, ಆ ಜವಾಬ್ದಾರಿ ತಗೊಳ್ಳಿಕ್ಕೆ ನಮಗೆಲ್ಲ ಒಂದ್ ಕಡೆ ಮತ್ತೆ 100% ಜವಾಬ್ದಾರಿ ತಗೊಳ್ಳಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಲಿಮಿಟ್ ಇದೆ 6 ಜನ ಅಂತ. ಅದು ಯಾಕಂದ್ರೆ ವಿಜಯ್ ಸರ್ ಸೆಟ್ ಮಾಡಿರುವಂತದ್ದು. ಯಾಕಂದ್ರೆ ಅದನ್ನ ನಾವು ನೆಕ್ಸ್ಟ್ ಡೂಪ್ಲಿಕೇಶನ್ ಆಗ್ಲಿಕ್ಕೆ ಒಂದು ಸ್ಟೆಪ್ ನ ತಗೊಂಡಿರುವಂತದ್ದು. ಹಾಗಾಗಿ ಥ್ಯಾಂಕ್ ಯು ಮೇಡಮ್. ತಾರೀಕಿಗೆ ಎಷ್ಟಾದ್ರು ಬಿಲ್ಡ್ ಮಾಡಿ, ಯಾಕೆಂತಂದ್ರೆ ಅಲ್ಲಿ ಲಿಮಿಟ್ ಇಲ್ಲ. ಯಾಕಂದ್ರೆ ನಿಮ್ಮ ಎಲ್ಲರದು ಅವರವರ ಕೆಪಾಸಿಟಿ ಪ್ರಕಾರ ಬಿಲ್ಡ್ ಮಾಡಬಹುದು. ಯಾಕೆಂತಂದ್ರೆ ಇಲ್ಲಿ ಒಂದು ದೊಡ್ಡ ವಿಷನ್ ನ ನಾವು ಡಿಕ್ಲೇರ್ ಮಾಡಕ್ಕೆ ಹೋಗ್ತಾ ಇರುವಂತದ್ದು. 2024 ಅಲ್ಲಿ ಯಾವ ಒಂದು ವಿಷನ್ ಮತ್ತೆ ಮಿಷನ್ ನ ಇಟ್ಕೊಂಡು ನಾವು ವರ್ಕ್ ಮಾಡ್ಬೇಕು ಮೋದಿ ಕೇರಲ್ಲಿ ಅನ್ನೋ ಒಂದು ವಿಚಾರಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಆ ಒನ್ ಡೇ ವರ್ಕ್ಶಾಪ್ ಇಟ್ಕೊಂಡಿರುವಂತದ್ದು. ಅಲ್ಲಿಗೆ ನೀವು ಎಷ್ಟು ಜನ ಅನ್ನೋದು ಎಲ್ಲರೂ ಸಹಿತ ಬಿಲ್ಡ್ ಮಾಡಬಹುದು. ಥ್ಯಾಂಕ್ ಯು. ಸರಿ ಸರ್. ಓಕೆ, ನೆಕ್ಸ್ಟ್ ಪ್ರಕಾಶ್ ಬಿಪಿ ಸರ್. ಗುಡ್ ಮಾರ್ನಿಂಗ್. ಎಸ್ ಸರ್, ಗುಡ್ ಮಾರ್ನಿಂಗ್. ನಿಜವಾಗ್ಲೂ ಸರ್, ಈಗ ಆಡ್ ಮಾಡಿದಿರೋ ಒಂದು ಚಾಪ್ಟರ್ ಎಕ್ಸ್ಟ್ರಾ ಕಿಟ್ ಓರಿಯಂಟೇಷನ್ ಪ್ರೋಗ್ರಾಮ್ನ ಆ ಚಾಪ್ಟರ್ನ ಆಡ್ ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಅದರಲ್ಲಿ ಕಂಪ್ಲೀಟ್ ಎಂಟೈರ್ ಸಿಸ್ಟಮ್ ಟ್ರೈನಿಂಗು ಮತ್ತೆ ವಿಷನ್ನು, ಆಮೇಲೆ ಡ್ರೀಮ್ ಸೆಟ್ ಪ್ರತಿಯೊಂದು ಇನ್ಕ್ಲೂಡ್ ಆಗ್ಬಿಟ್ಟಿದೆ. ಸೊ ಇಷ್ಟು ನಾಲೆಡ್ಜ್ ಒಂದು ಫ್ಯಾಮಿಲಿಗೆ ಕೊಟ್ಟಾಗ ಖಂಡಿತ ಅವರು ಬಿಸ್ನೆಸ್ನ ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಯಿತು. ಆನ್ಲೈನ್ ಬಂದ್ಮೇಲೆ ಕಿಟ್ ಓರಿಯಂಟೇಷನ್ ಮುಂದೆ ಮಾಡ್ತಿದ್ವಿ ಸರ್, ಈಗ ಮಾಡ್ತಾ ಇರಲಿಲ್ಲ. ಸೊ ಅಗೇನ್ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ಆ್ಯಡ್ ಮಾಡಿ ನೀವು ಕಲಿಸಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಸರ್. ಮತ್ತು 7ನೇ ತಾರೀಕು ಫಿಸಿಕಲ್ ಇವೆಂಟ್ ಮಾಡಿಸ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಸುಮಾರು ದಿನ ಆಗಿತ್ತು, ಸುಮಾರು ತಿಂಗಳುಗಳಾಗೋಗಿತ್ತು ಫಿಸಿಕಲ್ ಇವೆಂಟ್ಸ್ ಆಗಿ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ಸೊ ನನ್ನ ಟೀಮಿಂದ ಮ್ಯಾಕ್ಸಿಮಮ್ ಎಲ್ಲ. ಒಂದ್ ಸೆಕೆಂಡ್ ಪ್ರಕಾಶ್, ಒಂದ್ ಸೆಕೆಂಡ್. ಸೊ ಲೀಡರ್ಸ್ ಇನ್ನು ಹೆಡ್ಗಳು ಇನ್ನು ತುಂಬಾ ಜನ ಜಾಯ್ನ್ ಆಗ್ಬೇಕಾಗಿದೆ. ಸೊ ಕ್ರಾಸ್ ಚೆಕ್ ಮಾಡಿದ್ರಾ? ಜವಾಬ್ದಾರಿ ತಗೋಬೇಕಲ್ವಾ? ಒಬ್ರಿಗೊಬ್ರು ಜವಾಬ್ದಾರಿ ತಗೊಂಡು ನಿಮ್ಮ ಅಪ್ ಲೈನ್ ಆಗ್ಲಿ, ಡೌನ್ ಲೈನ್ ಆಗ್ಲಿ, ಕ್ರಾಸ್ ಲೈನ್ ಆಗ್ಲಿ, ನಿಮ್ಗೆ ಗೊತ್ತಿರ್ತದೆ ಯಾರು ಬಂದಿಲ್ಲ ಅಂತೇಳಿ. ಅವ್ರನ್ನೆಲ್ಲ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರೋದು, ವ್ಯಾಲ್ಯೂ ಆಡ್ ಆಗಿರ್ತಿತ್ತು. ಯಾಕೆ ಇನ್ನು ನಂಬರ್ ಬೆಳೆದಿಲ್ಲ? ನಿನ್ನೆ 6 ಗಂಟೆಗೆ ಸಾಯಂಕಾಲ ಶೇರ್ ಮಾಡಿದ್ದಾರೆ ಇವರು. ಅಲ್ಲಿ ಕೂಡ ನೀವು ಥಮ್ಸ್ ಅಪ್ ಕೊಡಬೇಕಿತ್ತು. ಕೆಲವರು ಮಾತ್ರ ಅಲ್ಲಿ ರಿಪ್ಲೈ ಮಾಡಿದ್ದೀರಾ. ಈಗಲೂ ನಾನು ಲೀಡರ್ಸ್ ಕಾಲಲ್ಲಿ ಹೇಳಿದ್ದೆ, ಇಮಿಡಿಯೇಟ್ಲಿ ಚರ್ಚೆ ಮಾಡಿ ಪ್ರತಿಯೊಬ್ಬರನ್ನು ಜಾಯಿನ್ ಮಾಡಿಸಿ ಅಂತೇಳಿ. ಒಬ್ಬೊಬ್ರಿಗೆ ಕಾಲ್ ಹೊಡೆದ್ರು ಮುಗಿದೋಯ್ತು. ಏನು ಮಾಡೋಕ್ಕಾಗಲ್ಲ. ಕೆಲವರು ಇದ್ದಾರೆ ಅಬ್ಸೆಂಟ್ ಆಗ್ತಿದ್ದಾರೆ, ಮರಿತಾರೆ, ಅಥವಾ ಕಮಿಟ್ಮೆಂಟ್ ಕೊಟ್ಟಿರಲ್ಲ. ಬಟ್ ಎಲ್ಲರ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕಲ್ವಾ? ಕಾಲ್ ಮಾಡಿದ್ರಾ ಎಲ್ರಿಗೂ? ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿದ್ರಾ ನೀವು ಕೋರ್ ಲೀಡರ್ಸ್? ಸರ್ ಮಾತಾಡಿದ್ವಿ, ಲೀಡರ್ಗೆ ಯಾರು ಆಗಿಲ್ಲ ಕನೆಕ್ಟ್ ಮಾಡಿಸಿ ಅಂತ ಹೇಳಿದೆ ನಾನು. ಹೇಳ್ಬಿಟ್ಟು ಶುರು ಮಾಡಿ. ನನಗೆ ಇಂಡಿವಿಜುವಲ್ ಆಗಿ ಹೇಳಕ್ ಆಗ್ತಿಲ್ಲ ಯಾರ್ಯಾರು ಅಬ್ಸೆಂಟ್ ಅಂತ ಹೇಳಿ. ಅದು ಸರ್, ಇವಾಗ ರೆಸ್ಪಾನ್ಸಿಬಿಲಿಟಿ ಲೀಡರ್ಸ್ ಯಾರಿದ್ದಾರೆ ಅವ್ರಿಗೆ ಒಂದ್ಸರಿ ಕೇಳ್ಬಿಟ್ಟು ಯಾರು ಅಬ್ಸೆಂಟ್ ಇದಾರೆ ಅಂತ ಫೈನಲ್ ಮಾಡ್ಬೇಕು ಸರ್. ಸೊ ಇದಕ್ಕೂ ಸ್ಟ್ರಕ್ಚರ್ ಹಾಕ್ಬೇಕು. ಎಲ್ಲ ಬಂದಿದ್ದಾರೆ. ಲತಾ ಡಿಜಿ ಫೋನ್ ಪಿಕ್ ಮಾಡ್ತಿಲ್ಲ ಸರ್, ಲತಾ ಗೀತಾ ಮೇಡಮ್. ಓಕೆ ಸರಿ, ಅಟ್ಲೀಸ್ಟ್ ಪ್ರಯತ್ನ ಮಾಡಿರ್ಬೇಕಲ್ಲ ಅಷ್ಟೇನೆ ನೀವು. ಅಟ್ಲೀಸ್ಟ್ ಒಂದು ಈಗ ಅಟ್ಲೀಸ್ಟ್ ಒಂದು ಇದು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದಿರಿ ನೀವು, ಇದು ಒಂದು ಹೊಸ ಪಾಸಿಬಿಲಿಟಿ. ಅಂಡ್ ಇಲ್ಲಿ ಒಬ್ರಿಗೊಬ್ರು ಪಾರ್ಟ್ನರ್ ತರ ಕ್ರಿಯೇಟ್ ಮಾಡ್ಬೇಕು. ಇನ್ನೋವೇಟಿವ್ ಟೀಮ್ ಅಲ್ಲೂ ಪಾರ್ಟ್ನರ್ ಆಗಿರ್ಬೇಕು, ಅಂಡ್ ಹೆಡ್ಗಳಲ್ಲೂ ಒಂದು ಸ್ಟ್ರಕ್ಚರ್ ಹಾಕ್ಬೇಕು. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಿರ್ತದೆ ನನ್ನ ಪಾರ್ಟ್ನರ್ ಯಾರು ಇದಾರೋ ಇಲ್ಲೋ ಅಂತೇಳಿ. ತಕ್ಕನಾಗೆ ನೆನ್ಪು ಮಾಡ್ಕೊಂಡು ಒಂದು ಸ್ಟ್ರಕ್ಚರ್, ಅದು ಹೊಸ ಪಾಸಿಬಿಲಿಟಿ ಅದ್ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು ಅಂದ್ರೆ, ಈಗ ರೆಕಾರ್ಡಿಂಗ್ ಆಗ್ತಾ ಇದೆ, ಮಿಸ್ ಆಗಿರೋದು ಅವ್ರು ಯಾರು ನಿಮಗೆ ಗೊತ್ತು, ಯಾರು ಮಿಸ್ ಆಗಿದ್ದಾರೆ ಅಂತ ಅವರಿಗೆ ನೀವು ಕಾಲ್ ಕೂಡ ಮಾಡಿ ಕಮಿಟ್ಮೆಂಟ್ ತಗೊಂಡು ಕೇಳಿಸ್ಕೋಬೇಕು. ಅವರು ಕೇಳಿಸ್ಕೊಂಡು ಚೆಕ್ ಮಾಡ್ಬೇಕು. ಮತ್ತೆ ಬರೀ ಕಳ್ಸಿದ ತಕ್ಷಣ ಕೇಳಿಸ್ಕೊಂಡಿದ್ದಾರೆ ಅಂತ ಅಲ್ಲ, ಕ್ರಾಸ್ ಚೆಕ್ ಆಗಿ 100% ಅವರು ನೋಡ್ಬೇಕಂತ ನೋಡಿ ನಿಮಗೆ ಒಪ್ಪಿಸ್ಬೇಕು. ಹೌದು, ನಾನು ಇಂದೆಲ್ಲ ನಾನು ತಗೊಂಡೆ ಅಂತೇಳಿ. ಯಾಕಂದ್ರೆ ಇಷ್ಟು ಕವರ್ ಮಾಡ್ತಕ್ಕಂಥದ್ದನ್ನ ಮತ್ತೆ ಅವ್ರಿಗೆ ಇಂಡಿವಿಜುವಲ್ ಆಗಿ ನಾವು ಹೋಗ್ಬಿಟ್ಟು ಟ್ರೈನಿಂಗ್ ಕೊಡಕ್ ಆಗಲ್ಲ. ಅಟ್ಲೀಸ್ಟ್ ಟೆಕ್ನಾಲಜಿ ಸಪೋರ್ಟ್ ಇದೆ, ಟೆಕ್ನಾಲಜಿ ಮುಖಾಂತರ ರೆಕಾರ್ಡಿಂಗ್ ಆಗ್ತಾ ಇದೆ, ಅದನ್ನ ನೀವು ಕಳಿಸ್ಕೊಟ್ಟು ಫಾಲೋ ಅಪ್ ಮಾಡ್ಬೇಕು. ಓಕೆ ಫೈನ್. ಎಸ್, ಕಂಟಿನ್ಯೂ ಮಾಡಿ ಪ್ರಕಾಶ್, ಕಂಟಿನ್ಯೂ ಮಾಡಿ. ಪ್ರಕಾಶ್ ಸರ್, ಇನ್ನು ನಿಮ್ ಟೀಮ್ ಅಲ್ಲಿ ಇನ್ನು ಇಲ್ಲಿ 2-3 ಜನ ಆಡ್ ಆಗಿರಂಗಿದ್ದಾರೆ. ಅವ್ರು ಇರ್ಲ ಏನು ಸರ್, ರಾಜು ಸರ್ ಆಕ್ಚುಲಿ ಇವರು ಅವ್ರು ಅಟೆಂಡ್ ಆಗ್ದೇನೆ ಅವ್ರ ಕೆಳಗ್ನವ್ರಿಗೆ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಅಟೆಂಡ್ ಆಗಿದ್ದಾರೆ. ವೆಂಕಪ್ಪ ಸರ್ ಅವರು ಓಲ್ಡ್ ಗ್ರಾಜುಯೇಟ್ಸ್ ಗಳು ಸರ್ ಅವರು.
ಅಲ್ಲ ಸರ್, ಇದು ಹೆಡ್ಸ್ ಮೀಟಿಂಗ್, ನೀವು ಒಬ್ರಿಗೆ ಮಾತ್ರ ಅವಕಾಶ ಇರೋಂಥದ್ದು. ಇಲ್ಲಿ ನಿಮ್ ಯಾ- ಟೀಮ್ ಅಂದ್ರೆ ಇಲ್ಲಿ ಕೆಲವು ವಿಚಾರಗಳು ಇರುತ್ತೆ, ಅವರಿಗೆ ಅದು ಇಲ್ಲಿ ಬೇಡ ಪ್ರಕಾಶ್, ಸರಿ ಸರ್, ಸರಿ ಇದು ಸರ್. ಮೋಟಿವೇಶನ್ ಟ್ರೈನಿಂಗ್ ಅಂತಲ್ಲ, ಇದು ಪಬ್ಲಿಕ್ ಅಲ್ಲ, ಇದು ಅವ್ರಿಗೆ ರಿಕ್ವೆಸ್ಟ್ ಮಾಡು, ಅವ್ರ ಎಕ್ಸಿಟ್ Okay, ಆಗ್ಲಿ, ಹೆಡ್ಗಳು ಮಾತ್ರ ಇದು. ತಯಾರಾಗಿದ್ದೀರಿ ದಯವಿಟ್ಟು ಎಕ್ಸಿಟ್ ಆಗಿ. ನಾನು ಓಲ್ಡ್ ಗ್ರಾಜುಯೇಟ್ಸ್ ಅಂತ ಕಳಿಸ್ಬಿಟ್ಟಿದ್ದೀನಿ ಬೈ ಮಿಸ್ಟೇಕ್ ಇಲ್ಲ ಆಗಿ. ಇಲ್ಲ ಇಲ್ಲ ಸರಿ. ಎಸ್ ಸರ್. ಹಾಗೆ ಫಿಸಿಕಲ್ ಟ್ರೈನಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸ್ವಲ್ಪ ಮೇಲ್ ನೋಡು ಪ್ರಕಾಶ್, ಹಾ ಸರ್. ಮೇಲ್ ನೋಡು ಸ್ವಲ್ಪ ಕ್ಯಾಮ್ರಾನ. ಎಸ್ ಸರ್. ಹಾ, ಈಗ ಉತ್ತಮ, ಸ್ವಲ್ಪ ಬೆಟರ್, ಇಂಪ್ರೂವ್ಮೆಂಟ್ ಆಗ್ತಾ ಇರ್ಬೇಕು, ಅಪ್ಗ್ರೇಡ್. ಆಮೇಲೆ ನಾನು ಒಂದು ಈಗ ಕನ್ಫರ್ಮ್ ಆಗ್ತಾ ಇದೆ ಇವತ್ತು, ಫಿಸಿಕಲ್ ಟ್ರೈನಿಂಗ್ ಎಲ್ಲಿ ಯಾವಾಗ ಎಷ್ಟು ಅಂತೆಲ್ಲ ಇದಾಗ್ತಾ ಇದೆ, ಕನ್ಫರ್ಮ್ ಆಗ್ತಾ ಇದೆ ಇವತ್ತು. ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ಆಲ್ರೆಡಿ ಒಂದು 25-30 ಜನ ಕಮಿಟ್ ಆಗಿದ್ದಾರೆ ಸರ್, ಬರ್ತೀನಿ ಅಂತ. ನನ್ನ ಟಾರ್ಗೆಟ್ 50 ಇದೆ. ಸೊ ಇವತ್ತಿಂದ ಬಿಲ್ಡ್ ಮಾಡ್ತೀನಿ ಅದಕ್ಕೆ ಫಿಸಿಕಲ್ ಟ್ರೈನಿಂಗ್ 7ನೇ ತಾರೀಕಿಗೆ. ಮತ್ತೆ 2ನೇ ತಾರೀಕು ಬೇಸಿಕ್ ಕೋರ್ಸ್ಗೆ ನಾನು ಜೂಮ್ ಫ್ರೀ ಕಾನ್ಫರೆನ್ಸ್ ಕಾಲಲ್ಲಿ ನನ್ನ ಈಗ ಯಾರು 15 ಜನ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದೆ, ಅದರಲ್ಲೇ 10 ಕಮಿಟೆಡ್ ತಗೊಂಡು ಅವ್ರಿಗೆ ಮಿನಿಮಮ್ 4 ಮ್ಯಾಕ್ಸಿಮಮ್ 6 ಜನಕ್ಕೆ ಬಿಲ್ಡ್ ಮಾಡಿ ಅಂತ. ಜೊತೆಗೆ ಅವ್ರ ಡೀಪಲ್ಲೂ ಕೂಡ ಈ ಬೇಸಿಕ್ ಕೋರ್ಸ್ನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಕಾಲ್ನ ಕರೆದು ಹೇಳಿದ್ದೀನಿ ಸರ್. ಎಲ್ಲ ರೆಡಿ ಆಗಿದ್ದಾರೆ. ಎಂಟೈರ್ ಟೋಟಲ್ ಇದರಿಂದ 10 + 6 ಅಂತಂದ್ರೆ 60 ಜನ ಆಗ್ಬೋದು, ಒಬ್ಬೊಬ್ರು 6 ಜನ ಅಂತ ಹೇಳಿದ್ರೆ. ಅದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿ 6 ಮಾಡಿದ್ದೀನಿ ಸರ್. ನನ್ನ ಫ್ರಂಟ್ ಲೈನ್ಸ್ಗಳನ್ನ ಈ ಸರಿ ಹುಡುಕಿ ಡೆಪ್ತ್ ಅಲ್ಲಿ ಯಾರೆಲ್ಲ ಇನ್ಆಕ್ಟಿವ್ ಆಗಿದ್ದಾರೆ ಅವ್ರ 6 ಜನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಟ್ಟಾರೆ ಈ ಬೇಸಿಕ್ ಕೋರ್ಸ್ ಇಂದ ಸೊ ಬೆಟರ್ ನಾಲೆಡ್ಜ್ ಸಿಗ್ತಾ ಇದೆ. ಎಲ್ಲರನ್ನೂ ಕೂಡ ಕಂಟ್ರೋಲು ತಗೋಬಹುದು. ಇದನ್ನ ಕಂಟಿನ್ಯೂ ಮಾಡ್ಕೊಳಕ್ಕೆ ಒಂದು ಸಣ್ಣ ಬೇಸ್ ಹಾಕೊಡ್ತಾ ಇದ್ದೀರಾ. ಸೊ ಇನ್ನು ಮುಂದಕ್ಕೆ ಅವ್ರನ್ನ ಕಂಟ್ರೋಲು ತಗೊಂಡು ಅವ್ರನ್ನ ಸಕ್ಸಸ್ ಮಾಡಿಸ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಥ್ಯಾಂಕ್ ಯು ಬೆಟಪ್ಪ ಸರ್. ಥ್ಯಾಂಕ್ ಯು TG ಬೆಟಪ್ಪ. ವೆಂಕಪ್ಪ ಸರ್. ಥ್ಯಾಂಕ್ ಯು ಸರ್. ವೆಂಕಪ್ಪ ಸರ್. ಥ್ಯಾಂಕ್ ಯು ಪ್ರಕಾಶ್ ಸರ್. ಅಲ್ಲಿ ಒಬ್ರು ಯಾರು ರಾಜಶೇಖರ್ ಅಂತ HM ಅಂತ ಆಗಿದ್ದಾರೆ, ಎಕ್ಸಿಟ್ ಆಗಿ. ನೀವೇನಾ? ನಿಮಿಷ ನೋಡ್ತೀವಿ. ರಾಜಶೇಖರ್ HM ಅಂತ ರಾಜಶೇಖರ್ ಯಾರು ಇಲ್ಲಲ್ಲ ಸರ್ ನಮ್ಮ ಕಡೆಯಿಂದ. ರಾಜಶೇಖರ್ ಯಾರು? ಆಗಿದ್ದಾರೆ, ಹಂಗಾಗಿ ಒಂದ್ ನಿಮಿಷ ಅವ್ರನ್ನ ವೇಟಿಂಗ್ ರೂಮ್ ಅಲ್ಲಿ ಹಾಕ್ಬಿಡ್ತೀನಿ. ಪ್ಲೀಸ್ ಸರ್. ನೆಕ್ಸ್ಟ್ ಯಾರು ಶೇರ್ ಮಾಡ್ತೀರಾ ಮಾಡಿ, ಇನ್ನೊಬ್ಬರಿಗೆ ಅವಕಾಶ ಕೊಡ್ತೀನಿ. ಶೇರ್ ಮಾಡ್ಕೊಳ್ಳಿ ಲೀಡರ್ಸ್. ಯಾರಿಗೆ ಏನು ಅನ್ಸ್ಲಿಲ್ವಾ ಬೇಸಿಕ್ ಕೋರ್ಸು ಮತ್ತೆ ಈ ಒಂದು ಕಿಟ್ ಓರಿಯೆಂಟೇಶನ್ ಆಗಿರ್ಬೋದು, ನಿಮ್ಮ ಒಂದು ಟೀಮ್ ಗ್ರೋತ್ ಆಗಿರುವಂತದ್ದು, ಅದ್ರ ಬಗ್ಗೆ ಶೇರ್ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಅನುಕೂಲ ಆಗಿದೆ ಈ ಒಂದು ಬೇಸಿಕ್ ಕೋರ್ಸ್? ಸರ್ ಗುಡ್ ಮಾರ್ನಿಂಗ್ ಗರೀಬ್ ಸರ್, ಗುಡ್ ಮಾರ್ನಿಂಗ್. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಕಿಟ್ ಓರಿಯೆಂಟೇಶನ್ ಇದರಲ್ಲಿ ನಾನು ಸರಿಯಾಗಿ ಇದು ಮಾಡ್ತಿರ್ಲಿಲ್ಲ ಸರ್. ಅವ್ರ ಪ್ರಾಡಕ್ಟ್ ಎಲ್ಲ ಡೆಮೋ ಕೊಟ್ಟು ಪ್ರೆಸೆಂಟೇಶನ್ ಕೊಟ್ಟು ಎಲ್ಲ ಆದ್ಮೇಲೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು DP ಪ್ರಾಡಕ್ಟ್ ಕೊಡಿಸಿ ಅವ್ರಿಗೆ ಮನೆ ಕರ್ಕೊಂಡ್ಬಂದು ಹಿಂಗ್ ಪೂಜೆ ಮಾಡಿ ಇದ್ ಮಾಡ್ರಿ ಅಂತ ಎಲ್ಲ ಹೇಳ್ತಿದ್ದೆ ಅಷ್ಟೇ. ಅಕ್ಕಪಕ್ಕದನ್ ಕರೀರಿ ಅದು ಇದು ಅಂತ ಏನು ಹೇಳ್ತಿರ್ಲಿಲ್ಲ. ಅದೊಂದು ಮಿಸ್ ಮಾಡ್ಕೊಂತಿದ್ದೆ ಮೊನ್ನೆ. ಅದರಿಂದ ಸ್ವಲ್ಪ ನನ್ ಕಲ್ತಂಗಾಯ್ತು. ಆಮೇಲೆ ಬೇಸಿಕ್ ಕೋರ್ಸ್ ಅಂದ್ರೆ ನನ್ ಸ್ವಲ್ಪ ನೆಗ್ಲಿಜಿಯಂ ಜಾಸ್ತಿ ಇತ್ತು ಸರ್. ಈ ಬೇಸಿಕ್ ಕೋರ್ಸ್ ಬಂದಾಗಿನಿಂದ ನನ್ನ ಒಂಥರ ಸ್ಟ್ರೈಟ್ ಆಗಿ ನಾನು ಇದನ್ನ ಕೊಡ್ಲೇಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳ್ಬಿಟ್ಟು ನನ್ಗೆ ಮನವರಿಕೆ ಆಗಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗರೀಬ್ ಸರ್. ನಿಜವಾಗ್ಲೂ ಕಿಟ್ ಓರಿಯೆಂಟೇಶನ್ ನ ನಿಜವಾಗ್ಲೂ ಒಂದು 2 ದಿವಸ ಅದಕ್ಕೆ ಒಂದು ಎಫರ್ಟ್ ಹಾಕಿ ನಮ್ಗೆ ಕೊಟ್ಟಿರುವಂತರ ಗೋವಿಂದ್ರ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಮೋದಿಕೇರಿಗೆ ಬರ್ತಾರೆ ಅಂತಂದ್ರೆ ಯಾವ ತರ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದನ್ನ ಬಹಳ ಸಿಂಪಲ್ ಆಗಿ, ಯಾಕಂದ್ರೆ ಲಾಸ್ಟ್ ಬ್ಯಾಚ್ ಅಲ್ಲಿ ನಾವು ಕಿಟ್ ಓರಿಯೆಂಟೇಶನ್ ಕೊಟ್ಟಿದ್ವಿ, ಬಟ್ ಸಾಕಷ್ಟು ಪೇಜ್ ಇತ್ತು, ಸಾಕಷ್ಟು ಇನ್ಫಾರ್ಮೇಶನ್ ಇತ್ತು. ಎಲ್ಲ ಒಂದ್ ಕಡೆ ಅದನ್ನ ಎಲ್ಲ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು, ಬಟ್ ಡೀಟೇಲ್ಡ್ ಆಗಿತ್ತು. ಬಟ್ ಇಲ್ಲಿ ಸಿಂಪಲ್ ಆಗಿ ಯಾವ ತರ ಹೇಳ್ಬೇಕು ಅನ್ನೋದನ್ನ ಒಂದು 7 ಪೇಜ್ ಅಲ್ಲಿ ಅದನ್ನ ಈಜಿಯಾಗಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆಯಲ್ಲಿ ಒಬ್ಬ ವ್ಯಕ್ತಿಗೆ ಯಾವ ತರ ಅರ್ಥ ಮಾಡಿಸ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಏನ್ ಬೇಕು ಪಂಚಿಂಗ್ ಲೈನ್ ನ ಕೊಟ್ಟಿರುವಂತದ್ದು.
ನಾವು ಗೋವಿಂದರಾಜ್ ಸರ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಇದೆಲ್ಲದು ಏನಾಗಂತಂದ್ರೆ ಅವರ ಒಂದು 15 ವರ್ಷದ ಅನುಭವ ಮೋದಿ ಕೇರ್ ಅಲ್ಲಿ. ಯಾಕಂದ್ರೆ ಆ ವ್ಯಕ್ತಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಸಿಂಪಲ್ ಆಗಿ ಯಾವ ತರ ಅರ್ಥ ಮಾಡಿಸ್ಬಹುದು ಹೊಸ ವ್ಯಕ್ತಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಈ ಡೀಟೇಲ್ ನ ರೆಡಿ ಮಾಡಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಲೀಡರ್ಸ್ಗೂ ಸಹಿತ ಯಾರು ಶೇರ್ ಮಾಡ್ಕೊಂಡ್ರಿ. ಇವಾಗ ರಾಜು ಸರ್ ನೀವು ಏನಾದ್ರು ಈ ಪ್ರೋಗ್ರಾಮ್ ಬಗ್ಗೆ ಮಾತಾಡಿ, ಅದಾದ ಲಾಸ್ಟ್ ಅಲ್ಲಿ ನಾನು ನಂಬರ್ಸ್ ತಗೊಳ್ತೀನಿ ಸರ್. ಓಕೆ, ಇನ್ನೊಂದು ಒಬ್ರಿಬ್ಬರು ಶೇರಿಂಗ್ ತಗೊಳ್ಳಿ. 2 minutes ನಾನು ಬರ್ತೀನಿ. ಓಕೆ ಸರ್. ಓಕೆ, ಲೀಡರ್ಸ್ ಮತ್ತೆ ಯಾರಾದ್ರೂ ಶೇರ್ ಮಾಡ್ಬೋದಾ? ಟೋಟಲಿ ನಿಮ್ಮ ಟೀಮ್ ಈ ಬೇಸಿಕ್ ಕೋರ್ಸ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತ ಅನ್ನೋರು ಶೇರ್ ಮಾಡಿ. ಅನಿಲ್ ಕುಮಾರ್ ಸರ್, ಬಸನಗೌಡ ಸರ್, ನಮ್ಮ ಟೀಮ್ ಇಂದನೂ ಸಹಿತ ಇದ್ದೀರಾ? ಗುಡ್ ಮಾರ್ನಿಂಗ್ ಸರ್. ಓಕೆ, ಗುಡ್ ಮಾರ್ನಿಂಗ್. ಇದು ಒಂದು ಬೇಸಿಕ್ ಕೋರ್ಸ್ ಇಂದ ನನ್ನ ಟೀಮಲ್ಲಿ, ಅಂದ್ರೆ ಮುಂಚೆ ಬೇಸಿಕ್ ಕೋರ್ಸ್ ಬರಕ್ಕಿಂತ ಮುಂಚೆ ಅವರೆಲ್ಲ ಏನಂದ್ರೆ ಒಂದು 2,000 2,500 ಈ ತರ ಲಾಯಲ್ಟಿಗೆ ಇದ್ದವರು ಈಗ 100 PV ಮತ್ತೆ ಈ ಟ್ರೈನಿಂಗ್ ಇಂದ ಮತ್ತೆ ಹೆಚ್ಚು ಫೀಲ್ಡ್ ವರ್ಕ್ ಮಾಡೋದಿರ್ಬೋದು, ಮತ್ತೆ ಅವರು ಪ್ರಾಡಕ್ಟ್ ಯೂಸರ್ ಮೈನ್ ಆಗಿ ಅವರೇ ಯೂಸ್ ಮಾಡ್ತಿರ್ಲಿಲ್ಲ, ಕೆಲವೊಂದು ಪ್ರಾಡಕ್ಟ್ ಟ್ರೈನಿಂಗ್ ಕೊಟ್ಟಿದ್ರಿಂದ ಇರ್ಬೋದು ನಮ್ಮ ಟೀಮ್ ಇಂದ. ಅವೆಲ್ಲವೂ ಮಾಡ್ತಾ ಅವರು ಹೆಲ್ತ್ ಸಪ್ಲಿಮೆಂಟ್ ಅಂತೂ 1-2 ಬಳಸ್ತಾ ಇದ್ದವ್ರು ಇವಾಗ ಅದೇ ಅವರಿಗೆ ಒಂದು 10,000 ಬಿಲ್ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋ ತರ ಒಂದು ಸರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಆಗಿದೆ. ಕಿಟ್ ಓರಿಯಂಟೇಶನ್ ಅನ್ನೋದು ಯಾವ ತರ ಇತ್ತು ಅದು ಹಿಂದಿನವ್ರಿಗೆ ಗೊತ್ತಿರ್ಲಿಲ್ಲ. ಈಗ ನನಗೂ ಸಹ ಇತ್ತು ಅಂತ ಕಿಟ್ ಇತ್ತು, ಅದು ಈಗ ಪರ್ಚೇಸ್ ಇಲ್ಲ ಅಂತ ಹೇಳ್ತಾ ಇದ್ವಿ, ಆ ತರ ಏನು ಕಂಡೀಷನ್ ಇಲ್ಲ ಅಂತ. ಬಟ್ ಇವಾಗ ಕಿಟ್ ಓರಿಯಂಟೇಶನ್ ಅಂದ್ರೆ ಒಬ್ಬ ಯಾರು ಈ ಫ್ಲೋಗೆ ಬಂದು ಅಧಿಕೃತವಾಗಿ ನಾನು ಈ ಬಿಸ್ನೆಸ್ ನನಗೆ ಬೇಕೇ ಬೇಕು ಅಂತ ಬರ್ತಾರೆ ಅಂತವರಿಗೆ ಕಿಟ್ ಓರಿಯಂಟೇಶನ್ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಒಂದು ID ಮಾಡ್ಬಿಡ್ತೀವಿ, ಅವ್ರು ನೀವೇ ತಗೊಳ್ಳಿ ಅಂತ ಹೇಳೋವಂಥದ್ದು ಇರ್ಬೋದು. ಇಂಥವನ್ನೆಲ್ಲ ನಮ್ಮ ಅಪ್ಲೈನ್ ಕರ್ಕೊಂಡು ಹೋಗಿ ಅಥವಾ ಅವರಿಗೆ ಒಂದು ಸವಿಸ್ತರವಾಗಿ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಿರ್ಬೋದು. ಯಾಕಂದ್ರೆ ಅವ್ರು ಜಾಯಿನ್ ಆದ ತಕ್ಷಣ ಅವರೊಬ್ಬ ಲೀಡರ್ ಆಗಿ ನಾವು ನೋಡೋಕ್ಕಾಗಲ್ಲ. ಹಾಗಾಗಿ ಅದು ಕಲಿಕೆಗೆ ಮತ್ತೆ ನನಗೆ ಕಿಟ್ ಓರಿಯಂಟೇಶನ್ ಬಗ್ಗೆ ನನಗೆ ರವೀಂದ್ರ ಕುಲಕರ್ಣಿ ಸರ್ ಕೊಟ್ಟಾಗ್ಲೂ ನನಗೆ ಅನಿಸ್ತು, ಅವರು 20 ವರ್ಷದ ಹಿಂದೆ ಅವ್ರು ಏನು 15 ವರ್ಷದ ಮುಂಚೆ ಮಾಡಿದ್ರು, ಇವಾಗ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ಒಂದು ಸೂಕ್ತವಾಗಿ ಒಂದು ಇದ್ರ ಮುಖಾಂತರ, ಕ್ಲಾಸ್ ಮುಖಾಂತರ, ನೋಟ್ಸ್ ಮುಖಾಂತರ ಗೋವಿಂದರಾವ್ ಸರ್ ಇರ್ಬೋದು ಸವಿಸ್ತರವಾಗಿ ನಾವೇ ಒಂದು 2-3 ಸರಿ ಕೇಳಿದ್ವಿ ಕಿಟ್ ಓರಿಯಂಟೇಶನ್. ಇದು ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಒಬ್ಬ ಈ ಬಿಸ್ನೆಸ್ ಬರ್ತಾರೆ ಅಂದ್ರೆ ಅವ್ರು ಎಂಟರ್ಪ್ರಿನರ್ ಆಗಿ ನಾವು ಹೇಗೆ ತಗೊಳ್ಳೋದಕ್ಕೆ ಅಂತ ನನಗೆ ಮೈಂಡ್ ಓಪನ್ ಆಗಿದ್ದು. ಇದು ಒಳ್ಳೆ ಯೂಸ್ಫುಲ್ ಇದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬಸನಗೌಡ ಸರ್. ಇವ್ರ ಟೀಮಲ್ಲೂ ಸಹಿತ ಎಲ್ಲೋ ಒಂದ್ ಕಡೆ ಪ್ರಾಡಕ್ಟ್ ನ ಲಾಯಲ್ಟಿ ಅಂದ್ರೆ ಸಿಂಪಲ್ ಲಾಯಲ್ಟಿ ಮಾಡ್ತಾ ಇದ್ರು. ಇವಾಗ ಅವರೇ ಒಂದು ಡೈಲಿ ಆಕ್ಷನ್, ನಾನ್ ಡೈಲಿ ಏನಾದ್ರೂ ಒಂದು ಪ್ರಾಡಕ್ಟ್ ಹೇಳಲೇಬೇಕು ಅಂತ ಅಂದ್ಬಿಟ್ಟು ಈ ಒಂದು ಜ್ಞಾನದಿಂದ ನಾನು ಇಂಡಿಪೆಂಡೆಂಟ್ ಲೀಡರ್ ಆಗ್ತೀನಿ ಅಂತ ಅವರೇ ಡಿಕ್ಲೇರ್ ಮಾಡ್ತಿದ್ದಾರೆ. ಆ ತರ ಇಲ್ಲಿ ನಾವು ಬೇಸಿಕ್ ಕೋರ್ಸ್ ನ ತಗೊಂಡಿರುವಂತದ್ದು. ಹಾಗಾಗಿ ಆ ನಂಬರ್ಸ್ ನ ಜಾಸ್ತಿ ಮಾಡ್ತಾ ಹೋಗಿ ಜನಗಳಿಗೆ ಅರ್ಥ ಮಾಡಿಸ್ಬೇಕಷ್ಟೇನೆ. ಅರ್ಥ ಮಾಡಿಸೋದು ನಮ್ಮ ಕೈಲಿದೆ. ಯಾರು ಸೀರಿಯಸ್ ಬರ್ತಾರೆ ಅವ್ರ ಜೊತೆ ಜವಾಬ್ದಾರಿಯಿಂದ ನಾವು ವರ್ಕ್ ಮಾಡಿದಾಗ ಎಲ್ಲದೂ ಸಹಿತ ಎಲ್ಲರ ಟೀಮು ಸಹಿತ ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೆ ಯಾರಾದ್ರೂ ಇನ್ನೊಬ್ರು ಶೇರ್ ಮಾಡ್ಬೋದಾ? ವಾಲಂಟಿಯರ್ಶಿಪ್ ಬರ್ಬೇಕು ಇಲ್ಲೆಲ್ಲ ಸಹಿತ ಹೆಡ್ಸ್ ಮತ್ತೆ ಯಾರು ಹೊಸದಾಗಿ ಇಲ್ಲಿ ಸ್ಟೂಡೆಂಟ್ಸ್ ತರನು ಇದೀರಾ ಇನೋವೇಟಿವ್ ಅಲ್ಲಿ, ಅವರು ಸಹಿತ ಶೇರ್ ಮಾಡ್ಕೋಬಹುದು. ನಿಮಗೆ ಏನ್ ಅನ್ಸ್ತು? ಇವಾಗ ಅವಾಗ್ಲೇ ಸುವರ್ಣ ಮೇಡಮ್ ಶೇರ್ ಮಾಡದಂಗೆ ನನಗೇನ್ ಅನ್ಸ್ತು, ಎಲ್ಲ ಒಂದ್ ಕಡೆ ಬೇಸಿಕ್ ಕೋರ್ಸ್ ನ ಯಾವ ತರ ತಗೊಂಡಿದ್ವಿ ಅನ್ನೋದ್ರ ಬಗ್ಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಬೇಸಿಕ್ ಕೋರ್ಸು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ತಗೊಳ್ತಾ ಇದಾರೆ. ಸೊ ಶೇರಿಂಗ್ಸು ಸಹ ಮಾಡ್ಕೊಳ್ತಾ ಇದಾರೆ ಮೇನ್ ಗ್ರೂಪ್ ಅಲ್ಲೇನೆ. ಸೊ ಇದು ಮೇಜರ್ ಏನು ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸುಮಾರು ಸ್ಟೂಡೆಂಟ್ಸು ಶೇರ್ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ, ಬಟ್ ರಿಪೀಟೆಡ್ ಆಗಿ ಶೇರ್ ಮಾಡ್ತಾ ಇದಾರೆ. ಸೊ ತುಂಬಾ ಚೆನ್ನಾಗಿ ತಗೊಳ್ತಾ ಇದಾರೆ. ಮತ್ತೆ ಈಗ ರಿಕ್ರಿಯೇಷನ್ ಇಂಡಿಪೆಂಡೆಂಟ್ ಆಗಿ ಮಾಡೋ ಮಟ್ಟಕ್ಕೆ ಬೆಳೀತಾ ಇದಾರೆ. ಮತ್ತೆ ಕಿಟ್ ಓರಿಯಂಟೇಶನ್, ಸೊ ನಿನ್ನೆ ಶೇರಿಂಗ್ಸ್ ತಗೊಂಡಾಗ ಎಲ್ಲರೂ ನೆಕ್ಸ್ಟ್ ನಾವ್ ಯಾರಿಗೆ ಪ್ರಾಸ್ಪೆಕ್ಟಿಂಗ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಈ ಕಿಟ್ ಓರಿಯಂಟೇಶನ್ ಮುಖಾಂತರನೇ ಸೊ ಸೆರೆಮನಿನ ಮಾಡ್ಬೇಕು ಅಂತಾನು ಎಲ್ಲರೂ ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ 100 PV ಯಾರೆಲ್ಲ ಬೇಸಿಕ್ ಕೋರ್ಸ್ ಅಲ್ಲಿ ಇದ್ದಾರೆ ಅವರೆಲ್ಲ 100 PVಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಸರ್. ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇವೆಂಟ್ಸ್ಗೂ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಓವರ್ ಆಗಿ ಏನು ಬೇಸಿಕ್ ಕೋರ್ಸ್ ಇದೆ ಇದು ತುಂಬಾ ಚೆನ್ನಾಗಿ ತಗೊಳ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಇದಕ್ಕೆ ತುಂಬಾ ದೊಡ್ಡ ಮಟ್ಟದ ಒಂದು ಇಂಪಾರ್ಟೆನ್ಸ್ ನಮ್ಮ ಟೀಮ್ ಕಡೆಯಿಂದ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನಿಲ್ ಸರ್. ನಿಮ್ ಟೀಮಲ್ಲಿ ನಾನು ನೋಡ್ತಾ ಇದ್ದೀನಿ 2-3 ಜನ ಎಷ್ಟು ಚೆನ್ನಾಗಿ ಒಂದು ಶೇರಿಂಗ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಫಸ್ಟ್ ಹ್ಯಾಂಡ್ ರೈಸ್ ಮಾಡ್ತಾ ಇರ್ತಾರೆ. ಅಂದ್ರೆ
ಅವ್ರು ನಿಜವಾಗ್ಲೂ ಸಹಿತ ದೊಡ್ಡ ಲೀಡರ್ ಆಗಿ ಬೆಳಿಲಿಕ್ಕೆ ಒಂದು ಸ್ಟೆಪ್ ಇಟ್ಟಿರುವಂತದ್ದು. ಇದು ಬೇಸಿಕ್ ಕೋರ್ಸ್ ಇಂದ ನಡೆದಿರುವಂತದ್ದು. ಬೇಸಿಕ್ ಕೋರ್ಸ್ ತಗೊಳ್ಳುವಂತ ರೀತಿ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ಲೀಡರ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ. ಅದನ್ನ ನಿಮ್ಮ ಟೀಮ್ ಅಲ್ಲಿ ಬಳಸ್ಕೊಳ್ತಾ ಇದ್ದೀರಾ, ಜೊತೆಗೆ ರೀಕ್ರಿಯೇಷನ್ ಮಾಡ್ತಾ ಇದ್ದೀರಾ. ಅದು ನಿಮ್ಮ ಒಂದು ಕಮಿಟ್ಮೆಂಟ್, ಒಬ್ಬ ಲೀಡರ್ಗೆ, ಒಬ್ಬ ಟೀಮ್ಗೆ ತಗೊಳ್ಳುವಂತ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅನಿಲ್ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಕೋರ್ ಲೀಡರ್ಸ್ ಯಾರಾದ್ರೂ ಶೇರ್ ಮಾಡ್ಬೋದು? 6 ಜನ ಏನಿದ್ದೀರಾ ನೀವು ಯಾರಾದ್ರೂ ಶೇರ್ ಮಾಡಿ ನಿಮ್ ಟೀಮ್ದು ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೇಳಿ, ಬೇಸಿಕ್ ಕೋರ್ಸ್ ವಿಚಾರದಲ್ಲಿ ಮತ್ತೆ ಕಿಟ್ ಓರಿಯಂಟೇಷನ್ ಅದೆಲ್ಲ. ವೆಡಿಟಿ ಅಥವಾ ಹೆಡ್ ಯಾರಾದ್ರೂ ಶೇರ್ ಮಾಡಿ, ನಾನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್. ಲೀಡರ್ಸ್ ಮಾತಾಡ್ಬೋದಾ ಯಾರಾದ್ರೂ? ಬೇಸಿಕ್ ಕೋರ್ಸ್ ಲೀಡರ್ಸ್. ಎಸ್ ಸರ್. ಗುಡ್ ಮಾರ್ನಿಂಗ್ ಲೀಡರ್ಸ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಿಜವಾಗ್ಲು ಎಸ್ ಸರ್, ಬೇಸಿಕ್ ಕೋರ್ಸ್ ಇಂದ ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ಅಟೆಂಡ್ ಆಗಿ ಈಗ ಇಂಡಿವಿಜುವಲ್ ಆಗಿ ಲೀಡರ್ ಆಗೋದಕ್ಕೆ ಅವ್ರು ರೆಡಿ ಆಗ್ತಾ ಇದಾರೆ ಸರ್. ಈಗ ಮತ್ತೆ ಲೀಡರ್ ಆಗಿ ರೆಡಿ ಆಗಿ ಅವರೇ ಇಂಡಿವಿಜುವಲ್ ಆಗಿ ಹೋಮ್ ಮೀಟಿಂಗ್ ಮಾಡೋದು, ಡೆಮೋ ಮಾಡೋದು, ತುಂಬಾ ಚೆನ್ನಾಗಿ ಒಳ್ಳೆ ನಾಲೆಜ್ ಸಿಗ್ತಾ ಇದೆ ಸರ್. ನಮ್ಗೆ ಇದೇ ಮೇನ್ ಬೇಕಾಗಿರೋದು ನಾಲೆಜು. ಯಾಕಂದ್ರೆ ಫಸ್ಟ್ ನಾವು ಜಾಯಿನ್ ಮಾಡಿಸ್ತಾ ಇದ್ವಿ, ಮತ್ತೆ ಅವ್ರಿಗೆ ಬೇಸಿಕ್ ಏನ್ ಸಿಗ್ತಾ ಇರ್ಲಿಲ್ಲ. ಈಗ ನಮ್ಗೆ ಇಲ್ಲಿ ಬೇಸಿಕ್ ಕೋರ್ಸ್ ಅಲ್ಲಿ ಪ್ರತಿಯೊಂದನ್ನು ಡೆಮೋ ಮಾಡೋದ್ರಿಂದ, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮಾಡೋದ್ರಿಂದ, ಈಗ ಹೊಸದಾಗಿ ನಾವು ಏನು ಇಷ್ಟು ವರ್ಷಗಳ ಕಾಲ ಕಿಟ್ ಓರಿಯಂಟೇಷನ್ ಅನ್ನೋದು ಮಾಡ್ತಾ ಇರ್ಲಿಲ್ಲ. ಫಸ್ಟ್ 18 ವರ್ಷಗಳ ಹಿಂದೆ ಅವಾಗ ನಾವು ಮಾಡ್ತಾ ಇದ್ದಿದ್ದು. ಅವಾಗ ಯಾವ ರೀತಿ, ಈಗ ಇವರು ಪ್ರಕಾಶ್ ಸರ್ ಹೇಳ್ತಾ ಇದ್ರು, ನಟರಾಜ್ ಸರ್ ಹೇಳ್ತಾ ಇದ್ರು, ಕಿಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಿಸ್ಬಿಟ್ಟು ಇದು ನಿಮ್ಮ ಜೀವನದ ಒಂದು ಬಾಗಿಲು ಓಪನ್ ಆಗ್ತಾ ಇದೆ, ಈ ತರ ಒಂದು ನಿಮ್ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುವಂತ ಒಂದು ಆಪರ್ಚುನಿಟಿ ಅಂತ ಹೇಳಿ ಅವಾಗ ಮಾಡ್ತಾ ಇದ್ವಿ. ಬಟ್ ಅದ್ ಬಿಟ್ಬಿಟ್ಟಿದ್ವಿ. ಈಗ ಮತ್ತೆ ಅದನ್ನ ತಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಯಾಕಂದ್ರೆ ಈಗ ಟ್ರೈನಿಂಗ್ ಕೊಟ್ಟಿದ್ವಿ, ಅದನ್ನ ಫಸ್ಟ್ ನಾನು ಇಂಪ್ಲಿಮೆಂಟ್ ಮಾಡ್ಬೇಕು ನನ್ನ ಟೀಮ್ ಅಲ್ಲಿ. ಏನಂದ್ರೆ ಜಾಯಿನ್ ಆಗಿದ ತಕ್ಷಣ ಅವ್ರಿಗೆ ಪ್ರಾಡಕ್ಟ್ಸ್ ತಗೊಂಡು ಈ ತರ ಒಂದು ನಿಮ್ಮ ಡ್ರೀಮ್ಸ್ ಇದು, ಇಷ್ಟು ದಿನ ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರಲಿಲ್ಲ, ಇಲ್ಲಿ ಯೂಸ್ ಮಾಡಿದ್ರೆ ಏನ್ ಸಿಗುತ್ತೆ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಖಂಡಿತವಾಗ್ಲು ಬೆಸ್ಟ್ ಸೆಷನ್ ಬಂದಿದೆ ಬೇಸಿಕ್ ಕೋರ್ಸ್. ಇದರಿಂದ ನನಗೆ ಫ್ಯೂಚರ್ ಕಾಣಿಸ್ತಾ ಇದೆ. ಇನ್ನ ಈಗ ಒಂದು 18-20 ಜನ ಅಟೆಂಡ್ ಆಗ್ತಾ ಇದಾರೆ. ಅವ್ರ ಕಡೆಯಿಂದ ಒಂದು 4 ಜನ ಬಂದ್ರು ಅಂದ್ರೆ ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ವಿತಿನ್ 6 months ಅಲ್ಲಿ ನಮ್ಮ ಟೀಮ್ ಗ್ರೋತ್ ಹೆಂಗಿರುತ್ತೆ ಅನ್ನೋದನ್ನ ನನಗೆ ರಿಯಲ್ ವಿಜುವಲೈಸ್ ಮಾಡ್ಕೊಂತ ಇದ್ದೀನಿ. ಖಂಡಿತ ಒನ್ ಆಫ್ ದ ಬೆಸ್ಟ್ ಸೆಷನ್ ಸರ್ ಇದು. ಎಲ್ಲರಿಗೂ ಕೊಡ್ಬೇಕು. ಅಂದ್ರೆ ಇನ್ನೂ ನಾನು ಹೆಚ್ಚು ಫಾಲೋ ಅಪ್ ಮಾಡ್ಬೇಕು ಬೇಸಿಕ್ ಕೋರ್ಸ್ಗೆ ಅಟೆಂಡ್ ಮಾಡಿಸೋದಕ್ಕೆ. ಕೆಲವರು ಯಾರ್ಯಾರಿಗೆ ಇನ್ಆಕ್ಟಿವ್ ಇದ್ದಾರೆ, ಆನ್ ಅಂಡ್ ಆಫ್ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಕೂರಿಸ್ತೀನಿ ಸರ್. ಬೆಸ್ಟ್ ಒಂದು ಬರ್ತಾ ಇದೆ ಸರ್ ಎಲ್ಲರ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೋಪಿ ಸರ್. ಸಾಕಷ್ಟು ನಿಮ್ಮ ಟೀಮಲ್ಲಿ ಆ ಒಂದು ಗ್ರೋತ್ ಬರ್ತಾ ಇದೆ. ಯಾಕಂತಂದ್ರೆ ಇಂಡಿಪೆಂಡೆಂಟ್ ಲೀಡರ್ ಆಗ್ತಿದ್ದಾರೆ. ಯಾರು ಬೇಸಿಕ್ ಕೋರ್ಸ್ ನ ಸೀರಿಯಸ್ ತಗೊಳ್ತಿದ್ದಾರೆ, ಗ್ಯಾರಂಟಿ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದಾರೆ. ನಮ್ಗೆಲ್ಲರೂ ಸಹಿತ ನೋಡ್ತಾ ಇದೀವಿ. ಥ್ಯಾಂಕ್ ಯು ಸರ್ ಶೇರ್ ಮಾಡಿದ್ಕೆ. ಇವಾಗ ಇಷ್ಟೇನೆ, ಇಲ್ಲಿ ಪ್ರತಿಯೊಬ್ರು ನೋಡ್ಬೇಕಾಗಿರೋದು ಒಂದು ಸಿಸ್ಟಮ್. ನಮ್ಮ ಒಂದು ಏನು ಇಲ್ಲಿ DG ಬ್ರದರ್ಸ್ ಕಮಾಂಡೋಸ್ ಅಲ್ಲಿ ನಾವೆಲ್ಲ ಏನು ಇಡ್ಸಿದೀವಿ, ಪ್ಲಸ್ ನಮ್ಮ ಟೀಮ್ ಇಲ್ಲಿ ಗ್ರೂಪ್ ಇದೆ. ನಾವೆಲ್ಲರೂ ಮಾಡ್ಬೇಕಾಗಿರೋದು ಒಂದೇನೆ, ಒಂದು ರಥನ ನಾವು ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಒಂದು ಟೀಮ್ ವರ್ಕ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತ ಕೆಲಸನ ನಾವೆಲ್ಲರೂ ಮಾಡ್ಬೇಕಾಗಿದೆ. ನಾವು ಫಸ್ಟ್ ಲೀಡರ್ ಆಗಿ ಅದನ್ನ ನಾವೊಂದು ಕಮಿಟ್ಮೆಂಟ್ ಅಲ್ಲಿ ನಾವೊಂದು ಆ ಜವಾಬ್ದಾರಿಯುತ ರೆಸ್ಪಾನ್ಸಿಬಿಲಿಟಿಯಿಂದ ನೆಕ್ಸ್ಟ್ ಟೀಮ್ ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಹಾಗಾಗಿ ಈ ಒಂದು ಕಾಲ್ಗೆ ಎಲ್ಲರೂ ಸಹಿತ ಶೇರ್ ಮಾಡಿ, ನಿಮ್ಮ ಒಂದು ಅನುಭವನ, ನಿಮ್ಮ ಒಂದು ಅನಿಸಿಕೆನ ಇಲ್ಲಿ ಶೇರ್ ಮಾಡ್ಕೊಂಡ್ರೆ ಅದು ಇನ್ನೊಬ್ಬರಿಗೆ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಸಹಿತ ಇಲ್ಲಿ ಶೇರ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಇಲ್ಲಿ ಮಾತಾಡದೇ ಇದ್ರೆ ನಮ್ಮ ಟೀಮು ಸಹಿತ ಮಾತಾಡೋದಿಲ್ಲ. ಗಿಡಿ ಸ್ಟೋರಿ ಬಂದ್ಬಿಡುತ್ತೆ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಬಾರ್ದು. ಇಲ್ಲೆಲ್ಲರೂ ಸಹಿತ ಮಾತಾಡುವಂತ ಒಂದು ವೇದಿಕೆ. ಇದನ್ನೆಲ್ಲರೂ ಸಹಿತ ನಮಗೆ ರಾಜು ಸರ್ ಮತ್ತು ವಿಜಯ್ ಸರ್ ಕಲ್ಪಿಸಿಕೊಟ್ಟಿರುವಂತದ್ದು ಒಂದು ಟೀಮ್ ವರ್ಕ್ ಅಲ್ಲಿ ಹೋಗ್ಬೇಕು ಅಂತ. ಹಾಗಾಗಿ ನಾವು 6 ಜನ ಬೇಸಿಕ್ ಕೋರ್ಸ್ ಲೀಡರ್ ಇದೀವಿ. ನಾವು ಯಾರು ಒಬ್ಬರಿಂದ ಒಬ್ಬರಿಗೆ ಯಾರಿಗೂ ಸಹಿತ BV ಬರೋದಿಲ್ಲ. ಆದ್ರೂ ಸಹಿತ ಒಂದು ಕಾಂಟ್ರಿಬ್ಯೂಷನ್ ತರ ನಾವು ತಗೊಂಡಿರುವಂತದ್ದು. ಅದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇರುವಂತದ್ದು. ನಿನ್ನೆ ಯಾರು ನಮ್ಮ ನಾಗರಾಜ್ ಟೀಮ್ ಅಲ್ಲಿ ಸಾವಿತ್ರಿ ಮೇಡಮ್ ಹುಷಾರಿರ್ಲಿಲ್ಲ, ಅವರು ನೆಕ್ಸ್ಟ್ ಆಗಲ್ಲ ಅನ್ನೋದಕ್ಕೆ ಇಮಿಡಿಯೇಟ್ ಸುಮಾ ಮೇಡಮ್ ರೆಡಿ ಆದ್ರು. ಅಂದ್ರೆ ಇಲ್ಲಿ ನಿಮ್ಮ ನೆಕ್ಸ್ಟ್ ಲೆವೆಲ್ಗೂ ಸಹಿತ ನಾವು ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನ ಬೇಸಿಕ್ ಕೋರ್ಸ್ ನ ಕೊಡ್ತಾ ಇರುವಂತದ್ದು. ನಿಮಗೆ ಅಲ್ಲಿ ಪಾರ್ಟಿಸಿಪೇಷನ್ ಗೆ ಅವಕಾಶ ಕೊಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲರೂ ಸಹಿತ ಅದನ್ನ ಬಳಸ್ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾನು ನಂಬರ್ಸ್ ಲಾಸ್ಟ್ ಅಲ್ಲಿ ತಗೊಳ್ತೀನಿ. ಇವಾಗ ರಾಜು ಸರ್ ಈ ಒಂದು 7ನೇ ತಾರೀಕು ಪ್ರೋಗ್ರಾಮ್ ಬಗ್ಗೆ ಮತ್ತೆ ನಿಮ್ಮ ಒಂದು
ಟೀಮ್ ಗ್ರೋತ್ ಬಗ್ಗೆ ಇಲ್ಲಿ ಕೆಲವು ಮಾತಾಡ್ಲಿಕ್ಕೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ಓವರ್ ಟು ಯು ಸರ್. ಎಸ್, ಥ್ಯಾಂಕ್ ಯು ವೆಂಕಪ್ಪ. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ವೆಲ್ಕಮ್ ಯು ಆಲ್ ಒನ್ಸ್ ಅಗೈನ್. ತುಂಬಾ ಖುಷಿ ಆಗ್ತಾ ಇದೆ. ಸೊ ಶಾರ್ಟ್ ನೋಟಿಸ್ ಅಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಇದ್ದೀರಾ. ಎಸ್ಪೆಷಲಿ ಹೆಡ್ಗಳಿಗೆ ಇದು ಶಾರ್ಟ್ ನೋಟಿಸ್, ನಿನ್ನೆ ಸಾಯಂಕಾಲ ಡಿಸೈಡ್ ಆಗಿದ್ದು. ಅಂಡ್ ಇವರು ನಮ್ಮ 6 ಜನ ಕೋರ್ ಲೀಡರ್ಸ್ ಅನ್ಕೊಂಡಿದ್ದೇನು ಅಂದ್ರೆ, ಸೊ ಸಡನ್ ಆಗಿ ಬರೀ ಅವ್ರದ್ದೊಂದು ಇನ್ನೊಂದು ಹೆಡ್ಗಳು, ಇನ್ನೊಂದು ಇವ್ರದೇ ಒಂದು ಹೆಡ್ ಗ್ರೂಪ್ ಇದೆ, ಇನ್ನೋವೇಟಿವ್ ಗ್ರೂಪ್ ಅಂತ ಹೇಳಿ, ಅವ್ರಿಗೆ ಮಾಡ್ಬೇಕು ಅನ್ಕೊಂಡಿದ್ರು. ಬಟ್ ಇವರಲ್ಲಿ ಯಾರಿಗೋ ಒಂದು ಥಾಟ್ ಬಂತು, ಇಲ್ಲ ಹೆಡ್ಗಳನ್ನು ಇನ್ವಾಲ್ವ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಯಾಕೆಂದ್ರೆ ಸಪರೇಟ್ ಆಗಿ ಮೆಸೇಜ್ ಕೊಡಕ್ ಆಗಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಈ ವರ್ಕ್ಶಾಪ್ ಏನ್ ಮಾಡ್ಲಿಕ್ಕೆ ಕೊಟ್ಟಿದೀವಿ ಅದನ್ನ ಬರೀ ಯು ಟೀಮ್ಗೆ ಅಷ್ಟೇ ಇತ್ತು. ಮತ್ತೆ ಅಗೈನ್ ಇವರೇ ಯಾರೋ ಡಿಸೈಡ್ ಮಾಡಿದ್ರು 6 ಜನ, ಇಲ್ಲ ನಮ್ ಜೊತೆ ಬೇಸಿಕ್ ಕೋರ್ಸ್ ಟೀಮ್ ವರ್ಕ್ ಇದೆ, ಅವ್ರನ್ನು ನಾವು ಇನ್ವಾಲ್ವ್ ಮಾಡಿಸ್ಕೋಬೇಕು. ಸೊ ದಟ್ ಇದು ದೊಡ್ಡ ಒಂದು ರೆವಲ್ಯೂಷನ್ ಆಗುತ್ತೆ, ಮೊಮೆಂಟಮ್ ಯೂಸ್ ಬರುತ್ತೆ, ಹೊಸ ವರ್ಷಕ್ಕೆ ದೊಡ್ಡದಾಗಿ ಒಂದು ಹೈ ಫೋಕಸ್ ಆಗುತ್ತೆ ಅಂತ ಹೇಳಿ ಇವರೇ ಡಿಸೈಡ್ ಮಾಡಿದ್ರು. ಅವರಲ್ಲಿ ಒಂದು ಜನರಾಸಿಟಿ, ಸೊ ಎಲ್ರಿಗೂ ರೀಚ್ ಆಗ್ಬೇಕು ಅಂತಕ್ಕದ್ದು. ಅಗೈನ್ ಇಲ್ಲಿ ಕ್ರಾಸ್ ಲೈನ್ ಅಂತಕ್ಕದ್ದು ಇಲ್ಲ, ಎಲ್ಲ ಲವ್ ಲೈನ್ಸ್ ಇದ್ದೀರಾ. ಒಬ್ರಿಗೊಬ್ರು ನೀವು ಒಳ್ಳೇದನ್ನು ಬಯಸ್ತಾ ಇದ್ದೀರಾ, ಅದು ರಿಯಲಿ ಗ್ರೇಟ್. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಕಂಜೀನಿಯಲ್ ಅಟ್ಮಾಸ್ಫಿಯರ್ ಇದೆ. ಅದು ತುಂಬಾ ಇಂಪಾರ್ಟೆಂಟ್. ಒಂದು ಒಳ್ಳೆ ರ್ಯಾಪೋ ಇದೆ, ಒಂದು ಪಾಸಿಟಿವ್ ವಿನಿಂಗ್ ಅಟ್ಮಾಸ್ಫಿಯರ್ ಇದೆ ಇಲ್ಲಿ. ಆ ಒಂದು ಪಾಸಿಟಿವ್ ವಿನಿಂಗ್ ಅಟ್ಮಾಸ್ಫಿಯರ್ ಇಂದ ನಾವು ಏನ್ ಬೇಕಾದ್ರೂ ದೊಡ್ಡದಾಗಿ ಅಚೀವ್ಮೆಂಟ್ ಮಾಡಬಹುದು. ಟೀಮ್ ವರ್ಕ್ ಈಸ್ ಡ್ರೀಮ್ ವರ್ಕ್. ಓಕೆ, ನಿನ್ನೆ ನಾನು ಬೆಟ್ಟಪ್ಪ ಟೀಮ್ ಅಲ್ಲಿ 3 ಜನ ಲೀಡರ್ ನಾನು ಭೇಟಿಯಾಗಿದ್ದೆ. ಅವರು ತುಂಬಾ ಮಹಾಶಕ್ತಿವಂತರವರು. ಓಕೆ, ಎಕ್ಸ್ಟ್ರಾರ್ಡಿನರಿ ಪೀಪಲ್, ಎಕ್ಸ್ಟ್ರಾರ್ಡಿನರಿ ಒಂದು ಇದು ಅವರಲ್ಲಿ ಪವರ್ ಇದೆ ಅಂತ ಲೀಡರ್ ಆಕ್ಚುಲಿ. ಸೊ ಐ ಥಿಂಕ್ ಸಾಧ್ಯವಾದ್ರೆ ಅದನ್ನ ನಾನು ಶೇರ್ ಕೂಡ ಮಾಡ್ತೀನಿ ಇದನ್ನ ಸ್ಕ್ರೀನ್ ಅಲ್ಲಿ. ಸೊ ತುಂಬಾ ಖುಷಿ ಆಯ್ತು ನನಗೆ. ಅವರು ಯಾವ ತರ ಮೆಚುರಿಟಿ ಇದೆ ಅವರಲ್ಲಿ ಅಂತ ಹೇಳಿದ್ರೆ, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೋತಾ ಇದ್ರು, ಯಾವ ತರ ಇವತ್ತು ಟೀಮ್ ವರ್ಕ್ ಅಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಆಗ್ತಿದೆ ಅಂತ ಹೇಳಿ. ಓಕೆ, ಸೊ ಒಬ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದಾರೆ, ಗೋವಿಂದರಾಜು ಸರ್ ಅಂತೇಳಿ. ಅವರು ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ. ಆಕ್ಚುಲಿ 70-80 ಜನಕ್ಕೆ ಅವರು ಇಂಡಸ್ಟ್ರಿ ಅಲ್ಲಿ ಜಾಬ್ ಕೊಟ್ಟಿದ್ದಾರೆ. ಅಂಡ್ ಅವ್ರ ಹಿಂದ್ಗಡೆ ಬ್ಲೂ ಶರ್ಟ್ ಹಾಕೊಂಡಿದ್ದಾರೆ. ಅವರು ಅಷ್ಟೇ ಹಳೆ ಲೀಡ್ರು, ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇವರು ಎಷ್ಟೊಂದು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡ್ತಾ ಇದ್ರು. ಅಂಡ್ ಎಷ್ಟು ನಮಗೆ ಒಂದು ಆನೆ ಬಲ ಕೊಟ್ಟರು ಅಂತ ಹೇಳಿದ್ರೆ, ಗೋವಿಂದರಾಜ್ ಸರ್ ಹೇಳ್ತಾ ಇದ್ರು, ಇವತ್ತು ಬೇಸಿಕ್ ಕೋರ್ಸ್ ಮುಖಾಂತರ ಅವರಲ್ಲಿ ಎಷ್ಟೊಂದು ಪರಿವರ್ತನೆ ಬರ್ತಾ ಇದೆ ಅಂತ ಹೇಳಿ, ಎಷ್ಟೊಂದು ಮೆಚುರಿಟಿ ಬರ್ತಾ ಇದೆ, ಕಲಿಕೆ ಎಷ್ಟೊಂದು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ತುಂಬಾ ನಾಯಕತ್ವ ಗುಣ ಇದೆ ಇವರಲ್ಲಿ, ತುಂಬಾ ಸೇವಾ ಮನೋಭಾವನೆ ಇದೆ. ಸೊ ಅವರು ಟೋಟಲಿ ಸಮೀರ್ ಸರ್ ಅವರ ಒಂದು ಮಿಷನ್ ವಿಷನ್ಗೆ, ಸ್ವರ್ಗ ಸೃಷ್ಟಿ ಅಥವಾ ನಮ್ದೆಲ್ಲ ಏನ್ ದೊಡ್ಡ ಮಿಷನ್ ಇದೆ ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥ ದೊಡ್ಡ ಲೀಡರು. ತುಂಬಾ ನಾನು ಎಂಜಾಯ್ ಮಾಡಿದೆ ಅವ್ರ ಜೊತೆ. 1.5 ಗಂಟೆ ನಾನು ಟೈಮ್ ಕಳೆದೆ. ಅವರು ಮಾತಾಡಿದ್ದು ಬಿಸ್ನೆಸ್ ಬಗ್ಗೆ ಅಲ್ಲ, ಗ್ರೋತ್ ಬಗ್ಗೆ, ದೇಶದ ಬಗ್ಗೆ, ಮಿಷನ್ ಬಗ್ಗೆ, ದೇಶನ ಉದ್ಧಾರ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಈ 6 ಜನ ಟೀಮ್ ವರ್ಕ್ ಅನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಏನ್ ಸರ್ ಇದು, ಈ 6 ಜನ ಯಾವತ್ತು ಅವ್ರಿಗೆ ನೆಟ್ವರ್ಕ್ ಬಗ್ಗೆ ಗೊತ್ತಿದೆ. ಯಾವ ನೆಟ್ವರ್ಕ್ ಅಲ್ಲೂ ಕೂಡ ಈ ತರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಒಬ್ರಿಗೊಬ್ರು ಕ್ರಾಸ್ ಲೈನ್ ಆಗಿ ಇದ್ಕೊಂಡು ಎಷ್ಟೊಂದು ಚೆನ್ನಾಗಿ ಇವರು ಮಿಳಿತಾ ಇದೆ. ಒಬ್ರನ್ನೊಬ್ರು ಅಷ್ಟೊಂದು ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ಕೊಂಡು, ಸಪೋರ್ಟ್ ಮಾಡ್ಕೊಂಡು, ಎಲ್ಲರನ್ನೂ ಬೇರೆ ಟೀಮ್ನು ಕೂಡ ಇನ್ವಾಲ್ವ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ಎಂಪವರ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಈ ಬೇಸಿಕ್ ಕೋರ್ಸ್ ಅನ್ನೋ ಸಿಸ್ಟಮೇ ಇದು ತುಂಬಾ ರಿಸಲ್ಟ್ ಕೊಡ್ತಾ ಇದೆ ಸರ್. ಶಿವಯ್ಯ ಅವ್ರದ್ದು ಏನು ಒಂದು ಟೀಮ್ ಬಂದಿದೆ, ಆ ತರದ್ದು ಖಂಡಿತ 100 ಟೀಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೃದಯದ ಅಂತರಾಳದಿಂದ ಅವರು ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ನನಗೆ ಬಹಳ ಖುಷಿ ಆಯ್ತು. ಸೊ ಹಾಗಾಗಿ ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರದು ಒಂದು ಟೀಮ್ ವರ್ಕ್ ಅಲ್ಲಿ ಸಿಕ್ಕಾಬಟ್ಟೆ ಕ್ರಾಂತಿ ಆಗುತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೀರಾ. ಸೊ ಪ್ರತಿಯೊಬ್ರು ಕೂಡ ಆಡ್ ಮಾಡ್ತಿದ್ದೀರಾ. ಅಂಡ್ ನೀವೇನ್ ಬೇಸಿಕ್ ಕೋರ್ಸ್ ಅಲ್ಲಿ ಇರ್ತಕ್ಕಂಥವ್ರು ಅಂಡ್ ಹೆಡ್ಗಳು ಇದ್ದೀರಾ, ನೀವು ಅಷ್ಟೇ ಇನ್ನು ಏನ್ ನಿಮ್ಮಿಂದ ನಿರೀಕ್ಷೆ ಇದೆ ಅದನ್ನ ನೀವು ಫುಲ್ಫಿಲ್ ಮಾಡ್ಬೇಕು. ಎಕ್ಸಾಂಪಲ್ ನಮ್ಮ ಅನಿಲ್ ಅವ್ರು ಇದ್ದಾರೆ. ಅವರು ಎಂಟೈರ್ ಸುನೀತಾ ಮೇಡಮ್ ಟೀಮ್ಗೆ ಅವರು ಸ್ಟ್ಯಾಂಡ್ ತಗೊಂತಾ ಇರ್ತಾರೆ. ಬರೀ ಬೇಸಿಕ್ ಕೋರ್ಸ್ ಟೀಮ್ ವರ್ಕ್ ಅಷ್ಟೇ ಅಂತ ಅಲ್ಲ, ಅವ್ರದೇ ಆದಂತ ಟೀಮ್ ವರ್ಕ್ ಇದೆ. ಅಲ್ಲೂ ಅಷ್ಟೇ ಸುನೀತಾ ಮೇಡಮ್ಗೆ ನಾವು ಅಷ್ಟೇ ಏನ್ ಬಯಸ್ತೀವಿ ಅಂದ್ರೆ, ಅನಿಲ್ ಅವರು ಒಬ್ರು ಟ್ರೈನಿಂಗ್ ತಗೊಂಡ್ಬಿಟ್ರೆ ಸಾಕು, ಎಂಟೈರ್ ಸುನೀತಾ ಮೇಡಮ್ಗೆ ರೀಚ್ ಆಯ್ತು ಅಂತ ಅರ್ಥ. ಆ ತರ ಒಂದು ಪೈಪ್ ಲೈನ್ ಇವರು, ಆ ತರದ ಒಂದು ಕನೆಕ್ಟಿವಿಟಿ, ಒಂದು ಬ್ರಿಡ್ಜ್ ಆಗಿದ್ದಾರೆ ಇವರು. ರಿಸೋರ್ಸ್ಫುಲ್ ವ್ಯಕ್ತಿ ಆಗ್ಬೇಕು. ಅದೇ ತರ ನಮ್ಮ ನಟರಾಜ್ ಟೀಮ್ ಅಲ್ಲಿ ಸವಿತಾ ಮೇಡಮ್ ಅಂತ ಇದ್ದಾರೆ, ಅವರು ಅಷ್ಟೇನೆ. ಸೊ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಜೆಲ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಬ್ರಿಡ್ಜ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕಾಳಜಿ ತಗೊಂತಾರೆ, ಎಲ್ಲರೂ ಬೆಳಿಬೇಕು ಅಂತ ಹೇಳಿ. ಈ ತರ ಒಂದು ಜನರಾಸಿಟಿ ನೀವು ಎಲ್ಲರೂ ಬೆಳೆಸ್ಕೋಬೇಕು. ಆ ಒಂದು ಗುಣ ಇರೋದಕ್ಕೇನೆ ಇಲ್ಲಿ ನಮ್ಮ 6 ಜನ ಒಬ್ರಿಗೊಬ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರದೇ ಗ್ರೋತ್ ಆದ್ರೂ ನಮ್ ಗ್ರೋತ್ ಅನ್ಕೊಂತಾ ಇದ್ದಾರೆ. ಅಂಡ್ ಇಲ್ಲಿ ಹೆಡ್ಗಳು ಅಷ್ಟೇ, ಪ್ರತಿಯೊಬ್ರು ಒಬ್ರಿಂದ ಇನ್ನೊಬ್ರು ಕಲಿತಾ ಇದ್ದೀರಾ, ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ. ಇದು ಕಂಟಿನ್ಯೂ ಆಗ್ಲಿ. ಅಂಡ್ ಸೊ ನಾವು ಒಂದು ಮೇಜರ್ ಸ್ಟೆಪ್ ತಗೊಂತಾ ಇದೀವಿ. ಎಸ್, ನಮ್ದು ಕಿಟ್ ಓರಿಯಂಟೇಷನ್ ಬಗ್ಗೆ ನಟರಾಜ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಮೊದ್ಲೆಲ್ಲ ಕಿಟ್ ಬರ್ತಿತ್ತು ಅಂತ. ಎಸ್, ಇದು ಈಗಿನವರಿಗೆ ಆ ಒಂದು ಸೌಭಾಗ್ಯ ಇಲ್ಲ. ಆದ್ರೂ ಕೂಡ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಅಂಡ್ ಪ್ರಾಡಕ್ಟ್ ಅನ್ನ ತಗೊಂಡು ಹೋಗ್ಬೇಕು, ನಾವೇ ತಗೊಂಡು ಹೋಗ್ಬೇಕು, ಅಥವಾ ಪ್ರಾಡಕ್ಟ್ ಕೊಡಿಸ್ಬೇಕು ಅವರಿಗೆ. ಕಿಟ್ ಅನ್ನ ನಾವು ಓಪನ್ ಮಾಡ್ತಿದ್ವಲ್ಲ, ಅಲ್ಲಿ ನಾವು ತೋರಿಸ್ತಾ ಇದ್ವಿ. ನಟರಾಜ್ ಸರ್ ನೆನಪಿರುತ್ತೆ ಇದೆಲ್ಲ.
ಏನು ಅಂತ ಹೇಳಿದ್ರೆ ಒಂದು ಕಿಟ್ ಅಲ್ಲಿ ಸೋಪ್ ತೆಗಿತಾ ಇದ್ವಿ, ಪೇಸ್ಟ್ ತೆಗಿತಾ ಇದ್ವಿ, ಶಾಂಪ್ ತೆಗಿತಾ ಇದ್ವಿ, ಅವ್ರಿಗೆ ತೋರಿಸ್ತಾ ಇದ್ವಿ, ಇದು ಸೋಪ್ ಅನ್ಕೊಳ್ಕೋಬೇಡಿ, ಇದು ಹೋಪ್, ಇದು ಸೋಪ್, ಇದು ವೈಟ್ ಪರ್ಲ್ ಅಲ್ಲ, ಇದು ಕಾಂಪ್ಲೆಕ್ಷನ್ ಬಾರ್ ಅಲ್ಲ, ಇದು ಕಾರು, ಇದು ಶಾಂಪೂ ಅಲ್ಲ, ಇದು ಬಂಗ್ಲೆ, ಇದು ಓಕೆ. ಸೊ ಇದು ಸ್ಟೆರಿಕ್ಲೀನ್ ಅಲ್ಲ, ಇದು ಫಾರಿನ್ ಟ್ರಿಪ್, ಇದು ಫೈನಾನ್ಷಿಯಲ್ ಫ್ರೀಡಮ್, ಈ ತರ ನಾವು ತೋರಿಸ್ತಾ ಇದ್ವಿ. ಕಿಟ್ ಅಲ್ಲಿ ನೀವು ನೋಡ್ಬೇಕಾಗಿರೋದು ಈ ತರ ನೋಡ್ಬೇಕು ಅಂತ ಹೇಳಿ. ಖಂಡಿತ ಅದು ರಿಯಾಲಿಟಿ ಆಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಅಂದ್ರೆ ಫ್ಯಾಕ್ಟರಿ ಸೆಟಪ್ ಆಗಿರ್ಬೇಕು, ಆಫೀಸ್ ಓಪನ್ ಆಗಿರ್ಬೇಕು, ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ಬೇಕು, 10 ಲಕ್ಷ 20 ಲಕ್ಷ ಬಂಡವಾಳ ಇರ್ಬೇಕು, ಅಂಗಡಿ ಓಪನ್ ಆಗಿರ್ಬೇಕು, ಆ ತರ ಅನ್ಕೊಂಡಿರ್ತಾರೆ. ಫ್ಯಾಕ್ಟರಿ ಸೆಟಪ್ ಮಾಡಿರೋರು, ಶೋರೂಮ್ ಓಪನ್ ಮಾಡಿರೋರು, ಅಂಗಡಿ ಓಪನ್ ಮಾಡಿರೋರು, ಆಫೀಸ್ ಓಪನ್ ಮಾಡಿರೋರು, ಅವ್ರಿಗಿಂತ 100 ಪಟ್ಟು ಬೆಳೆಯೋ ಶಕ್ತಿ ಇವತ್ತು ನಮ್ಮ ಮೋದಿಕೇರಿಗಿದೆ ಮೈ ಡಿಯರ್ ಫ್ರೆಂಡ್ಸ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತೇನು ಮತ್ತೆ ಈ ಟೀಮ್ ವರ್ಕ್ ಇರೋದಕ್ಕೆ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಅದೃಷ್ಟ, ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ, ಒಂದು ಪವರ್ಫುಲ್ ಟೂಲ್. ಮತ್ತೆ ಈ 6 ಜನ ಲೀಡರ್ಗಳಿಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ತಪನೆಯಿಂದ ಇವತ್ತು ಈ ತರದ್ದು ಒಂದು ಕ್ಲೂ ಸಿಕ್ತವಾಗ ನಾವು ಮಾಡ್ತಾ ಇದೀವಿ, ಗ್ಯಾಪ್ ಆಗಿದೆ ಅಂತ ಹೇಳಿ. ಅಂಡ್ ಇವಾಗ ಬಳಸ್ಕೊಳ್ಬೇಕಾಗಿರೋದು ನೀವು ಬುದ್ಧಿವಂತರಾಗ್ಬೇಕೀಗ. ಯಾಕೆಂದ್ರೆ ಸೊ ಯಾರು ಬಳಸ್ಕೋತಾರೆ ಅವರು ತುಂಬಾ ದೊಡ್ಡದಾಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಬೆಳೀತಾ ಹೋಗ್ತಾರೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಫಸ್ಟ್ ಮೂವರ್ ಅಂಡ್ ಫಾಸ್ಟ್ ಮೂವರ್. ಫಸ್ಟ್ ಮೂವರ್ ದೇ ಡೋಂಟ್ ಹ್ಯಾವ್ ಮ್ಯಾಕ್ಸಿಮಮ್ ಬೆನಿಫಿಟ್. ಫಾಸ್ಟ್ ಮೂವರ್ ಇದಾರಲ್ವಾ, ಅವ್ರು ಬಳಸ್ಕೊತಾ ಹೋಗ್ತಾರೆ. ಯಾರು ಬಳಸ್ಕೋತಾರೆ ಅವ್ರ ಲೈಫ್ ಅಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ. ಓಕೆ, ಇಂಗ್ಲೆಂಡ್ ಅವರು ಕ್ರಿಕೆಟ್ ನ ಹುಟ್ಟಾಕಿದ್ರು, ಕ್ರಿಕೆಟ್ ನ ಜನಕ ಆಗಿದ್ರು. ಆದ್ರೆ ಹೈಯೆಸ್ಟ್ ಬೆನಿಫಿಟ್ ತಗೊಂಡಿರೋರು ಯಾರಪ್ಪ ಅಂತಂದ್ರೆ ವೆಸ್ಟ್ ಇಂಡೀಸ್ ನವರು ವರ್ಲ್ಡ್ ಕಪ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಗೆದ್ರು. ಆಮೇಲೆ ಆಸ್ಟ್ರೇಲಿಯಾದವರು 6-7 ಸಲ ಅವ್ರು ಗೆದ್ರು. ಇಂಡಿಯಾದಲ್ಲಿ ಇಷ್ಟು ಫೇಮಸ್ ಆಯ್ತು. ಬಟ್ ಇಂಗ್ಲೆಂಡ್ ಅವರು ವರ್ಲ್ಡ್ ಕಪ್ ಅನ್ನ ಗೆಲ್ಲಿಕ್ಕೆ ಸುಮಾರು 35 ವರ್ಷ ಕಾಯ್ಬೇಕಾಯ್ತು. ತುಂಬಾ ವರ್ಷ ಕಾಯ್ಬೇಕಾಯ್ತು ಅವರಿಗೆ. ಒನ್ ಡೇ ಮ್ಯಾಚ್ ಓಪನ್ ಆದ್ರೂ ಕೂಡ. ಅಂದ್ರೆ ಫಸ್ಟ್ ಮೂವರ್ ನಾಟ್ ಇಂಪಾರ್ಟೆಂಟ್, ಫಾಸ್ಟ್ ಮೂವರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ಇನೋವೇಷನ್ ಮಾಡಿದ್ದಾರೆ, ಯಾರು ಹುಟ್ಟಾಕಿದ್ದಾರೆ, ಅವರು ಅದನ್ನು ಬಳಸ್ಕೋಬೇಕು. ಅಂಡ್ ಉಳಿದವರು ಕೂಡ ಬಳಸ್ಕೋಬೇಕಾಗುತ್ತೆ. ಅದೇ ತರನೇ ಸೊ ಯಾರೆಲ್ಲ ಸಾಕಷ್ಟು ಎಕ್ಸಾಂಪಲ್ ಕೊಡ್ಬೋದು. ನೋಕಿಯಾದವರು ಬಂದ್ರು, ಅಥವಾ ಇನ್ಯಾವುದೋ ಬೇರೆ ಕಂಪ್ನಿಯವರು ಬಂದ್ರು, ಬೇರೆ ಪ್ರಾಡಕ್ಟ್ ಅನ್ನ ತಗೊಂಡ್ಬಂದ್ರು. HMT ವಾಚ್ ವಾಸ್ ಫಸ್ಟ್ ಮೂವರ್, ನೋಕಿಯಾ ವಾಸ್ ಫಸ್ಟ್ ಮೂವರ್. ಬಟ್ ಫಾಸ್ಟ್ ಮೂವರ್ ಐಫೋನ್, ಫಾಸ್ಟ್ ಮೂವರ್ ಬೇರೆ ಒಂದು ವಾಚ್ ಕಂಪ್ನಿ ಆಗಿರ್ಬೋದು. ಸೊ ಫಸ್ಟ್ ಮೂವರ್ ಈಸ್ ನಾಟ್ ಇಂಪಾರ್ಟೆಂಟ್, ಫಾಸ್ಟ್ ಮೂವರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆತರ ಯಾರು ಬಳಸ್ಕೋತಾರೆ ಅವರು ಲೈಫ್ ಅಲ್ಲಿ ತುಂಬಾ ದೊಡ್ಡದಾಗಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾರು ಸಿಗ್ತಕ್ಕಂಥ ರಿಸೋರ್ಸ್ ಅನ್ನ ಬಳಸ್ಕೋತಾರೆ ಅವರೇ ಬುದ್ಧಿವಂತರಾಗ್ತಾರೆ. ಒಂದು ಇನೋವೇಷನ್ ಮಾಡ್ಬೇಕು, ಕ್ರಿಯೇಟಿವಿಟಿ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು, ಹುಟ್ಟಾಕ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಮಾರ್ಗ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಸಿಗ್ತಕ್ಕಂಥ ರಿಸೋರ್ಸ್ ಅನ್ನ ಬಳಸ್ಕೋಬೇಕು, ಯೂಸ್ ಮಾಡ್ಕೋಬೇಕು. ಟೂಲ್ ಅನ್ನ ನೀವು ಆ ಏಣಿನಲ್ಲಿ ಮೇಲೆ ಹೋಗ್ತಾ ಇರ್ತೀರಾ. ಒಂದೊಂದು ಟೂಲ್ ಕೂಡ ನಿಮಗೆ ಮಹಾಶಕ್ತಿ ಕೊಡ್ತಾ ಹೋಗುತ್ತೆ. ಸೊ ಅದನ್ನ ನೀವು ಚೆನ್ನಾಗಿ ಬಳಸ್ಕೊಳ್ಳಿ. ಯಾವುದೇ ಒಂದು ಬೇಸಿಕ್ ಕೋರ್ಸ್ ಆಗಿರ್ಬೋದು, ಅಥವಾ ಒಂದು ವೆಡ್ನೆಸ್ಡೇ ಕ್ಲಾಸ್ ಆಗಿರ್ಬೋದು, ಥರ್ಸ್ಡೇ ಕ್ಲಾಸ್ ಆಗಿರ್ಬೋದು, ಮಂಡೇ ಕ್ಲಾಸ್ ಆಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಬಳಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಬಳಸ್ಕೋತೀರಾ ಅಷ್ಟು ಬೆಳಿತೀರಾ. ಓಕೆ, ಸೊ ಹಾಗಾಗಿ ಈಗೇನ್ ಬಂದಿದೆ ಇವತ್ತು ಯಾವುದು ಕಿಟ್ ಓಪನಿಂಗ್ ಸೆರೆಮನಿ, ಅದು ಇನ್ನೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಗ್ರೇಡ್ ಆಗುತ್ತೆ, ವ್ಯಾಲ್ಯೂ ಆಡ್ ಆಗ್ತಾ ಇದೆ. ಗೋವಿಂದ ರಾಜು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅದನ್ನ ತುಂಬಾನೇ ಒಂದು ಪ್ಯಾಷನ್ ಇದೆ ಅದರಲ್ಲಿ. ಸೊ ಇನ್ವಾಲ್ವ್ಮೆಂಟ್, ಪ್ರೆಸೆಂಟೇಷನ್, ಪಾಯಿಂಟ್ಗಳು, ಸೈಕಾಲಜಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ಇನಿಷಿಯೇಟಿವ್ ಇಂದ ಎಷ್ಟೋ 100,000 ಜನ 1,000 ಜನ ಡೆಡ್ ಆಗೋರ್ನ ನೀವು ಆಕ್ಟಿವ್ ಮಾಡ್ತೀರಾ. 100,000 ಜನ 1,000 ಜನ ಬಿಟ್ಟು ಅವ್ರನ್ನ ಉಳಿಸ್ಕೋತೀರಾ. ಅಂಡ್ ಅದೇ ತರನೇ ಫೇಲ್ ಆಗೋರ್ನ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ತುಂಬಾ ಸಪೋರ್ಟ್ ಮಾಡ್ತದೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಈ ಸಿಸ್ಟಮ್ ಅಲ್ಲಿ ಇಲ್ಲ ಅವ್ರಿಗೂ ನೀವು ಮಾಡ್ಬೇಕಿದ್ನ, ಅದು ಅವ್ರಿಗೂ ಕೂರಿಸ್ಕೊಂಡು ಟ್ರೈನಿಂಗ್ ಕೊಡ್ಬೇಕು, ಕಮಿಟ್ಮೆಂಟ್ ತಗೋಬೇಕು, ಅಲ್ಲಿಂದ ಮ್ಯಾಸಿವ್ ಗ್ರೋತ್ ಅನ್ನ ತಗೋಬೇಕು. ಇದು ಸ್ಪಾನ್ಸರಿಂಗ್ ಅನುಕೂಲ ಆಗುತ್ತೆ, ನಿಮಗೆ ಟೀಮ್ ಗ್ರೋತ್ ಅನುಕೂಲ ಆಗುತ್ತೆ, ಮೊಮೆಂಟಮ್ ಅನುಕೂಲ ಆಗುತ್ತೆ, ಸಕ್ಸಸ್ ಜಾಸ್ತಿ ಕ್ರಿಯೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಿಮ್ಮಲ್ಲಿ ಅಬಂಡೆನ್ಸ್ ಫೀಲ್ ಮಾಡ್ಬೇಕು. ಅದೇ ತರನೇ ನೀವು ಈ ತರ ಒಂದು ಕಮಿಟ್ಮೆಂಟ್ ತಗೊಂಡು ಎಲ್ಲಾ ಕಡೆ ಕೂಡ ಗ್ರೋತ್ ನ ನೀವು ತಗೊಂಡೋಗ್ಬೇಕು. ಓಕೆ, ಈಗ 7ನೇ ತಾರೀಕು ಬಗ್ಗೆ ತುಂಬಾ ನಿರೀಕ್ಷೆಗಳು, ಕನಸು, ಹೊಸ ಒಂದು ಆಸೆಗಳು ಗರಿಗೆದರ್ತಾ ಇದೆ. ನಿಮ್ಮ ಎಲ್ಲರ ಒಂದು ಜೀವನದಲ್ಲಿ ಹೊಸ ಭಾಗ್ಯದ ಬಾಗಿಲು ತೆರೀತಾ ಇದೆ. ತುಂಬಾ ಇನ್ವಾಲ್ವ್ಮೆಂಟು. ನಮ್ಮ ದೊಡ್ಡ ಲೀಡರ್ ಜೊತೆ ನಾನು ನೆನೆ ನಟರಾಜ್ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಸೊ ಎಲ್ಲರ ಒಂದು ಸಂಕಲ್ಪದಂತೆ ಎಲ್ಲರ ಐಡಿಯಾನ ಒಟ್ಟುಗೂಡಿಸಿ ಈ ಒಂದು ಟ್ರೈನಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಟೈಮಿಂಗ್ಸು, ಡಿಸಿಪ್ಲಿನ್, ಡ್ರೆಸ್ ಕೋಡು, ಅಂಡ್ ಅಲ್ಲಿನ ಒಂದು ಕಮಿಟ್ಮೆಂಟ್ ತಗೊಳ್ತಕ್ಕಂಥದ್ದು, ರೆಕಗ್ನಿಷನ್ ಮಾಡ್ತಕ್ಕಂಥದ್ದು, ಮಿಷನ್ ಅನ್ನ ಅನ್ವೀಲ್ ಮಾಡ್ತಕ್ಕಂಥದ್ದು, ಕಮಿಟ್ಮೆಂಟ್ ತಗೊಳ್ತಕ್ಕಂಥದ್ದು. ಸೊ ಅಲ್ಲಿ ಮಸ್ತಿ, ಡಾನ್ಸು, ಎಂಟರ್ಟೈನ್ಮೆಂಟು ಎಲ್ಲ ಸಿಕ್ಕಾಬಟ್ಟೆ ಐಡಿಯಾ ಬರ್ತಾ ಇದೆ. ನೀವು ಕೂಡ ಐಡಿಯಾ ಕೊಡ್ಲಿಕ್ಕೆ ಮೋಸ್ಟ್ ವೆಲ್ಕಮ್. ನಿಮ್ಮ ಲೀಡರ್ಗೆ ನೀವು ಐಡಿಯಾ ಕೊಡಿ, ಏನಿರ್ಬೇಕಲ್ಲಿ, ಏನ್ ಟಾಪಿಕ್ ಬೇಕು, ಏನು ಹೊಸತನ ಇರ್ಬೇಕಲ್ಲಿ ಅಂತ ಹೇಳಿ. ಸೊ ಒಟ್ಟಾರೆ ಆ ದಿನ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಹೈಯೆಸ್ಟ್ ಎಂಜಾಯ್ಮೆಂಟ್, ಹೈಯೆಸ್ಟ್ ಕಲಿಕೆ, ಹೈಯೆಸ್ಟ್ ಚೈತನ್ಯ ವೃದ್ಧಿ ಆಗುತ್ತೆ, ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಆ ಮ್ಯಾಜಿಕ್ ಹಾಲ್ ಅಲ್ಲಿ ಇದ್ದಾಗ ಆ ವೈಬ್ರೇಷನ್ ಪಾಸ್ ಆಗುತ್ತೆ. ಪ್ರತಿಯೊಬ್ರು ಕೂಡ ಈ ತರ ಒಂದು ಟ್ರೈನಿಂಗು, ಈ ತರದ್ದು
ಒಂದು ಆಕ್ಷನ್ ಪ್ಲಾನ್ ಬೇಕು ನಮಗೆ, ಈ ತರ ಡ್ರೀಮ್ ಬಿಲ್ಡ್ ಆಗ್ಬೇಕು ಅಂತ ಹೇಳಿ. ಯಾಕೆಂದ್ರೆ ನಾವ್ ಯಾವತ್ತು ಹೇಳ್ತಾ ಇರ್ತೀವಿ, ಕನ್ಸಲ್ಟೆಂಟ್ಸ್ ಆರ್ ಬಾರ್ನ್ ಇನ್ ಫೀಲ್ಡ್ ವರ್ಕ್, ಹೋಮ್ ಮೀಟಿಂಗ್, ಆದ್ರೆ ಲೀಡರ್ಸ್ ಆರ್ ಬಾರ್ನ್ ಇನ್ ಈವೆಂಟ್ಸ್ ಅಂತ ಹೇಳಿ. ಟ್ರೈನಿಂಗು, ಸೆಮಿನಾರ್ಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ಲೀಡರ್ಗಳು ಬಾರ್ನ್ ಆಗ್ತಾರೆ, ಹುಟ್ಟುತ್ತಾರೆ. ಅದೇ ತರನೇ ಸೊ ಲೀಡರ್ಗಳು ಎಲ್ಲರೂ ಅಟೆಂಡ್ ಆಗೋರು ಎಲ್ಲರೂ ಕೂಡ ನಿರ್ಧಾರ ತಗೋತಾರೆ, ಅವ್ರ ಕನಸು ಸ್ಟ್ರಾಂಗ್ ಆಗುತ್ತೆ, ನಂಬಿಕೆ ಸ್ಟ್ರಾಂಗ್ ಆಗುತ್ತೆ, ಕನ್ವಿಕ್ಷನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಅಲ್ಲಿ ಒಂದು ದೃಢೀಕರಣ ಹೆಚ್ಚಿಗೆ ಆಗುತ್ತೆ, ಕಮಿಟ್ಮೆಂಟ್ ಹೈ ಆಗುತ್ತೆ, ಎಕ್ಸ್ಕ್ಯೂಸ್ ಕೊಡಬಾರ್ದು, ಕುಂಡನಪ್ಪ ಹೇಳ್ಬಾರ್ದು ಅಂತಕ್ಕದ್ದು ಅರ್ಥ ಮಾಡ್ಕೊಂತಾರೆ. ಆ ತರದ್ದು ಒಂದು ಡ್ರೀಮ್ ಒಂದು ರೋಲ್ ಮಾಡೆಲ್ ಲೈಫ್ ಅಲ್ಲಿ ಈ ತರ ಒಂದು ಈವೆಂಟ್ ಅನ್ನ ನಾವ್ ಯಾವತ್ತು ಅಟೆಂಡ್ ಆಗಿಲ್ಲ ಅನ್ನೋ ಲೆವೆಲ್ಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂಡ್ ತುಂಬಾ ಡಿಮಾಂಡ್ ಇದೆ ಈ ಪ್ರೋಗ್ರಾಮ್ಗೆ. ಅವತ್ತು ಮುಖ್ಯ ಉದ್ದೇಶ ಮಿಷನ್ 1000 ಮಿಲಿಯನರ್ಸ್. ಇದು ಒಂದು ಮುಖ್ಯವಾದ ನಮ್ಮ ಉದ್ದೇಶ. ವಿಷನ್ 2024 ಅಂತೇಳಿ ಡಿಸೆಂಬರ್ 2024 ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಚಿತ್ರಣ ಬರಬೇಕು. ಇದುವರೆಗೂ ಹೇಗಿತ್ತು ನಮಗೆ ಅದರಿಂದ ಕಲಿಯೋಣ, ಒಂದು ಸಿಂಹಾವಲೋಕನ ಮಾಡೋಣ, ಅಲ್ಲಿಂದ ಮುಂದೆ ನಾವು ಜಂಪ್ ಆಗ್ಬೇಕಾಗಿದೆ, ಮೇಜರ್ ಲೀಪ್ ಆಗ್ಬೇಕಾಗಿದೆ. ಎಲ್ಲರಿಗೂ ದೊಡ್ಡ ಸಕ್ಸಸ್ ಬೇಕಾಗಿದೆ, ಎಲ್ಲರೂ ಕೂಡ ಲಕ್ಷಾಧಿಪತಿಗಳ ಫ್ಯಾಕ್ಟರಿ ಆಗ್ಬೇಕಾಗಿದೆ, ಮಿಲಿನಿಯರ್ ಫ್ಯಾಕ್ಟರಿ ಆಗ್ಬೇಕಾಗಿದೆ, ಡೈಮಂಡ್ ಗಳ ಫ್ಯಾಕ್ಟರಿ ಆಗ್ಬೇಕಾಗಿದೆ, GRDಗಳ ಒಂದು ಫ್ಯಾಕ್ಟರಿ ಆಗ್ಬೇಕಾಗಿದೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ನಿಮಗೆ ಒಂದು ಶಕ್ತಿ ಕೊಡಕ್ಕೆ ನಾವು ರೆಡಿ ಆಗಿದ್ದೀವಿ. ಸೊ ಈ ಒಂದು ಸೆಷನ್ ಅಗೈನ್ ಬೇಸಿಕ್ ಕೋರ್ಸ್ ನವರಿಗೆ ಮತ್ತೆ ಇಲ್ಲಿರ್ತಕ್ಕಂತಹ 6 ಜನ ಲೀಡರ್ಸ್ಗಳು ಅವರ ಒಂದು ನೇತೃತ್ವದಲ್ಲಿ ಆಗ್ತಕ್ಕಂಥದ್ದು ಬೇರೆಯವ್ರಿಗೂ ಕೂಡ ಒಂದು ಪಾತ್ರ ಇರ್ತದೆ. ಅಂಡ್ ಅಲ್ಲಿ ಏನು ಅಂತ ಹೇಳಿದ್ರೆ, ಸೊ ಯಾರೆಲ್ಲ ದುಬೈ ಟ್ರಿಪ್ ಕ್ವಾಲಿಫೈ ಆಗಿದ್ದಾರೆ, ಕ್ರೂಸ್ ಕ್ವಾಲಿಫೈ ಆಗಿದ್ದಾರೆ, ಅವರಿಗೆ ಮೆಡಲ್ಗಳು, ಅದು ಚಿಕ್ಕದಾಗಿ ಏನಾದ್ರೂ ಒಂದು ಸುಂದರವಾಗಿ ಡ್ರೀಮ್ ಬಿಲ್ಡ್ ಆಗೋ ತರ ಒಂದು ಅಪೀಲಿಂಗ್ ರೆಕಗ್ನಿಷನ್ ಇರ್ತದೆ, ಡಿಫ್ರೆಂಟ್ ಆಗಿರ್ತದೆ. ಅವ್ರದ್ದು ನಮಗೆ ಡೀಟೇಲ್ಸ್ ಬೇಕು. ಅಂಡ್ ಇಲ್ಲಿ ಯಾವುದೇ ಕಾರಣಕ್ಕೂ ಲೇಟ್ ಮಾಡಕ್ ಹೋಗ್ಬೇಡಿ. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ನೀವು ಬಿಲ್ಡ್ ಮಾಡ್ತಿದ್ದೀರಾ ಅಂತ ಆಗ್ಲಿ, ಅಮೌಂಟ್ ಎಷ್ಟು ಕಲೆಕ್ಷನ್ ಆಯ್ತು ಅಂತ ಆಗ್ಲಿ, ಎಷ್ಟು ಜನ ಕ್ವಾಲಿಫೈರ್ಸ್ ಇದ್ದಾರೆ ನಿಮ್ ಟೀಮ್ ಅಲ್ಲಿ, ಅದನ್ನ ನೀವು ಕ್ಲಿಯರ್ ಆಗಿ ನೀವು ಕೊಡ್ಬೇಕಾಗುತ್ತೆ. ಇಮಿಡಿಯೇಟ್ಲಿ ಅವ್ರು ಚೇಂಜ್ ಮಾಡೋದು ಬೇಕಾಗಿಲ್ಲ, ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ಬೇಕು. ಯಾಕೆಂದ್ರೆ ನಿಮ್ ಟೀಮ್ದು 20 ಜನ, 30 ಜನ, 100 ಜನದ್ದು ನೀವು ಇನ್ಚಾರ್ಜ್ ಇರ್ತೀರಾ. ಬಟ್ ಇಲ್ಲಿ ಟೋಟಲ್ ಎಲ್ಲರೂ ಕೂಡ ಅದನ್ನ ಕೋರ್ಡಿನೇಷನ್ ಮಾಡ್ಬೇಕು ಅಂತ ಹೋದಾಗ ಇವ್ರದ್ದು ಜವಾಬ್ದಾರಿ ಜಾಸ್ತಿ ಇರ್ತದೆ. ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಬರ್ಡನ್ ಆಗ್ಬಾರ್ದು. ನೀವು ಕೂಡ ಜವಾಬ್ದಾರಿ ತಗೊಳ್ಳಿ. ನಿಮ್ ಟೀಮ್ ಇಂದ ಏನ್ ನಿರೀಕ್ಷೆ ಇದೆ ಅದನ್ನ ನೀವು ಫುಲ್ಫಿಲ್ ಮಾಡ್ಬೇಕು. ಅಂಡ್ ಅಡ್ವಾನ್ಸ್ ಕ್ಯಾಶ್ ಕಲೆಕ್ಷನ್ ಮಾಡ್ಬೇಕು. ಆ ದಿನ ದೃಢವಾದ ನಿರ್ಧಾರದೊಂದಿಗೆ ಸೊ ಆ ದಿನ ಒಂದು ಫುಲ್ಫಿಲ್ ಆಗುತ್ತೆ ಅಂಡ್ ಎನ್ರಿಚ್ ಆಗ್ತಾರೆ, ಎಂಪವರ್ ಆಗ್ತಾರೆ. ಅದೇ ತರನೇ ಸೊ ಫ್ಯೂಚರ್ ಅಲ್ಲಿ ಯಾವ ತರ ಅವರೆಲ್ಲರೂ ಕೂಡ LPV ಮುಖಾಂತರ ಇನ್ಕಮ್ ಸೃಷ್ಟಿ ಮಾಡಬೇಕು, ಯಾವ ತರ ಅವರು ವರ್ಕಿಂಗ್ ಮೆಥಡ್ ಇರಬೇಕು, ಆಕ್ಷನ್ ಯಾವ ತರ ಮಾಡಬೇಕು, ಕಮಿಟ್ಮೆಂಟ್ ಯಾವ ತರ ಕೊಡಬೇಕು. ಇನ್ನ ಕೆಲವರು ಆಕ್ಷನ್ ಚಾಂಪಿಯನ್ಗಳು ಇದ್ದಾರೆ. ಸೊ ಎಕ್ಸಾಂಪಲ್ ದುಬೈ ಟ್ರಿಪ್ ಮತ್ತೆ ಕ್ರೂಸ್ ಕ್ವಾಲಿಫೈರ್ಸ್ ಎಲ್ರಿಗೂ ನಾವು ಸ್ಟೇಜ್ ಕೊಡ್ತೀವ ಹೇಳಕ್ಕಾಗಲ್ಲ, ಮತ್ತು 30 ಸೆಕೆಂಡ್ ಮಾತಾಡ್ತಾರ, ಅದು ನೋಡೋಣ ಇರ್ತದೆ. ಸೊ ಆದ್ರೆ ಕೆಲವರು ನಮ್ಮಲ್ಲಿ ಸೂಪರ್ ಆಕ್ಷನ್ ಚಾಂಪಿಯನ್ಸ್ ಇದ್ದಾರೆ. ಒಂದು ತಿಂಗಳಿಗೆ 1500 ಟೂತ್ ಪೇಸ್ಟ್ ಅನ್ನ ರಿಟೇಲ್ ಮಾಡೋದ್ರ ಮುಖಾಂತರ ಸೇವೆ ಮಾಡಿ 25,000 30,000 ರಿಟೇಲ್ ಪ್ರಾಫಿಟ್ ಹಿಂಗೆಲ್ಲ ಸಂಪಾದನೆ ಮಾಡಿ 25,000 ಚೆಕ್ ತಗೊಂಡು ದುಬೈ ಟ್ರಿಪ್ ಕ್ವಾಲಿಫೈ ಆಗಿರ್ತಕ್ಕಂಥ ಸ್ಟೋರಿ ಇದೆ. ಸದಾನಂದ್ ಅಂತ ಹೇಳಿ ಗುಲ್ಬರ್ಗಾದಿಂದ. ಓಕೆ, ಸೊ ಅದೇ ತರನೇ ಇನ್ನೂ ಸಾಕಷ್ಟು ಲೀಡರ್ ಬೇರೆ ಇದ್ದಾರೆ. ಏರ್ ಪ್ಯೂರಿಫೈರ್ ಮುಖಾಂತರ ದೊಡ್ಡ ಕ್ರಾಂತಿ ಉಂಟು ಮಾಡೋರು ಇದ್ದಾರೆ. ಏರ್ ಪ್ಯೂರಿಫೈರ್ ನ ಇಟ್ಕೊಂಡು ದುಬೈ ಟ್ರಿಪ್ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಇದ್ದಾರೆ. ಎಕ್ಸಿಬಿಷನ್ ಮುಖಾಂತರ, ಅದು ಮೇಕಲಕ್ಷ್ಮಿ ಅವರು. ಅದೇ ತರ ನಮ್ಮ ಗೋಪಿ ಅವ್ರ ಟೀಮ್ ಇಂದ ಎಕ್ಸಿಬಿಷನ್ ಅಲ್ಲಿ ಯಾವ ತರ ಅವರು ಪ್ರಾಕ್ಟಿಕಲ್ ಆಗಿ ಡೈಲಿ 20,000 25,000 30,000 40,000 ಆರ್ಡರ್ ತಗೊಂಡಿದ್ದಾರೆ ಉಳಿದ ಕಡೆ, ಅದು ಯಾವ ತರ ಮಾಡಿದ್ದಾರೆ ಅಂತ ಹೇಳಿ. ಅದೇ ತರ ಮಮತಾ DG ಸಿಕ್ಕಾಬಟ್ಟೆ ರಿಟೇಲಿಂಗು, ತುಂಬಾ ಡಿಪಾರ್ಟ್ಮೆಂಟ್ಗಳು, ಅದೇ ತರನೇ ಒಂದು ಹಲವಾರು ಆಫೀಸ್ಗಳು, ಕಾಲೇಜ್ಗಳು, ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಅಪ್ರೋಚ್ ಮಾಡಿ ಲಕ್ಷಗಟ್ಲೆ ಒಂದ್ ತಿಂಗಳಿಗೆ ರಿಟೇಲ್ ಮಾಡತಕ್ಕಂಥ ಸಿಗರೆಟ್ ಆಗಿರ್ಬೋದು, ಮ್ಯಾಸಿವ್ ಆಗಿ ಗ್ರೋತ್ ಅನ್ನ ಪಡ್ಕೊಂಡಿರೋರು, ಸ್ಪಾನ್ಸರ್ ಮಾಡಿರ್ತಕ್ಕಂಥವ್ರು, ಇನ್ಕಮ್ ಅಲ್ಲಿ ಗ್ರೋತ್ ಆಗಿರ್ತಕ್ಕಂಥವ್ರು. ಸೊ ಅದೆಲ್ಲದು ಬರ್ತಾ ಇದೆ. ಅಂಡ್ ನಿಮ್ಮೆಲ್ರಿಗೂ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಸೊ ಅದೇನು ಅಂತ ಹೇಳಿದ್ರೆ, ಎಲ್ಲೂ ಇನ್ಕಮ್ ಅನ್ನು ನೇರವಾಗಿ ಹೇಳಕೋಬೇಡಿ, ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿ. ನಾವು ನಿರ್ಧಾರ ಮಾಡಿದೀವಿ ಇವಾಗ, ಇನ್ಕ್ಲೂಡಿಂಗ್ ನಮ್ಮ 6 ಜನ ಲೀಡರ್ಸ್ ಅಷ್ಟೇ. ಎಕ್ಸಾಂಪಲ್ ಯಾರಾದ್ರೂ ಇನ್ವೈಟ್ ಮಾಡ್ಬೇಕು ಅಂದ್ರೆ ಇನ್ಕಮ್ ಹೇಳಿ ಇನ್ವೈಟ್ ಮಾಡ್ಕೋಬೇಡಿ. ಇನ್ಕಮ್ ಅನ್ನ ಅನ್ಅಫಿಷಿಯಲಿ ಮಾತಾಡೋದು ಓಕೆ, ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ರೂಲೇ ಇದೆ. ಆಕ್ಚುಲಿ ನಾವು ಅದನ್ನ ಮಿಸ್ಟೇಕ್ ಮಾಡಿದೀವಿ ಇದುವರೆಗೂ, ಇನ್ ಮುಂದೆ ಬೇಡ. ಎಲ್ಲೂ ಕೂಡ ಇವನ್ ಆಂಬೇದವರು ಲೈಫ್ ಅಲ್ಲಿ ಯಾವತ್ತೂ ಕೂಡ ಇನ್ಕಮ್ ಬಗ್ಗೆ ಮಾತಾಡಲ್ಲ. ಒಬ್ಬ ಲೀಡರ್ನ ಇಂಟ್ರೊಡ್ಯೂಸ್ ಮಾಡುವಾಗ್ಲೂ ಅಷ್ಟೇ ಇವ್ರು 5 ಲಕ್ಷ ತಗೊಂತಾರೆ, 1 ಲಕ್ಷ ತಗೊಂತಾರೆ, ಆತರ ಹೇಳೋದು ಬೇಡ. ಇಂಡೈರೆಕ್ಟ್ ಆಗಿ ಅದನ್ನ ಮೆಸೇಜ್ ಕೊಡೋಣ. ಬೇಕಾದ್ರೆ ಲೈಫ್ ಸ್ಟೈಲ್ ಎಲೆಕ್ಟ್ ಮಾಡ್ತಾ ಹೋಗೋಣ. ಎಲ್ಲೂ ಕೂಡ ಇನ್ಕಮ್ ಅನ್ನು ಕೂಡ ನಾವು ಅನೌನ್ಸ್ಮೆಂಟ್ ಮಾಡೋದು ಅದನ್ನ ಸ್ಟಾಪ್ ಮಾಡೋಣ ಇನ್ ಮುಂದೆ. ಎಲ್ರಿಗೂ ಸ್ಟ್ರಾಂಗ್ ಮೆಸೇಜ್ ಇದು, ಅದನ್ನು ಫಾಲೋ ಮಾಡ್ತಾ ಹೋಗೋಣ. ಓಕೆ, ಅವರ ಗುಣಗಳು, ಅವರ ಒಂದು ಬೆಳವಣಿಗೆ ಆಗಿರೋದು, ಟೈಟಲ್, ಲೈಫ್ ಸ್ಟೈಲು, ಅದನ್ನೆಲ್ಲದೂ ಅಪ್ಗ್ರೇಡ್ ಆಗಿರ್ತಕ್ಕಂಥ ಮೆಂಟಾಲಿಟಿ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇನ್ಕಮ್ ಅನ್ನ ನಾವು ಸ್ಟಾಪ್ ಮಾಡೋಣ. ಓಕೆ, ಇದು ಒಂದು ಸ್ಟ್ರಾಂಗ್ ಮೆಸೇಜ್ ಫಾರ್ ಎವ್ರಿಬಡಿ. ಅಂಡ್ ಎಸ್, ಅವತ್ತಿನ ದಿನ ಖಂಡಿತ ಏನು ನಾನು ವಿಜುವಲೈಸ್ ಮಾಡ್ಕೊಂತ ಇದ್ದೀನಿ, ನಮ್ಮ ಲೀಡರ್ಗಳು ವಿಜುವಲೈಸ್ ಮಾಡ್ಕೊಂತ ಇದ್ದಾರೆ. ಖಂಡಿತ ಆ ಒಂದು ಪ್ರೋಗ್ರಾಮು ಒಂದು ದಿಟ್ಟವಾದ ಹೆಜ್ಜೆ ದಾಪುಗಾಲ್ ಆಗ್ಲಿ ಕೊಟ್ಟಿದೆ. ಕೆಲವರು ಡೆಲ್ಲಿ ಬರ್ತಿದ್ದೀರಾ ಗೊತ್ತು ನನಗೆ, ನಟರಾಜ್ ಸರ್ ಟೀಮ್ನವರು 2 ದಿನ ಎಕ್ಸ್ಟ್ರಾ ಡೆಲ್ಲಿನಲ್ಲಿ ಉಳ್ಕೊಂತ ಇದ್ದಾರೆ. ಅವರು ಟ್ರಿಪ್ ಹೋಗ್ತಿದ್ದಾರೆ. ಸೊ ಆಗ್ರಾ, ತಾಜ್ ಮಹಲ್ ಮತ್ತೆ ಹೆಡ್ ಆಫೀಸು ಅಲ್ಲೆಲ್ಲ ಬರ್ತಿದ್ದಾರೆ. ಆದ್ರೂ ಕೂಡ ನೆಕ್ಸ್ಟ್ ಮಿಡ್ ನೈಟ್ ಬರ್ತಾರೆ, ಬೆಳಿಗ್ಗೆನೆ ಮತ್ತೆ ಅವರು ಇದಕ್ಕೆ ಬರ್ಬೇಕು, ಫುಲ್ ಡೇ ವರ್ಕ್ಶಾಪ್ ಬರ್ಬೇಕು. ಆದ್ರೂ ಅವ್ರು ಮೈಂಡ್ ಸೆಟ್ ಮಾಡಿಸ್ತಾ ಇದ್ದಾರೆ.
ಅಲ್ಲಿ 4 ದಿನ ಇದ್ದು ಬರ್ತಾರೆ ಡೆಲ್ಲಿಲಿ, 2 ದಿನ ಟ್ರೈನಿಂಗು, 2 ದಿನ ತಿರುಗಾಟ, ಮಿಡ್ ನೈಟ್ ಬಂದಿರ್ತಾರೆ, ಮತ್ತೆ ಬೆಳಿಗ್ಗೆ ಇಲ್ಲಿ ಬರೋಕೆ ಅವ್ರು ಕಮಿಟ್ಮೆಂಟ್ ತಗೊಂತಾ ಇದ್ದಾರೆ. ಇದು ರಿಯಲಿ ಎಕ್ಸ್ಟ್ರಾರ್ಡಿನರಿ. ಸೊ ಆತರ ಎಲ್ಲರೂ ಕೂಡ ರೆಡಿ ಆಗ್ಬೇಕು. ಇದು ಬರ್ಡನ್ ಅಂತ ಅನ್ಕೊಳ್ಕೋಬೇಡಿ, ಆದ್ರೆ ಇದು ಪಾಸಿಬಿಲಿಟಿ ಅಂತ ಅನ್ಕೊಳ್ಳಿ, ನಿಮಗೆ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ ಅಂತ ಅನ್ಕೊಳ್ಳಿ. ಸೊ ಟಾಪಿಕ್ ಹಾಗೆ ರೆಡಿ ಆಗ್ತಾ ಇದೆ. ಅಂಡ್ ನಂದು ಒಂದು ಟಾಪಿಕ್ ಇರ್ತದೆ 2024 ಅಷ್ಟೇ ಅಲ್ಲ, ಇನ್ನ ಮುಂದಿನ 5 ವರ್ಷ 10 ವರ್ಷದಲ್ಲಿ ನೀವು ಯಾವ ತರ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ತೀರಾ, ಯಾವ ತರ ದೊಡ್ಡ ದೊಡ್ಡ ಕನಸನ್ನು ನೆರವೇರಿಸ್ಕೋತೀರಾ, ದೊಡ್ಡ ದೊಡ್ಡ ಗುರಿನ ರೀಚ್ ಆಗ್ತೀರಾ ಅನ್ನೋದ್ರ ಬಗ್ಗೆ ನನ್ನ ಜೀವನದ 24 ವರ್ಷದಲ್ಲಿ ನಿಮಗೆ ಗೊತ್ತಿದೆ. ನನ್ನ ಟ್ರೈನಿಂಗಿಗೆ ಎಷ್ಟು ಟೈಮ್ ಕೊಟ್ರು ಕಡಿಮೆನೆ, ಆದ್ರೂ ಕೂಡ ಆ ಒಂದು ಕಡಿಮೆ ಟೈಮ್ ಅಲ್ಲಿ ನಾನು ಬೆಸ್ಟ್ ಆಫ್ ದಿ ಬೆಸ್ಟ್ ಅನ್ನ ನಾನು ನಿಮಗೆ ದಾರಿ ಎರ್ಲಿಕ್ಕೆ ಬರ್ತಾ ಇದ್ದೀನಿ. ಇನ್ನೂ ಕೆಲವರು ಸರ್ಪ್ರೈಸ್ಗಳು ಇರ್ತಾರೆ, ಔಟ್ಸೈಡ್ ಗೆಸ್ಟ್ ಸ್ಪೀಕರ್ಸ್ ಇರ್ತಾರೆ, ಅದೆಲ್ಲದೂ ಕೂಡ ಇದು ಫೈನಲ್ ಆಗ್ಬೇಕಾಗಿದೆ. ಬಟ್ ನಿಮ್ದು ಸಲಹೆ ತಗೋತೀವಿ ಆ ದಿನ ಮಾತ್ರ. ಸೊ ಡೆಫಿನೆಟ್ಲಿ ಆ ಮಿಷನ್ಗೆ ಯಾರು ರೆಡಿ ಆಗ್ತಾರೆ, ಯಾರು ಕಮಿಟ್ಮೆಂಟ್ ಕೊಡ್ತಾರೆ, ಅಂಡ್ ನಿಮ್ ಟೀಮ್ ಅಲ್ಲೂ ಕೂಡ ಮಿಷನ್ಗೆ ನೀವು ಅಡ್ಮಿಷನ್ ಮಾಡಿಸ್ಕೋಬೇಕು. ಯಾವ ತರ ಅಂದ್ರೆ, ಎಷ್ಟು ಜನ ನಿಮ್ ಟೀಮ್ ಅಲ್ಲಿ ಡಿಸೆಂಬರ್ 2024 ಅಷ್ಟೊತ್ತಿಗೆ ಮಿಲಿಯನರ್ ಆಗಿರ್ತಾರೆ, 50,000 ಸಂಪಾದನೆ ಮಾಡೋರಾಗಿರ್ತಾರೆ, ಕಾರ್ ಅಚೀವರ್ಸ್ ಆಗಿರ್ತಾರೆ, ಪಾಯಿಂಟ್ ಕ್ವಾಲಿಫೈ ಆಗಿರ್ತಾರೆ, ಎಷ್ಟು ಜನ ಅವರು 20,000 25,000 ಇರ್ತಾರೆ. ಮುಖ್ಯವಾಗಿ 25,000 ಅಂತ ಹೇಳಿದ್ರೆ ಎಲ್ ಪಿ ಬಿ ಕ್ರಿಯೇಟರ್ಸ್ ಎಷ್ಟು ಜನ ಬರ್ತಾರೆ, ಇದ್ರ ಬಗ್ಗೆ ಸರ್ಚ್ ಸ್ಟಾರ್ಟ್ ಆಗ್ತದೆ. ಇದ್ರ ಬಗ್ಗೆ ಅವ್ರ ಮೇಲೆ ಗಮನ ಹರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಅವಾಗ ಏನಾಗುತ್ತೆ, ಜೊತೆಗೆ ಪ್ರೋಸೆಸ್ ಬಗ್ಗೆ ನಾವು ಒತ್ತು ಕೊಡ್ತೀವಿ. ಯಾವ ತರ ಒಂದು ಲೀಡರ್ ಕ್ರಿಯೇಟ್ ಮಾಡ್ಬೇಕು, ಯಾವ ತರ ಅವತ್ತೊಂದಿನೇ ಎಲ್ಲದೂ ಆಗಲ್ಲ, ಬಟ್ ಫೌಂಡೇಶನ್ ಸ್ಟಾರ್ಟ್ ಆಗ್ತದೆ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಬೇಸಿಕ್ ಕೋರ್ಸ್ ಯಾವ ತರ ಇರ್ತದೆ, ಬೇಸಿಕ್ ಕೋರ್ಸ್, ಅಪ್ಗ್ರೇಡ್ ಬೇಸಿಕ್ ಕೋರ್ಸ್, ಅಂಡ್ ಅಲ್ಲೇನೆ ಇಂಟ್ರಡಕ್ಷನ್ ತರ ಕೊಡ್ತೀವಿ. ಬೇಸಿಕ್ ಕೋರ್ಸ್ ನಿಮ್ ಕೆಲಸ ಈಸಿ ಆಗುತ್ತೆ, ಅಲ್ಲಿ ತುಂಬಾ ಡಿಮಾಂಡ್ ಕೂಡ ಬರ್ತದೆ. ಸೊ ಬೇಸಿಕ್ ಕೋರ್ಸ್ ಕ್ವಶನ್ ಲಾರ್ಜ್ ಬಿಗ್ಗೆಸ್ಟ್ ನಂಬರ್ ನೀವು ಮಲ್ಟಿಪ್ಲೈ ಮಾಡಬೇಕು, ತುಂಬಾ ಎಕ್ಸ್ಟ್ರಾರ್ಡಿನರಿ ನಂಬರ್ ನೀವು ಬೇಸಿಕ್ ಕೋರ್ಸ್ ಮುಖಾಂತರ ಸೊ ನೀವು ಟ್ರೈ ಮಾಡಬೇಕು. ಅಂಡ್ ನಿಮ್ಗೆಲ್ಲ ಗೊತ್ತಿದೆ. ಸೊ ಶಿವಯ್ಯ ಟೀಮ್ ಅಲ್ಲಿ ಯಾವ ತರ ಒಂದು ದೊಡ್ಡ ರೆವಲ್ಯೂಷನ್ ಆಗಿದೆ ಅಂತ ಹೇಳಿ, ಅವರು ಅಷ್ಟೇ ಯಾವುದೇ ಒಂದು ಇವೆಂಟ್ ಅನ್ನ ಬಿಲ್ಡ್ ಮಾಡುವಾಗ ನಾನು ಶಿವಯ್ಯಿಂದ ಅಗೇನ್ ಇನ್ನೊಂದ್ಸಲ ನಾನು ಕಲ್ತಿರೋದು, ಮಂಜುನಾಥ್ ಶೆಟ್ಟಿ ಟೀಮ್ ಇದೆ ಕಲ್ತಿರೋದು. ಈಗ ನಾವು ಅದನ್ನೇ ಮಾಡ್ತಾ ಇದೀವಿ. ಇಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೊಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಬೋದಿತ್ತು, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಅಥವಾ ಒಂದು ಆಡಿಯೋ ಮೆಸೇಜ್ ಹಾಕಿ ಈ ತರ ಒಂದು 7ನೇ ತಾರೀಕು ಇವೆಂಟ್ ಇದೆ ಅಂತ ಹೇಳ್ಬೋದಿತ್ತು. ಬಟ್ ಅಲ್ಲ, ಯಶಸ್ವಿ ವ್ಯಕ್ತಿಗಳು, ನೆಟ್ವರ್ಕರ್ಗಳು ಇವೆಂಟ್ ಅನ್ನ ದೊಡ್ಡದಾಗಿ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನಾನು ಅಬ್ಸರ್ವ್ ಮಾಡಿದೀನಿ ಮಂಜುನಾಥ್ ಶೆಟ್ಟಿ ಟೀಮ್ ಅಲ್ಲಿ ಅಂಡ್ ಶಿವಯ್ಯ ಇಂದಾನು ಕಲ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಪ್ರೀ ಇವೆಂಟ್, ಡ್ಯೂರಿಂಗ್ ಇವೆಂಟ್, ಪೋಸ್ಟ್ ಇವೆಂಟ್ ಅಂತ ಮಾಡ್ತಾ ಇರ್ತಾರೆ. ಸೊ 2-3 ಕೂಡ ಇಂಪಾರ್ಟೆಂಟ್. ಪ್ರೀ ಇವೆಂಟ್ ಅಲ್ಲಿ ಈ ತರ ಒಂದು ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಈ ತರ ಏನಿರುತ್ತೆ ಅಂತಕ್ಕಂಥ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಕ್ಕಂಥದ್ದು, ಅದ್ರ ಬಗ್ಗೆ ಕಮಿಟ್ಮೆಂಟ್ ತಗೊಳ್ತಕ್ಕಂಥದ್ದು, ಯಾವ ತರ ಒಂದು ಮುನ್ನೋಟ ಕೊಡ್ತಕ್ಕಂಥದ್ದು, ಅಂಡ್ ಪ್ರಿಪರೇಷನ್ ಅಂಡ್ ಅಡ್ವಾನ್ಸ್ ಪ್ಲಾನಿಂಗ್. ಪ್ರತಿಯೊಬ್ರು ಕೂಡ ನೀವು ಚಾರ್ಜ್ ಆಗ್ತೀರಾ ಅಂಡ್ ನೀವು ಪ್ಲಾನ್ ಮಾಡ್ತೀರಾ, ಅಂಡ್ ನಂಬರ್ ಕೊಡಕ್ ಸ್ಟಾರ್ಟ್ ಮಾಡ್ತೀರಾ, ಅಂಡ್ ಅಮೌಂಟ್ ಕಲೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಅಂಡ್ ವಿಜುವಲೈಸೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಡಿಕ್ಲರೇಷನ್ ಮಾಡ್ತಾ ಹೋಗ್ತೀರಾ. ಪ್ರತಿಯೊಬ್ರು ಕೂಡ ನೀವು ವಿಜುವಲೈಸ್ ಮಾಡ್ಕೋಬೇಕು, ಇದು ಹಿಂಗಿರುತ್ತೆ, ಈ ತರ ಒಂದು ರೆಕಗ್ನಿಷನ್ ಇರ್ತದೆ, ಈ ತರ ಒಂದು ಲೀಡರ್ಗಳು ಟ್ರೈನಿಂಗ್ ಇರ್ತದೆ, ಈ ತರ ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಬರ್ತದೆ, ಅಲ್ಲಿ ಪ್ರಾಕ್ಟಿಕಲ್ ಕಲಿಕೆ ಇರ್ತದೆ. ಅಂಡ್ ಅವ್ರು ಬರೋಕ್ಕಿಂತ ಮುಂಚೆನೆ ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರ್ಬೇಕು. ಅಲ್ಲಿ ಎಕ್ಸಾಂಪಲ್ 600 ರೂಪಾಯಿ 500 ರೂಪಾಯಿ ಎಂಟ್ರಿ ಫೀ ಇತ್ತು ಅಂತ ಹೇಳಿದ್ರೆ, ಅವ್ರು ಫೀಲ್ ಮಾಡ್ಬೇಕು ಇಲ್ಲಿ 50,000 ಕೊಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿ. ಆ ತರ ಅವ್ರು ರೆಡಿಯಾಗಿ ಬರ್ಬೇಕು, ಮೈಂಡ್ ಓಪನ್ ಇಂದ ಬರ್ಬೇಕು, ಅಲ್ಲಿ ಬಂದು ತೂಡ್ಸೋದಲ್ಲ ಅಲ್ಲಿ. ಓಕೆ, ಅಂಡ್ ಅಡ್ವಾನ್ಸ್ ಆಗಿ ಟ್ರೈನ್ ಟಿಕೆಟ್ ಕೂಡ ಬುಕ್ ಆಗ್ಬೇಕು, ಸ್ಲೀಪರ್ ಅಲ್ಲಿ ಬರ್ಬೇಕು ಅವ್ರು. ಇದು ಸಣ್ಣ ಸಣ್ಣ ವಿಚಾರ. ಏನಾಗುತ್ತೆ, ಪ್ಲಾನಿಂಗ್ ಇರೋದಿಲ್ಲ, ಸಡನ್ ಆಗಿ ಯಾವ್ದೋ ಒಂದು ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ನಿದ್ದೆ ಆಗಿರಲ್ಲ, ಮೈಂಡ್ ಫೋಕಸ್ ಆಗೋದಿಲ್ಲ, ಅವ್ರಿಗೆ ಹೆಡ್ಡೇಕ್ ಇರ್ತದೆ, ಅಥವಾ ಅವ್ರಿಗೆ ತೂಡಿಸ್ತಾ ಇರ್ತಾರೆ AC ಹಾಲು. ಸೊ ಈ ತರ ಎಲ್ಲ ಆಗ್ತಾ ಇರ್ತದೆ. ಇದೆಲ್ಲದೂ ಕೂಡ ಅಡ್ವಾನ್ಸ್ ಪ್ಲಾನ್ ಆಗ್ಬೇಕು. ಒಂದ್ ದಿವಸ ನೈಟ್ ಅಡ್ವಾನ್ಸ್ ಆಗಿ ಸಾಯಂಕಾಲ ಬಂದು ಉಳ್ಕೊಳ್ಳಿ ಅವರು, ಅಥವಾ ಅವರು ನೈಟ್ ರಿಸರ್ವೇಶನ್ ಮಾಡಿಸ್ಕೊಳ್ಳೋದಾಗಿರ್ಬೋದು. ಪ್ರತಿಯೊಂದು ಕೂಡ ಇಮಿಡಿಯೇಟ್ಲಿ ಆಗ್ಬೇಕು. ಈಗ ಗೊತ್ತಾಯ್ತು ಅಂತ ಹೇಳಿದ ತಕ್ಷಣ ಫಸ್ಟ್ ಅವ್ರು ರಿಸರ್ವೇಶನ್ ಮಾಡಿಸ್ತಾರ ಮಾಡ್ಲಿ, ದೂರದಿಂದ ಬರೋರು. ಸೊ ಆ ತರ ಸ್ಟ್ಯಾಂಡ್ ತಗೊಳ್ಳಿ. ಅಂಡ್ ಇದು ಎಕ್ಸ್ಟ್ರಾರ್ಡಿನರಿ ಒಂದು ಲೈಫ್ ಟೈಮ್ ಅಪರ್ಚುನಿಟಿ. ಪ್ರತಿ ಇವೆಂಟ್, ಸಣ್ಣ ಇವೆಂಟ್ ಆಗ್ಲಿ ದೊಡ್ಡ ಇವೆಂಟ್ ಆಗ್ಲಿ, ಅಲ್ಲಿ ಪ್ಲಾನಿಂಗ್ ಇರಬೇಕು, ಪ್ರಿಪರೇಷನ್ ಇರಬೇಕು. ಮಂಜುನಾಥ್ ಶೆಟ್ಟಿ ಟೀಮ್ನವರು ಅಷ್ಟೇ, ಅವ್ರ ಕೋರ್ ಫಸ್ಟ್ ಕೋರ್ ಅವ್ರ ಜೊತೆ ಮಾತಾಡ್ತಾರೆ, ನೆಕ್ಸ್ಟ್ ಸೆಕೆಂಡ್ ಕೋರ್ ಜೊತೆ ಮಾತಾಡ್ತಾರೆ. ಬರೀ ಇವೆಂಟ್ ಬಿಲ್ಡಪ್ ಅಂತಲ್ಲ, ಯಾವುದೇ ಒಂದು ಗುಡ್ ನ್ಯೂಸ್ ಕೊಡಬೇಕು, ಯಾವುದೇ ಒಂದು ನನ್ನ ವ್ಯಾಲೆಟ್ ಅಲ್ಲಿ ಈ ಪ್ಯಾಂಟ್ ಈ ಕಡೆ ಇಲ್ಲ, ಆ ಕಡೆ ಇದು ಜೀನ್ಸ್. ಓಕೆ, ಸೊ ಹಾಗಾಗಿ ಈ ಒಂದು ಗ್ರೋತ್ ಏನದೆ, ಆ ಗ್ರೋತ್ ಅನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಇದೆಯಲ್ಲಿ ಇಲ್ಲ, ಅಲ್ಲಿ ಮೇಲ್ಗಡೆ ಇಡ್ತೀನಿ ನೋಡಿ, ತಲೆ ಇದು ಮೇಲೆ ಟಿವಿ ಮೇಲ್ಗಡೆ ಇರ್ತಾರೆ ಅಲ್ಲಿ. ಓಕೆ, ಸೊ ಪ್ರತಿಯೊಂದು ಕೂಡ ಒಂದು ಸಿಸ್ಟಮೆಟಿಕ್ ಮೆಸೇಜ್ ಕೊಡಬೇಕಾಗುತ್ತೆ. ಸುಮ್ಮನೆ ಒಂದು ರ್ಯಾಂಡಮ್ ಕೊಡೋದಲ್ಲ, ಕ್ಯಾಶುವಲ್ ಅಪ್ರೋಚ್ ವರ್ಕ್ ಆಗಲ್ಲ, ಪ್ರೊಫೆಷನಲಿಸಮ್ ಇರಬೇಕು. ಅವತ್ತು ಡ್ರೆಸ್ ಕೋಡ್ ಕೂಡ ಅದೇ ತರನೇ, ತುಂಬಾ ಎಕ್ಸ್ಟ್ರಾರ್ಡಿನರಿ ಡ್ರೆಸ್ ಕೋಡ್ ಇರಬೇಕು. ಎಲ್ಲರದು ಕೂಡ ಫಾರ್ಮಲ್ ಡ್ರೆಸ್ ಅಲ್ಲಿ ಬರಬೇಕು, ಚಪ್ಪಲ್ ಹಾಕೊಂಡು ಬರೋದು, ಜೀನ್ಸ್ ಹಾಕೊಂಡು ಬರೋದು, ಟಿ ಶರ್ಟ್ ಹಾಕೊಂಡ್ ಬರೋದು ಅಲ್ಲ. ಅಟ್ಲೀಸ್ಟ್ ಬ್ಲೇಸರ್ ಅಥವಾ ಬಂಡಿ ಅಥವಾ ಟೈ, ಎಮರ್ಜೆನ್ಸಿ ಆಗದೆ ಇದ್ರೆ ನೀಟಾಗಿರೋ ಪ್ಯಾಂಟ್ ಶರ್ಟ್, ಅಥವಾ ಹೆಣ್ಮಕ್ಳು ಒಳ್ಳೆ ಡ್ರೆಸ್ ಅಲ್ಲಿ ಬರೋದು, ಒಳ್ಳೆ ಸ್ಯಾರಿನಲ್ಲಿ ಬರೋದು. ಆ ತರ ನಾವೆಲ್ಲರೂ ಕೂಡ ಹೆಂಗಿರುತ್ತೆ ಆ ಒಂದು 3 ಸ್ಟಾರ್ ಅಥವಾ 4 ಸ್ಟಾರ್ ಹೋಟೆಲ್ ಅಲ್ಲಿ ನಾವು ತಗೊಳ್ಳೋ ಒಂದು ಪಿಕ್ಚರ್ ಫೋಟೋ ಆಗಿರ್ಬೋದು,
ಆ ಎನರ್ಜಿ, ಆ ಜೋಶು ಅಂಡ್ ಪ್ರತಿಯೊಬ್ರು ಬರ್ತಕ್ಕಂಥವ್ರು ಎನರ್ಜಿ ಕೊಡ್ಬೇಕಲ್ಲಿ. ಸುಮ್ನೆ ಬಂದು ಕುತ್ಕೊಳ್ಳೋದಲ್ಲ. ಓಕೆ, ಸೊ ಸೊಳ್ಳೆ ಹೊಡೆಯೋ ತರ ಚಪ್ಪಳೆ ಹೊಡೆಯೋದಲ್ಲ. ಪ್ರತಿಯೊಬ್ರು ಕೂಡ ಆ ಎನರ್ಜಿ ಫೀಲ್ ಆಗ್ಬೇಕು. ಅಂಡ್ ನಿಮ್ಮ ಲೀಡರ್ ಜೊತೆ ನೀವು ಮೊಮೆಂಟಮ್ ಯಾವ ತರ ಇರ್ಬೇಕು, ಎನರ್ಜಿ ಯಾವ ತರ ಇರ್ಬೇಕು, ಅದನ್ನ ಕ್ರಿಯೇಟ್ ಮಾಡಿ ಕರ್ಕೊಂಡ್ ಬರ್ಬೇಕು. ಅಂಡ್ ಅಲ್ಲಿ ಕೂಡ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಂದ ಮುಂಚೆ ಸೊ ಈ ತರ ಹೆಡ್ಗಳು, ಇನೋವೇಟಿವ್ ಗ್ರೂಪ್ ಮತ್ತೆ ನಮ್ಮ ಬೇಸಿಕ್ ಕೋರ್ ಗ್ರೂಪ್ ಅವರೆಲ್ಲರನ್ನು ಕೂಡ ಪೆಪಪ್ ಮಾಡ್ಬೇಕಲ್ಲಿ. ಅಲ್ಲಿ ನಾನಾಗ್ಲಿ ಅಥವಾ ಯಾರಾದ್ರೂ ನಟರಾಜ್ ಸರ್ ಆಗ್ಲಿ. ಸೊ ಇಲ್ಲಿ ಒಂದು ಲೀಡ್ ಮಾಡ್ಲಿಕ್ಕೆ ಎಲ್ಲಾ ಇವೆಂಟ್ ಅಲ್ಲೂ ಅಷ್ಟೇ. ಸೊ ಯಾವುದೇ ಇವೆಂಟ್ ಸ್ಟಾರ್ಟ್ ಆಗಿಂದ ಮುಂಚೆ ಅಲ್ಲಿನ ಕೋರ್ ಲೀಡರ್ಸ್ ನ ಸೈಡಿಗೆ ಕರೆಸಿ ಅವ್ರ ಹತ್ರ ಒಂದು ಪೆಪಪ್ ಟಾಕ್ ಕೊಟ್ಬಿಟ್ಟು ಯಾವ ತರ ಇರ್ಬೇಕು, ಎನರ್ಜಿ ಯಾವ ತರ ಡಿಕ್ಲರೇಷನ್ ಇರ್ಬೇಕು ಅಂತ ರೆಡಿ ಮಾಡಿ ಕಳಿಸ್ಬೇಕು. ಟೈಮಿಂಗ್ಸ್ ಅನ್ನ ಅಷ್ಟೇ ಸ್ಟ್ರಾಂಗ್ ಆಗಿ ಮೇಂಟೈನ್ ಮಾಡ್ಬೇಕು. ಅಲ್ಲಿ ನಾವು 9:30 ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ ಟೀಮ್ ಇರ್ಬೇಕು 9:30 ಒಳಗಿರ್ಬೇಕಲ್ಲಿ. ಸೊ ನಮ್ದು ರಾಜು ವಿಜಯ್ ಸೀಕ್ರೆಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಇವೆಂಟ್ ಆಗ್ಲಿ ಈಗ್ಲೂ ಅಷ್ಟೇ ಟಿಲ್ ಟುಡೇ 24 ವರ್ಷ ಇತಿಹಾಸದಲ್ಲಿ ನಾವು ಲೇಟ್ ಆಗಿ ಹೋದ್ವಿ, ನಾವು VIP ತರ ಹೋಗ್ಬೋದು, ಇವಾಗ VIP ತರ ಹೋಗಲ್ಲ. ಓಕೆ, ಸೊ ನಾವು ಬಿಗಿನಿಂಗ್ ಇಂದ ಹಿಡಿದು ನಾವು ಬಿಗಿನಿಂಗ್ ಹೋಗೋರು ನಾವೇನೆ, ಲಾಸ್ಟ್ ಅಲ್ಲಿ ಓಕೆ ಡೋರ್ ಕ್ಲೋಸ್ ಮಾಡೋರು ನಾವೇನೆ. ಯಾಕೆ, ನಮ್ಗೆ ಯಾರು ಹೇಳ್ಕೊಟ್ಟಿದ್ದಲ್ಲ. ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಇಸ್ ನೆವರ್ ಗಿವನ್, ಇಟ್ಸ್ ಆಲ್ವೇಸ್ ಟೇಕನ್. ಜವಾಬ್ದಾರಿನ ಯಾರೋ ಇನ್ನೊಬ್ರು ಕೊಡೋದಲ್ಲ, ಅದನ್ನ ತಗೊಳ್ತಕ್ಕಂಥದ್ದು. ಸೊ ಅದು ಇಂಪಾರ್ಟೆಂಟ್. ಅದು ತೋರ್ಸುತ್ತೆ ಇದು ನನ್ನ ಇವೆಂಟ್, ಇದು ನನ್ನ ಮನೆ ಫಂಕ್ಷನ್. ನನ್ನ ಮನೆ ಮದುವೆ ಆದ್ರೆ ಹೆಂಗಿರ್ತದೆ, ಬೇರೆ ಮನೆ ಮದುವೆಗೆ ಹೋದ್ರೆ ನಾನು ಹೆಂಗಿರ್ತೀನಿ. ನನ್ನ ಮನೆ ಗೃಹಪ್ರವೇಶ ಆದ್ರೆ ಹೆಂಗಿರ್ತದೆ, ಬೇರೆ ಮನೆ ಗೃಹಪ್ರವೇಶ ಆದ್ರೆ ನಾನು ಹೆಂಗ್ ಹೋಗ್ತೀನಿ. ಆ ಒಂದು ಫೀಲಿಂಗ್ ಇರ್ಬೇಕು ನಿಮಗೆ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಏನ್ ಅವಶ್ಯಕತೆ ಇದೆ ಟಾಪಿಕ್ ಅದನ್ನ ಕೊಡ್ತೀವಿ. ಅಲ್ಲಿ ಇನ್ಸ್ಪಿರೇಷನ್, ಮೋಟಿವೇಶನ್, ಸಕ್ಸಸ್ ಸ್ಟೋರಿ, ಓಕೆ ಫ್ಯೂಚರ್ ವಿಷನ್ ಆಗಿರ್ಬೋದು. ನಾನು ಕೂಡ ಲೈಕ್ ಅವಾಗ ಡೆಲ್ಲಿಯಿಂದ ಬಂದಿರ್ತೀವಿ. ನಾನು ಲೈಕ್ ಸಮೀರ್ ಸರ್, ರಾಹುಲ್ ಶಂಕರ್ ಸರ್ ಅವ್ರನ್ನೆಲ್ಲ ಭೇಟಿಯಾಗಿ ಬರ್ತಾ ಇದ್ದೀನಿ. ನಮ್ಮ ಟಾಪ್ ಲೀಡರ್ಗಳು ನಟರಾಜ್ ಸರ್ ಮತ್ತೆ ಶಿವಯ್ಯ ಟೀಮ್, ಈ ತರ ಬಿಗ್ ಲೀಡರ್ಸ್ ಡೆಲ್ಲಿ ಬರ್ತಕ್ಕಂಥ ಕೆಲವು ಲೀಡರು ಅವಕಾಶ ಪಡಿತಾ ಇದ್ದಾರೆ ಈ ಸಲ. ಸೊ ಕೆಲವರಿಗೆ ಚಾನ್ಸ್ ಸಿಗ್ತಾ ಇದೆ ಸಮೀರ್ ಸರ್ನ ಭೇಟಿ ಆಗ್ಲಿಕ್ಕೆ. ಅವ್ರ ಜೊತೆ ನಾವು ಇಂಟ್ರಾಕ್ಷನ್ ಮಾಡ್ತಾ ಇದೀವಿ. ತುಂಬಾ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ಗಳಿದೆ. ಅಷ್ಟೊಳಗೆ ಒಂದಿಷ್ಟು ಅನೌನ್ಸ್ಮೆಂಟ್ ಆಗಿರ್ತದೆ. ಅದನ್ನು ಕೂಡ ನೀಟಾಗಿ ಫ್ಯೂಚರ್ ಬಗ್ಗೆ ನಾವು ತೋರಿಸ್ಕೊಡ್ತೀವಿ. ಆಲ್ ಓವರ್ ಇಂಡಿಯಾದ ಟಾಪ್ ಸೀಕ್ರೆಟ್ ನಾವು ತಗೊಂಡ್ಬಂದು ಕೊಡ್ತಾ ಇದೀವಿ. ಅಂಡ್ ಅಲ್ಲಿ ಆಜಾದಿ ಮಾರ್ಚ್ ಅಲ್ಲಿ ಏನೆಲ್ಲ ಬೆಸ್ಟ್ ಸಿಕ್ಕಿರ್ತದೆ, ಒಂದಿಷ್ಟು ಸಾರಾಂಶ, ಎಲ್ಲದೂ ಕೊಡಕ್ಕಾಗಲ್ಲ, ಒಂದಿಷ್ಟು ಅಲ್ಲಿನ ಕ್ರೀಮ್ ಇರುತ್ತಲ್ವಾ, ಅದನ್ನ ಪಿಕ್ ಮಾಡಿ ನಿಮಗೆ ಫಿಲ್ಟರ್ ಮಾಡಿ ನಿಮಗೆ ಕೊಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಈ ಒಂದು ಈವೆಂಟ್ ಏನಿದೆ ಆ ಒಂದು ಕನಸಿನ ಕೂಸು ಆಗ್ಲಿಕ್ಕೆ ಹೊರಟಿದೆ. ನಿಮ್ಮೆಲ್ಲರ ಜೀವನದಲ್ಲಿ ಒಂದು ದೊಡ್ಡ ಡೈರೆಕ್ಷನ್ ಕೊಡ್ಲಿಕ್ಕೆ ಹೊರಟಿದೆ. ಅಲ್ಲಿಂದ ಎಜುಕೇಶನ್ ಸಿಸ್ಟಮ್ ನಾನು ಸ್ಟ್ರಾಂಗ್ ಮಾಡ್ತಾ ಹೋಗೋಣ. ಅಂಡ್ ನಾನು ಯಾವತ್ತು ಈಗ ಮೊನ್ನೆ ಕೂಡ ಟ್ರೈನಿಂಗ್ ಕೊಟ್ಟಿದ್ದೆ ಸೋಮವಾರ ಬೆಳಗ್ಗೆ. ಸೊ ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ, ನಂಬರ್ನ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಸೊ ನಾನು ಪ್ರಾಕ್ಟಿಕಲಿ ಮಾಡಿದೀನಿ ಇದನ್ನೆಲ್ಲದೂ ಕೂಡ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾವು ನಮ್ಮ ಟೀಮ್ ವರ್ಕ್ ಅಲ್ಲಿ 24 ಜನ ಹೋಗಿದ್ದೀವಿ ನಾವು ಡೆಲ್ಲಿಗೆ ಫಸ್ಟ್ ಟೈಮ್ ಆಜಾದಿ ಮಾರ್ಚ್ಗೆ. ಈಗ 100+ ಅಂತ ಹೇಳಕ್ ಆಗ್ತಿಲ್ಲ, ಯಾಕಂದ್ರೆ ಅಷ್ಟಕ್ಕೆ ರಿಸ್ಟ್ರಿಕ್ಷನ್ ಆಗ್ಬಿಟ್ಟಿದೆ. ಸೊ ನನ್ನ ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ, ಡೆಲ್ಲಿಗೆ ಯಾರು ಬರ್ಬೇಕು ಅಂತ ಇದ್ದೀರಾ, ಕ್ಲೋಸ್ ಆಗಿದೆ. ಯಾರನ್ನೂ ನೆಕ್ಸ್ಟ್ ಟಿಕೆಟ್ ನ ಬಿಲ್ಡ್ ಮಾಡಕ್ ಹೋಗ್ಬೇಡಿ, ಏರ್ ಟಿಕೆಟ್ ಬುಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸೊ ನೋಡಿ, ಒಂದ್ ಕಡೆ 100 ರೂಪಾಯಿ ಟಿಕೆಟ್, 500 ರೂಪಾಯಿ ಟಿಕೆಟ್, 1000 ರೂಪಾಯಿ ಟಿಕೆಟ್ ಬಿಲ್ಡ್ ಮಾಡೋದು ಕಷ್ಟ ಇರುವಾಗ 20,000 ಟಿಕೆಟ್ ಅಂತ ನಾವು ಬಿಲ್ಡ್ ಮಾಡಿರ್ತಕ್ಕಂಥ ರೀತಿ ಇಟ್ಸ್ ಫಿನಾಮಿನಲ್. ಸಲ್ಯೂಟ್ ಟು ಆಲ್ ದ ಲೀಡರ್ಸ್. ಓಕೆ, ಸೊ ಶಿವಯ್ಯ ಒಬ್ಬ ಬಂದಿದ್ದು ಅಲ್ಲಿಂದ ನಿರ್ಧಾರ ತಗೊಂಡು 50 ಜನ ಬಿಲ್ಡ್ ಮಾಡ್ತಾ ಇದ್ದಾರೆ. ನಟರಾಜ್ ಸರ್ ಅವ್ರು ಇನ್ನೂ ಬಂದೇ ಇಲ್ಲ, ಬಟ್ ಸಡನ್ ಆಗಿ ಅವ್ರು 15 ಜನ ಸೈಡ್ ಲೈನ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಮೈನ್ ಲೆಗ್ ಬಿಟ್ಟು. ಈ ತರ ಇದು ನಂಬರ್ ಆಫ್ ಗ್ರೋಯಿಂಗ್ ಪ್ರಿನ್ಸಿಪಲ್ಸ್. ಅದೇ ತರನೇ ಇವತ್ತು ನೀವು ನೋಡಿರ್ಬೋದು, ನಮ್ಮ ಬೆಳಗ್ಗೆ 9 ಗಂಟೆ ಕಾಲ ಸೋಮವಾರದ್ದು ಮೊದಲು 20 ಜನ 25 ಜನ ನಡೀತಾ ಇತ್ತು. ಅಲ್ಲಿ ಹೊಸ ಪಾಸಿಬಿಲಿಟಿ ಸೃಷ್ಟಿ ಮಾಡಿದ್ಕೆ 50 ಆಯ್ತು, 70 ಆಯ್ತು, 100 ಆಯ್ತು, ಹೈಯೆಸ್ಟ್ 147 ಜನ ಅಟೆಂಡ್ ಆಗಿದ್ದಾರೆ. ಸೊ ಅಲ್ಲಿ ಕೂಡ ನೀವು ಆ ಒಂದು ಗ್ರೋಯಿಂಗ್ ಇದೆ, ಅಲ್ಲಿ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಅಲ್ಲಿ ಸ್ಟ್ರೆಚ್ ಆಗ್ತಾ ಇದೆ. ನಮ್ದು ಮಂಡೇ 8 ಗಂಟೆ 9 ಗಂಟೆ ಕಾಲು ಅಷ್ಟೇನೆ. ಮೊದಲು 150, 200, 250 ಜನ ಮಾತ್ರ ಬರ್ತಿದ್ರು. ನೆಕ್ಸ್ಟ್ 400, 450, 500 ಆಯ್ತು. 500 ಕ್ರಾಸ್ ಆಗಿದೆ ಇವಾಗ ಕಂಟಿನ್ಯೂಸ್ ಆಗಿ. ಅದೇ ತರನೇ ಈಗ ಯೂಟ್ಯೂಬ್ ಅಲ್ಲೂ ಕೂಡ 50, 70, 80 ಇವತ್ತು ಲೈವ್ ಬರ್ತಾ ಇದೆ. ಆ ನಂಬರು ಕೂಡ ಡಿಕ್ಲರೇಷನ್. ಸೊ ನಿಮ್ಮೆಲ್ಲರ ಒಂದು ಏನ್ ಇನ್ವಾಲ್ವ್ಮೆಂಟ್ ಇಂದ ಅದು ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ 500 ಇಮಿಡಿಯೇಟ್ಲಿ ಫಿಲಪ್ ಆಗುತ್ತೆ, 955ಕ್ಕೆ ಫಿಲಪ್ ಆಗುತ್ತೆ. ಯಾರು ಬೇಗ ಬರ್ತಾರೋ ಅವ್ರಿಗೆ ಮಾತ್ರ ಸೀಟ್ ಅಂತ ಆಗ್ತದೆ. ಫೀಲ್ ಆಗುತ್ತಲ್ಲ, ರಿಜೆಕ್ಟ್ ಆಗ್ತಾರೆ. ಝೂಮ್ ಫುಲ್ ಆಯ್ತು ಅಂತ ಹೇಳಿದ್ರೆ ಮುಖ ಕೊಡದಂಗೆ ಇರ್ತದೆ. ಸೊ ಎಲ್ಲೋ ಒಂಥರ ರಿಜೆಕ್ಷನ್ ಫೀಲಿಂಗ್ ಬರುತ್ತೆ. ನೆಕ್ಸ್ಟ್ ಯೂಟ್ಯೂಬ್ ಹೋಗ್ಬೇಕು, ಅನಿವಾರ್ಯ. ಯೂಟ್ಯೂಬ್ ಅಲ್ಲಿ ಏನೋ ಹೊಟ್ಟೆ ಕಿಚ್ಚಿಗೋಸ್ಕರ ಹೋಗಿ ಸೇರ್ಬೇಕಾಗುತ್ತೆ. ಬಟ್ ಬ್ಯೂಟಿ ಈಸ್ ಝೂಮ್ ಅಲ್ಲಿ ಇರೋದು ಬ್ಯೂಟಿ. ಅಂಡ್ ಹತ್ರ ಫೀಲಿಂಗ್ ಇರುತ್ತೆ, ಚಾಟ್ ಮಾಡ್ಬೋದು, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂಡ್ ಇನ್ನೂ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ, ಚಾಟ್ ಅನ್ನ ಓದ್ಬೋದು. ಅದೇ ಆ ಫೆಸಿಲಿಟಿ ಯೂಟ್ಯೂಬ್ ಅಲ್ಲಿ ಇಲ್ಲ. ಬಟ್ ನೋ ಪ್ರಾಬ್ಲಮ್, ಯೂಟ್ಯೂಬ್ ನ ಹೊಸಬ್ರು ಬಳಸ್ಕೊಬಹುದು. ಯಾರು ಲೇಟ್ ಆಗಿ ಬರ್ತಾರೆ ಅವರಿಗೆ ನಾವು ಅವಕಾಶ ಮಾಡ್ಕೊಡ್ಬೋದು. ಅಲ್ಲೂ ನಂಬರ್ ಮಲ್ಟಿಪ್ಲೈ ಆಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ನಂಬರ್ ಮಲ್ಟಿಪ್ಲೈ ಮಾಡ್ತಕ್ಕಂಥ ಒಂದು ಥಿಯರಿನ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಸ್ಪಾನ್ಸರಿಂಗ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಟೀಮ್ ಅಲ್ಲಿ ಉಳಿಯೋರು ಜಾಸ್ತಿ ಆಗ್ತಾರೆ, ಲೀಡರ್ಗಳು ಕ್ಯಾಟಗರಿಯವರು ಜಾಸ್ತಿ ಆಗ್ತಾ ಹೋಗ್ತಾರೆ, 100 PV ಮಾಡೋರು ಜಾಸ್ತಿ ಆಗ್ತಾರೆ. ಸೊ ಇದಕ್ಕೆ ನೀವೆಲ್ಲರೂ ಒತ್ತು ಕೊಡ್ಬೇಕಾಗುತ್ತೆ. 100 PVಗೂ ನಾವಲ್ಲಿ ಕಮಿಟ್ಮೆಂಟ್ ತಗೊಂತೀವಿ. ಅಂಡ್ ಯಾರೆಲ್ಲ ಬರ್ತಾರೆ ಅವ್ರ ತರ ಗೋಲ್ ಸೆಟ್ ಅನ್ನ ನಾವು ಮಾಡಿಸ್ಕೋತೀವಿ. ಪ್ರತಿಯೊಬ್ರು ಕೂಡ ನಿಮ್ ಟೀಮ್ ಅಲ್ಲೂ ಕೂಡ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. BP ಪ್ರಕಾಶ್ ಟೀಮ್ ಇಂದ ಡಿಸೆಂಬರ್ 2024 ವರ್ಷಕ್ಕೆ 10 ಜನ ಮಿಲಿಯನಿಯರ್ ಪ್ಲಾನ್ ಆಗಿದೆ ಅಂತ ಹೇಳಿದ್ರೆ,
10 ಜನ ಮಿಲಿಯನರ್ ಆಗ್ಲಿಕ್ಕೆ ಇವರು 40 ಜನ ಮೇಲೆ ಫೋಕಸ್ ಮಾಡಬೇಕು. ಕಮಿಟೆಡ್ 40 ಜನ ಮೇಲೆ ಫೋಕಸ್ ಮಾಡಿದ್ರೆ 10 ಜನ ಮಿಲಿಯನರ್ ಬರ್ತಾರೆ. ಅಲ್ಲಿ 40 ಜನಕ್ಕೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಅವ್ರ ಟೀಮಲ್ಲಿ 100 ಜನ ಇರ್ಬೋದು, 100 ಜನ ಅಪ್ಲಿಕೇಶನ್ ಆಗ್ತಾರೆ, ಆದ್ರೆ 60 ಜನ ಸಾಫ್ಟ್ ರಿಜೆಕ್ಟ್ ಆಗ್ತಾರೆ, ಅಥವಾ 30 ಜನ ಸಾಫ್ಟ್ ರಿಜೆಕ್ಟ್ ಆಗ್ತಾರೆ. ಅಲ್ಲಿ ನೀವು ಹೈಪ್ ಕ್ರಿಯೇಟ್ ಮಾಡ್ಬೋದು. ನೋಡಿ, ಇದೆಲ್ಲ ನೀವು ಮಾಡ್ತಾ ಇಲ್ಲ, ಇದೆಲ್ಲ ಮಾಡ್ತಾ ಇಲ್ಲ, ಈ ತರ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ನೀವು ಪ್ರಾಡಕ್ಟ್ ಸ್ಟಾಕ್ ಇಟ್ಕೊಂಡಿಲ್ಲ, ನಿಮ್ಮ ಹತ್ರ ಡೆಮೋ ಕಿಟ್ ಇಲ್ಲ, ನೀವು ಟ್ರೈನಿಂಗ್ ಬರ್ತಾ ಇಲ್ಲ, ನೀವು ಬೇಸಿಕ್ ಕೋರ್ಸ್ ಅನ್ನ ಸರಿಯಾಗಿ ತಗೊಂಡಿಲ್ಲ, ನೀವು 100 PV ಮಾಡ್ತಾ ಇಲ್ಲ, ದಯವಿಟ್ಟು ಈ ವರ್ಷ ಬೇಡ. ನೀವು ಮಿಲಿಯನರ್ಗೆ ನೀವು ಈಗ ಸದ್ಯಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ, ಸಾಫ್ಟ್ ಆಗಿ ಹೇಳಿದಾಗ ಅವ್ರು ಇಲ್ಲ ಸರ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನಗೆ ಬೇಕು ಅಂತ ಬರ್ತಾರೆ. ಅವಾಗ ನೀವು ಗ್ರಿಪ್ ಹಿಡಿಬಹುದು. ಸೊ ಎಷ್ಟು ಜನ ಕಾರಾಚಿವರ್ಸ್ ಕ್ರಿಯೇಟ್ ಮಾಡ್ತೀರಾ, ಎಲ್ಲದಕ್ಕೂ ಕೂಡ ನಿಮ್ಮ ಹತ್ರ ದಾರಿ ಇದೆ. ಅಂಡ್ ಅಗೈನ್ ಸೇವೆನ ಮಿಸ್ ಮಾಡೋಗಿಲ್ಲ. ಟಾರ್ಗೆಟ್ ಒಂದ್ ಕಡೆ, ಮಿಷನ್ ಒಂದ್ ಕಡೆ, ಆದ್ರೆ ಪ್ರೋಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಸೇವಾ ಮನೋಭಾವನೆ ಅಪ್ರೋಚ್ ಮಾಡುವಾಗ ನಿಮ್ಮ ಹತ್ರ ಏನ್ ಭಾವನೆ ಇದೆ, ಗ್ರಾಟಿಟ್ಯೂಡ್ ಏನಿದೆ, ಅಂಡ್ ಸೇವೆ ಏನಿದೆ, ಅಪ್ರೋಚ್ ಮಾಡುವಾಗ ಜನಗಳ ಲೈಫ್ ಅನ್ನು ಯಾವ ತರ ಟರ್ನಿಂಗ್ ಪಾಯಿಂಟ್ ಮಾಡ್ತೀರಾ, ಅವ್ರ ಜೀವನದಲ್ಲಿ ವ್ಯಾಲ್ಯೂ ಆಡ್ ಮಾಡ್ತೀರಾ, ಅವ್ರ ಕಣ್ಣೀರು ಒರೆಸ್ತೀರಾ, ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ನೀವು ತರಲಿಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ, ಅದನ್ನು ಮಾತ್ರ ಯಾವ ಕಾರಣಕ್ಕೂ ಮರೆಯುವಾಗಿಲ್ಲ. ಸೊ ಅದಕ್ಕೋಸ್ಕರ ಈವೆಂಟ್ ಅನ್ನ ಬಿಲ್ಡ್ ಮಾಡ್ತಕ್ಕಂಥದ್ದು ಒಂದು ಕಲೆ, ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಕ್ಕಂಥದ್ದು ಒಂದು ಮಹಾಕಲೆ. ಆ ಕಲೆನ ಸಿದ್ಧಿಸ್ಕೊಳ್ಳಿ. ಅಂಡ್ ಇನ್ ಮುಂದೆ ಸೊ ಈಗ ಎಕ್ಸ್ಟ್ರಾರ್ಡಿನರಿಯಾಗಿ ಗ್ರೋತ್ ಆಗ್ಬೇಕು, ಎಕ್ಸ್ಟ್ರಾರ್ಡಿನರಿಯಾಗಿ ಟೇಕ್ ಆಫ್ ಆಗ್ಬೇಕು ಬಿಸ್ನೆಸ್. ಸೊ ಅದೇ ತರ ಕುಂಟೋದಲ್ಲ. ಅಂಡ್ ಹೊಸ ವರ್ಷದಲ್ಲಿ ಜನಗಳು ತುಂಬಾ ಒಂದು ವಿಶ್ವಾಸ ಇರ್ತದೆ. ಎಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿನಲ್ಲೂ ಕೂಡ ಏನಾದ್ರೂ ಒಂದು ಹೊಸತನ, ಏನಾದ್ರೂ ಒಂದು ಚೈತನ್ಯ, ಲವಲವಿಕೆ, ಹೊಸ ಆಸೆಗಳು ಗರಿಗೆದರ್ತಾ ಇರ್ತದೆ. ಈ ಒಂದು ಟೈಮಲ್ಲಿ ಕಮಿಟ್ಮೆಂಟ್ ತೊಳೋದು ಈಸಿ, ಸ್ಪಾನ್ಸರಿಂಗ್ ಮಾಡೋದು ಈಸಿ, ಕಮ್ ಬ್ಯಾಕ್ ಆಗೋದು ಈಸಿ. ಕಮ್ ಬ್ಯಾಕ್, ಬೌನ್ಸ್ ಬ್ಯಾಕ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಒಂದು ಒಳಗಡೆ ಎನರ್ಜಿ ಇರ್ಬೇಕು, ಒಳಗಡೆ ಪವರ್ ಇರ್ಬೇಕು, ಒಳಗಡೆ ಜೋಶ್ ಇರ್ಬೇಕು. ನೀವು ಒಂದು ಫುಟ್ಬಾಲ್ ಅನ್ನು ತಗೊಂಡು ನೀವು ಜೋರಾಗಿ ಗೋಡೆ ಹೊಡೆದ್ರೆ ಜೋರಾಗಿ ವಾಪಸ್ ಬರ್ತದೆ. ಆದ್ರೆ ಆ ಫುಟ್ಬಾಲ್ ಒಳಗಡೆ ಏರ್ ತೆಗೆದ್ಬಿಟ್ರೆ ಖಂಡಿತ ಅದು ಅಂಟ್ಕೊಳ್ಳುತ್ತೆ, ವಾಪಸ್ ಬರಲ್ಲ. ಆ ತರ ನಿಮ್ಮ ಒಳಗಡೆ ಆ ಒಂದು ಆಕ್ಸಿಜನ್ ಏನಿದೆಯಲ್ವ, ನಿಮ್ಮ ಒಳಗಡೆ ಎನರ್ಜಿ, ಬ್ಲಡ್, ರಕ್ತ ಕುದಿಬೇಕು, ಮಹಾಶಕ್ತಿ ನಿಮ್ಮ ಒಳಗಡೆ ಇರ್ಬೇಕು, ಬೌನ್ಸ್ ಬ್ಯಾಕ್ ಆಗ್ತಾ ಇರ್ಬೇಕು. ಈ ವರ್ಷ ನನ್ನ ಫೀಲಿಂಗ್ ಇರಬೇಕು. ಅಂಡ್ ಈ ಡಿಸೆಂಬರ್ದು ಕೂಡ ಒಳ್ಳೆ ಕ್ಲೋಸಿಂಗ್ ಮಾಡ್ತಾ ಹೋಗಿ ಅಂಡ್ ಕಮಿಟ್ಮೆಂಟ್ ತಗೊಳ್ಳಿ. ಸೊ ನಿಖರವಾದ ಒಂದು ದೃಢವಾದ ನಿರ್ಧಾರದಿಂದ ಏನ್ ಬೇಕಾದ್ರೂ ಆಗುತ್ತೆ, ಮೈಂಡ್ ಸೆಟ್ ಇಂದ ಏನ್ ಬೇಕಾದ್ರೂ ಆಗುತ್ತೆ. ಸ್ಟ್ರಾಂಗ್ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಮೈಂಡ್ ಸೆಟ್ ಅನ್ನ ನೀವು ಸ್ಟ್ರಾಂಗ್ ಆಗಿ ಫಾಲೋ ಮಾಡಿ ಅಂಡ್ ಸಕ್ಸಸ್ ಗ್ಯಾರಂಟಿ ನಿಮ್ದಾಗುತ್ತೆ. 2024 ವೇಟ್ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಆ ಒಂದು ದೃಢವಾಗಿ ನಿರ್ಧಾರ ತಗೊಳ್ತಾ ಇದ್ರೆ, ದೃಢವಾದ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ಇದುವರೆಗೂ ಮಾಡದೇ ಇರೋದನ್ನ ನಾನು ಮಾಡ್ತೀನಿ ಅಂತ ನಿರ್ಧಾರ ತಗೊಳ್ತಾ ಇದ್ರೆ, ರಿಸಲ್ಟ್ ಮಾತ್ರ 2024ರಲ್ಲಿ ಖಂಡಿತ ಇನ್ನೂ ವರ್ಷ ಆಗುತ್ತೆ, ಪರಿಣಾಮ ಎದುರಿಸಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಬೆಳೆಯೋರಿದ್ದಾರೆ. ಈ ಸಲ ತುಂಬಾ ಎಕ್ಸ್ಟ್ರಾರ್ಡಿನರಿ ಒಂದು ಮೊಮೆಂಟಮ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಜಸ್ಟ್ 9 ತಿಂಗಳಲ್ಲಿ 10 ತಿಂಗಳಲ್ಲಿ ಶಿವಯ್ಯ ಅವ್ರ ಟೀಮ್ ತಗೊಂಡಿರ್ತಕ್ಕಂಥ ಇನಿಷಿಯೇಟಿವ್ ಏನಿದೆ ಅದು ಎಕ್ಸ್ಟ್ರಾರ್ಡಿನರಿ, ಅದು ಔಟ್ಸ್ಟ್ಯಾಂಡಿಂಗ್. ನೀವು ಅಷ್ಟೇ ಆಲ್ ಓವರ್ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಅದ್ರ ಕಡೆ ಗಮನ ಹರಿಸಿ, ಅದನ್ನ ಅಳವಡಿಸ್ಕೊಳ್ಳಿ. ಬೆಸ್ಟ್ ಎಲ್ಲ ಕಡೆಯಿಂದನೂ ಬರಲಿ. ಸೊ ಲೆಟ್ ದ ನೋಬಲ್ ಥಾಟ್ ಫ್ಲೋ ಫ್ರಮ್ ಆಲ್ ದ ಡೈರೆಕ್ಷನ್ಸ್ ಅಂತ ಹೇಳ್ತಾರೆ ವೇದಗಳಲ್ಲಿ. ಸೊ ಹೇಳ್ತಾರೆ, ಜಗತ್ತಿನ ದಶ ದಿಕ್ಕುಗಳಿಂದನೂ ಕೂಡ ಆ ಒಂದು ಜ್ಞಾನಧಾರೆ ನನ್ನ ಹತ್ರ ಹರಿದು ಬರಲಿ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನೀವು ಗ್ರಾಬ್ ಮಾಡ್ಬೇಕು, ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಬರೀ ಕಲಿಕೆ ಬಹಳ ಮುಖ್ಯ, ಅದಕ್ಕಿಂತ ಜಾಸ್ತಿ ಮುಖ್ಯ ಅಳವಡಿಕೆ. ಕಲಿಕೆ, ಅಳವಡಿಕೆ ಎರಡೂ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಸೊ ನೀವು ತುಂಬಾ ಅಬಂಡೆನ್ಸ್ ಫೀಲ್ ಮಾಡಿ, ಸ್ಕೇರ್ಸಿಟಿನಲ್ಲಿ ನೀವು ಥಿಂಕ್ ಮಾಡ್ಕೋಬೇಡಿ. ಸೊ ನಂದು ಸಾಲ ಅಂತಕ್ಕದ್ದು ಯೋಚನೆ ಮಾಡಿದ್ರೆ ದೇವ್ರು ತಥಾಸ್ತು ಅಂತ ಹೇಳ್ತಾನೆ, ಸಾಲ ಮಲ್ಟಿಪ್ಲೈ ಆಗುತ್ತೆ. ನಾನು ಫೈನಾನ್ಷಿಯಲ್ ಫ್ರೀಡಮ್ ತಗೊಂತಾ ಇದ್ದೀನಿ, ರಿಚ್ ಆಗ್ತಿದ್ದೀನಿ ಅನ್ನೋ ಫೀಲ್ ಮಾಡ್ಕೊಂಡ್ರೆ ತುಂಬಾ ರಿಚ್ ಆಗ್ತಾ ಹೋಗ್ತೀರಾ. ಮೊದಲು ಲೈಕ್ ದುಡ್ಡಿನಲ್ಲಿ ಬಡತನ ಇದ್ರೂ ಪರವಾಗಿಲ್ಲ, ಆಲೋಚನೆ ಕನಸಿನಲ್ಲಿ ಬಡತನ ಇರೋದು ಬೇಡ. ಅಬಂಡೆನ್ಸ್ ಫೀಲ್ ಮಾಡ್ತಾ ಹೋಗಿ, ಸಮೃದ್ಧಿಯ ಫೀಲಿಂಗ್ ಇಟ್ಕೊಂಡಿರಿ. ಸೊ ಅದು ಮಾತ್ರ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ. ಸೊ ಡೈರೆಕ್ಷನ್ಸ್ ಅನ್ನ ಫಾಲೋ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಈಗ ನೀವು ಬಿಲ್ಡ್ ಮಾಡ್ಬೋದು ಅಂತ ನಂಬರ್ನ ಓಪನ್ ಮಾಡಿದೀವಿ, ಬಟ್ ಯಾವ ಟೈಮಲ್ಲಿ ಕ್ಲೋಸ್ ಆಗುತ್ತೆ ಹೇಳಕ್ಕಾಗಲ್ಲ. ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಈಗ ಡೆಲ್ಲಿಗೆ ಹೋದೆ, ಈಗ ಕ್ಲೋಸ್ ಆಯ್ತು. ನನ್ನ ಹತ್ರ ಅಪ್ಲಿಕೇಶನ್ ಇದೆ, ಇನ್ನ 60-70 ಜನ ಬರಕ್ ಹಿಡಿದ್ದಾರೆ ಡೆಲ್ಲಿಗೆ, ಬಟ್ ಕ್ಲೋಸ್ ಆಗಿದೆ. ಯಾವ್ದು ಒಂದು ಸೀಟು ನನಗೆ ಎಕ್ಸ್ಟ್ರಾ ತೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲೂ ಕೂಡ ಹೆವಿ ಆಗಿದೆ. ಟೋಟಲ್ ಟೀಮ್ ಅಲ್ಲಿ ನಮ್ಮ ಟೀಮ್ದೇನೆ ಹೈಯೆಸ್ಟ್ ಬಿಲ್ಡಪ್ ಇರೋದು 100. ನಮಗೆ ಅಷ್ಟು ಸಿಕ್ಕಿರೋದೇ ಅದೃಷ್ಟ ಆ ತರ. ಸೊ ಅಷ್ಟು ಬಿಲ್ಡಪ್ ಆಗ್ತಿದೆ ಅಂತ ಹೇಳಿದಾಗ ನಿಮಗೆ, ಸೊ ಇಷ್ಟೆಲ್ಲ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಇವೆಂಟ್ ಅನ್ನು ಆರಾಮಾಗಿ ಬಿಲ್ಡ್ ಮಾಡ್ಬೋದು. ಸೊ ಅದಕ್ಕೆ ಗೆಟ್ ರೆಡಿ. ಅಂಡ್ ಸೊ ಡೆಫಿನೆಟ್ಲಿ ಈ ಒಂದು ಪ್ರೋಗ್ರಾಮ್ ಎಲ್ಲ ಬಳಸ್ಕೊತಾ ಹೋಗಿ. ಬುಧವಾರದ ಇವೆಂಟ್ ಆಗ್ಲಿ, ಸಾಟರ್ಡೆ ಇವೆಂಟ್ ಆಗ್ಲಿ, ಸೋಮವಾರ ಇವೆಂಟ್ ಆಗ್ಲಿ, ಸ್ಟ್ರಾಂಗ್ ಆಗಿ ಬಳಸ್ಕೊಳ್ಳಿ. ಅಂಡ್ ಸೋಮವಾರ ಬೆಳಗ್ಗೆ ಬರ್ತಕ್ಕಂಥವ್ರು ಅಷ್ಟೇ. ಮತ್ತೆ ಅಲ್ಲಿ ಗೇಟ್ ಓಪನ್ ಮಾಡಿದೀವಿ. ನಿಮ್ ಟೀಮಲ್ಲಿ ಯಾರು ಗೋ ಗೆಟರ್ ಇದ್ದಾರೆ, ಯಾರು ಸ್ಟ್ರಾಂಗ್ ಕಮಿಟೆಡ್ ಇದ್ದಾರೆ, ಯಾರು ಡ್ರೀಮರ್ಸ್ ಇದ್ದಾರೆ, ಅವ್ರು ಕಮಿಟ್ಮೆಂಟ್ ಕೊಡಕ್ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನನಗೆ ಕನ್ವಿನ್ಸ್ ಮಾಡಿ, ಅವರಲ್ಲಿ ಕ್ವಾಲಿಟಿ ಇದೆ ಅಂತ ಹೇಳಿ ಅವ್ರಿಗೆ ಸ್ಯಾಂಪಲ್ ಕಳಿಸ್ಬಿಟ್ಟು ಅವ್ರಿಗೆ 1-2 ಅಟೆಂಡ್ ಮಾಡಿಸಿ ಅವ್ರನ್ನ ಕಮಿಟ್ಮೆಂಟ್ ತಗೊಂಡು ಆಡ್ ಮಾಡಿಸ್ಬೋದು. ಇಲ್ಲ ಅಂದ್ರೆ ಹಳೇದು ರೆಕಾರ್ಡಿಂಗ್ ಇದೆ ಮಂಡೇ ಮಾರ್ನಿಂಗ್ದು, ಅದನ್ನ ಅವ್ರಿಗೆ ಕಳಿಸಿ ಅದಾದ ನಂತರ ಕಮಿಟ್ಮೆಂಟ್ ತಗೊಂಡು ಅವ್ರನ್ನ ಜಾಯ್ನ್ ಮಾಡಿಸ್ಬೋದು. ಅಂಡ್ ಯಾರು ಒಳಗಡೆ ಇದ್ದೀರಾ ನೀವು ಕಂಪಲ್ಸರಿ ಇರಬೇಕು. ನಾನ್ ನಿಮ್ನ ಯಾರನ್ನು ಕೂಡ ಲೇಟ್ ಆಗಿ ಎಂಟ್ರಿ ಆಗೋದನ್ನ ನೋಡಕ್ ಇಷ್ಟಪಡೋದಿಲ್ಲ. ಅಬ್ಸರ್ವ್ ಮಾಡ್ತಾ ಇರ್ತೀವಿ ಎಲ್ಲದೂ ಕೂಡ. ಅದು ನಾವು ಹೇಳ್ತೀವಿ ಅಂತಲ್ಲ, ನಾವು ನೋಡ್ತೀವಿ ಅಂತಲ್ಲ, ಅದು ರಾಂಗ್ ಡೂಪ್ಲಿಕೇಶನ್. ನಿಮ್ಮ ಆತ್ಮ ಒಪ್ಪಬಾರ್ದು.
ಅದು ತುಂಬಾ ವರ್ಸ್ಟ್ ಇನ್ಡಿಸಿಪ್ಲಿನ್ ಅದು. ಸೊ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ಸೊ ಯಾರು ಕೂಡ ಹೇಳಕ್ಕಾಗಲ್ಲ, ಲೈಕ್ ಟ್ರಾಫಿಕ್ ಫಿಸಿಕಲ್ ಇವೆಂಟ್ ಅಲ್ಲಿ ಟ್ರಾಫಿಕ್ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು, ಓಕೆ ಜರ್ನಿ ಮಾಡಬೇಕು ಹಾಗೆ ಹೀಗೆ ಬಸ್ ಲೇಟ್ ಅಂತ ಹೇಳಿ. ಬಟ್ ಝೂಮ್ ಅಲ್ಲಿ ಯಾವ ಟ್ರಾಫಿಕ್ ನನಗಂತೂ ಅರ್ಥ ಆಗಲ್ಲ. ಇದು ಮೆಂಟಾಲಿಟಿ ಪ್ರಾಬ್ಲಮ್. ಓಕೆ, ಮನೆಯಲ್ಲೇ ಕುತ್ಕೊಂಡು ಜಸ್ಟ್ ಹಿಂಗ್ ಲಾಗಿನ್ ಆದ್ರೆ 2 ಸೆಕೆಂಡ್ ಅಲ್ಲಿ ನಾವು ಲಾಗಿನ್ ಆಗಿರ್ತೀವಿ, ಅದಕ್ಕೂ ಲೇಟ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ, ಇನ್ನು ಯಾರೋ ಕಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ತೋರಿಸುತ್ತೆ ನೀವು ಲೀಡರ್ ಅಲ್ಲ, ಫಾಲೋವರ್ ಕೆಟಗರಿ ಅಂತ ಹೇಳಿ. ಆ ಫಾಲೋವರ್ ಕೆಟಗರಿ ಇದ್ದವರು ಕುರಿ ಮಂದೆನಲ್ಲಿ ಒಬ್ರು ಕುರಿ ಮಂದೆ ತರ ಇರ್ಬೇಕಾಗುತ್ತೆ, ಟೈಗರ್ ಅಥವಾ ಲಯನ್ ಆಗಕ್ಕಾಗಲ್ಲ. ನೀವು ಅದನ್ನ ಪರಿವರ್ತನೆ ಮಾಡ್ಕೊಳ್ಳಿ. ನೀವು ಫಾಲೋ ಅಪ್ ಮಾಡಿಸ್ಕೊಳಕ್ ಹೋಗ್ಬೇಡಿ. ಫಾಲೋ ಅಪ್ ಮಾಡಿಸ್ಕೊಳ್ಳೋರು ಅವತ್ತು ಫಾಲೋವರ್ ಆಗಿರ್ತಾರೆ, ಲೀಡರ್ ಆಗಕ್ಕಾಗಲ್ಲ. ಸೊ ನೀವು ಲೀಡರ್ ಆಗ್ಬೇಕು, ನಿಮ್ ಟೀಮಿಗೆ ನೀವು ಮಾಡಲ್ ಆಗ್ಬೇಕು. ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಮುಖ್ಯ ಅಲ್ಲ, ನೀವು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಇಂದ ನೀವು ಇರಕ್ಕೆ ಸ್ಟಾರ್ಟ್ ಆಗ್ಬೇಕು. ಸೊ ಆತರ ನೀವು ಸೋಲ್ಜರ್ ಆಗಿ, ಕಮಾಂಡೋ ಆಗಿ, ಲೀಡರ್ ಆಗಿ, ಸೊ ಲೀಡರ್ ನ ಕ್ರಿಯೇಟ್ ಮಾಡ್ತಾ ಹೋಗಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಕ್ಯಾಶುವಲ್ ಅಪ್ರೋಚ್ ಬೇಡ. ಸೊ ಮಿಲಿಯನರ್ ಮೆಂಟಾಲಿಟಿ ಇರಬೇಕು, ಜಾಬ್ ಮೆಂಟಾಲಿಟಿ ನಿಮ್ಮಲ್ಲಿ ಇರೋದು ಬೇಡ. ಥಿಂಕಿಂಗ್ ನಾನು 5 ಕೋಟಿ ಬಂಡವಾಳ ಹಾಕಿದೀನಿ ಅಂತ ಒಂದು ಭಾವನೆ ಇರಬೇಕು ನಿಮಗೆ. ನಿಮ್ಮಿಂದ ಸ್ಟಾರ್ಟ್ ಆಗ್ಲಿ, ನಿಮ್ಮನ್ನ ನೋಡಿ ಬೇರೆಯವರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೂ ಇವಾಗ ಸೊ ವಿಡಿಯೋ ಕಾಲಿಗೆ ಬರ್ದಲ್ಲೇ ಹಾಗೇನೆ ನಾನು ಬರ್ಬೋದಿತ್ತು ಕ್ಯಾಶುವಲ್ ಆಗಿ. ಇಲ್ಲ, ನಾನು ರೆಡಿ ಆಗ್ಬೇಕು, ರೆಡಿ ಆಗಿ ನಿಮ್ ಜೊತೆ ನಾನು ಇಂಟ್ರಾಕ್ಷನ್ ಮಾಡ್ಬೇಕು. ವಿಡಿಯೋ ಕಾಲ್ ಆಲ್ವೇಸ್ ಮೇಕ್ಸ್ ಅ ಡಿಫರೆನ್ಸ್. ಸೊ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡು ನಾನು ಎಕ್ಸ್ಟ್ರಾ ಲಿಟಲ್ ಸ್ಟ್ರೆಚ್, ಲಿಟಲ್ ಎಕ್ಸ್ಟ್ರಾ ಕಮಿಂಗ್ ಔಟ್ ಆಫ್ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಖಂಡಿತ ಯಾರು ಬೆಳೆಯಕ್ಕಾಗಲ್ಲ. ಓಕೆ, ಸೊ ಇದಿಷ್ಟು ನನ್ನ ಕಡೆಯಿಂದ. ಹಾಗಾಗಿ ನಾವು ಕಾಲ್ ನಡೆಸ್ತಾನೆ ಇರ್ತೀವಿ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನನ್ನ ಇನ್ವಾಲ್ವ್ಮೆಂಟ್ ನಿಮಗೋಸ್ಕರ ನಾನು ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಬೇರೆ ಕಡೆ ನನ್ನ ಇನ್ವಾಲ್ವ್ಮೆಂಟ್ ಅನ್ನ ಕಡಿಮೆ ಮಾಡಿಕೊಂಡು ನಿಮಗಳ ಒಂದು ಅಚೀವ್ಮೆಂಟ್ ಗೆ, ನಿಮ್ ಟೀಮಲ್ಲಿ ಬರ್ತಕ್ಕಂಥ ಮ್ಯಾಸಿವ್ ಅಚೀವ್ಮೆಂಟ್ ಗೆ ನಾನು ಎಲ್ಲಾ ಕಡೆನೂ ಕಾಲಲ್ಲಿ ಇರಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಇವ್ರ ಜೊತೆ 6 ಜನ ಲೀಡರ್ ಜೊತೆ ನಾನು ಸಿಕ್ಕಾಬಿಟ್ಟೆ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಎಲ್ಲ ಡಿಸ್ಕಷನ್ ಆಗ್ತಾ ಇದೆ ಇಲ್ಲಿ. ಸೊ ನಿಮ್ಮಗಳ ಒಂದು ಅಭ್ಯುದಯಕ್ಕೋಸ್ಕರ ಫಿಸಿಕಲಿ ಆಗ್ಲಿ, ಡಿಜಿಟಲಿ ಆಗ್ಲಿ, 1-to-1 ಆಗ್ಲಿ ನಾನು ಸಿಗಕ್ಕೆ ರೆಡಿ ಇದ್ದೀನಿ. ನನ್ನ ಟೈಮ್ ನ ಎಷ್ಟೇ ನಾನು ಬಿಸಿ ಇದ್ರು ಕೂಡ ನಿಮ್ಗಳಿಗೆ ನಾನು ದಾರಿ ಎರಿಲಿಕ್ಕೆ ನಾನು ರೆಡಿ ಇದ್ದೀನಿ. ಬಿಕಾಸ್ ಐ ವಾಂಟ್ ಯುವರ್ ಸಕ್ಸಸ್. ನೀವು ಹತ್ರದಲ್ಲಿ ಇದ್ದೀರಾ ನಮಗೆ, ಅದಕ್ಕೋಸ್ಕರ ಎಲ್ಲಾ ರೀತಿನಲ್ಲೂ ಪಾಸಿಟಿವ್ ವೇನಲ್ಲಿ, ಆರ್ಗ್ಯಾನಿಕ್ ವೇನಲ್ಲಿ ನಿಮ್ಮನ್ನ ಗ್ರೋತ್ ಅನ್ನ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತ್ಕೊಂಡಿದೀವಿ. ಆ ಬ್ರಹ್ಮಾಂಡದ ಸಪೋರ್ಟ್ ತಗೊಂತ ಹೋಗೋಣ, ಯೂನಿವರ್ಸ್ ಸಪೋರ್ಟ್ ತಗೊಂತ ಹೋಗೋಣ, ದೇವರ ಸಪೋರ್ಟ್ ತಗೊಂತ ಹೋಗೋಣ. ಒಳ್ಳೆ ಉದ್ದೇಶ ಇಟ್ಕೊಂಡಿರಿ, ಆ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಣ. ಓಕೆ, ಸೊ ವಿತ್ ದಿಸ್ ನನ್ನ ಕಡೆಯಿಂದ ಈ ಒಂದು ನನ್ನ ಟಾಕ್ ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬ್ಯಾಕ್ ಟು ಬೆನ್ಕಪ್ಪ. ಇನ್ನೇನಾದ್ರು ಒಂದ್ ಸ್ವಲ್ಪ ಫೀಡ್ಬ್ಯಾಕ್ ತಗೊಂಡು ಈ ಕಾಲ್ ಅನ್ನ ಎಂಡ್ ಮಾಡೋಣ.